ಹರಿ ಓಂ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಧ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಪಾಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಕಿಮರ್ಥಂ ರಾಜಶಾರ್ದೂಲಃ ಸ ರಾಜಾ ಜನಮೇಜಯಃ ಸರ್ಪಸತ್ರೇಣ ಸರ್ಪಾಣಾಂ ಗತೋಂತಂ ತದ್ವದಸ್ವ ಮೇ. ಆಸ್ತೀಕ ಪರ್ವ ಆದಿಪರ್ವದಲ್ಲಿಯ ಎರಡನೆಯ ಅನುಪರ್ವ. ಮಹಾಭಾರತದ ಪರ್ವದಲ್ಲಿ ಪ್ರತಿಯೊಂದು ಕಡೆಗೆ ರಸೋತ್ಪತ್ತಿ, ತತ್ವಗಳ ನಿರ್ಧಾರ, ಧರ್ಮದ ಉಪದೇಶ, ಜೀವನದ ಮೌಲ್ಯ, ಬಾಳಿನ ಸೂತ್ರಗಳು, ಮಹತ್ವದ ಪ್ರಣಾಳಿ, ಹಿರಿದಾದಂತಹ ಒಂದು ರಾಜಮಾರ್ಗ ತೋರಿಸುವುದಕ್ಕೆ ಹೊರಟ ಅಮೂಲ್ಯವಾದ ಏಕೈಕ ಕೃತಿ ಮಹಾಭಾರತ. ಮಹಾಭಾರತ ತಾನು ತತ್ವಗಳನ್ನು ಹೇಳುವ, ಕಥೆಗಳನ್ನು ಹೇಳುವ ಸಂದರ್ಭದಲ್ಲಿ ಗೊಂದಲಕ್ಕೆ ಈಡು ಮಾಡಿ ಜನರಿಗೆ ಮೋಸ ಮಾಡುವುದಕ್ಕೆ ಪ್ರಯತ್ನ ಮಾಡಿಲ್ಲ. ಮಹಾಭಾರತದಲ್ಲಿ ಆದ್ಯಂತದಲ್ಲಿ ಅತಿ ಸ್ಪಷ್ಟವಾದ ಮಾತಿನಿಂದ ಹೇಳಿದ್ದಾರೆ. ಆದರೆ ನಮ್ಮ ಬುದ್ಧಿಗೆ ಗೋಚರವಾಗದಿರುವುದಕ್ಕೆ ಕಾರಣ ನಮ್ಮ ಬುದ್ಧಿ ಸಂಸ್ಕಾರದಲ್ಲಿಯ ನ್ಯೂನತೆ. ಕಮ್ಮಿ ಸಂಸ್ಕಾರಗಳಿಂದಾಗಿ ಮಹಾಭಾರತವನ್ನ ಪೂರ್ಣವಾಗಿ ಅರಗಿಸಿಕೊಳ್ಳುವ ಸಾಧ್ಯತೆ ನಮಗಿಲ್ಲ. ಬಹಳ ಹೈ ಮಿನರಲ್ಲಿನ ವಾಟರನ್ನ, ನೀರನ್ನ ಕುಡಿದ್ರೆ ಜೀರ್ಣವಾಗುವುದಿಲ್ಲ. ಬಹಳ ಹೆಚ್ಚಿನ ಪ್ರೋಟೀನ್ ಇರತಕ್ಕಂತಹ ಆಹಾರವನ್ನು ತಿಂದ್ರೆ ಅದು ಮೈಗೆ ಒಗ್ಗುವುದಿಲ್ಲ. ಹಾಗೆ ಮಹಾಭಾರತ ಇದರಲ್ಲಿ ನಾವೆಲ್ಲೂ ಕಾಣದ, ಎಲ್ಲೂ ಸಿಗದಂತಹ ಅಮೂಲ್ಯವಾದ ತತ್ವಗಳ ಆಖರ ಇಲ್ಲಿದೆ. ಅತ್ಯಂತ ಸರಳ ಶಬ್ದಗಳು, ಆದರೆ ಆ ಶಬ್ದಗಳು ಸರಳವಾಗಿದ್ರೂ ಕೂಡ ಅರ್ಥವನ್ನು ಮಾಡಿಕೊಳ್ಳುವಾಗ ನಮಗೆ ಸಂಸ್ಕಾರಗಳ ನ್ಯೂನತೆಯಿಂದಾಗಿ ಅರ್ಥ ಆಗುವುದಿಲ್ಲ, ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಪ್ರತಿಬಿಂಬಮಿವಾದರ್ಶೆ ಯಂ ಪಶ್ಯಂತ್ಯಾತ್ಮನಿ ಸ್ಥಿತಂ ಅಂತ ಹೇಳಿದ ಹಾಗೆ, ಪರಮಾತ್ಮ ಕನ್ನಡಿಯಲ್ಲಿ ಒಬ್ಬ ಮನುಷ್ಯನ ಮುಖ ಹೇಗೆ ಕಾಣಬೇಕೋ ಹಾಗೆ ದೇವರು ಇದರಲ್ಲಿ ಸ್ಪಷ್ಟವಾಗಿ ಬಿಡಿ ಬಿಡಿಯಾಗಿ ನಮಗೆ ಕಾಣುತ್ತಾನೆ. ಭಗವಂತನ ಅಸಂಖ್ಯ ಅದ್ಭುತ ಮಹಿಮೆಗಳನ್ನ ಇಲ್ಲಿ ಹೇಳಿದ್ದಾರೆ. ಇಂಥ ಅದ್ಭುತವಾಗಿರುವಂತಹ ಈ ಈ ಗ್ರಂಥದಲ್ಲಿ ಆಸ್ತೀಕ ಪರ್ವ ಅಂತ ಎರಡನೆಯ, ಮೂರನೆಯ ಪರ್ವ, ಐದನೆಯ ಪರ್ವ. ಈ ಆಸ್ತೀಕ ಪರ್ವ ಅಂತನ್ನುವುದು ಕೇಳಿದ್ದೀರಿ. ಆಸ್ತೀಕ ಅಂತನ್ನುವವನು ಸರ್ಪಗಳನ್ನ ವಿರೋಧಿಸುವಂತಹ, ಅವರ ನಾಶವನ್ನು ಪ್ರತಿಬಂಧಿಸುವಂತಹ ಒಬ್ಬ ವ್ಯಕ್ತಿ ಅಂತ ನೀವು ಕೇಳಿದ್ದೀರಿ. ಅವನ ಕಥೆ ಇಲ್ಲಿ ಬರ್ತಾ ಇದೆ. ಆಸ್ತೀಕ ಬಹಳ ದೊಡ್ಡ ಮಹಾನುಭಾವ.
ಯಾಕವನು ಮಹಾನುಭಾವನಾದ ಅಂದ್ರೆ ಅವನ ತಂದೆ ಅವನಕ್ಕಿಂತಲೂ ಮಹಾನುಭಾವ. ಮಹಾನುಭಾವನಾದಂತಹ ಜರತ್ಕಾರು ಎನ್ನುವಂಥವನು ಒಳ್ಳೆ ಋಷಿ, ಮಹಾ ತಪಸ್ವಿ, ಸಿದ್ಧ ಪುರುಷ, ಶುದ್ಧ ಚಾರಿತ್ರ್ಯ, ಸತ್ಯವಂತ, ಸುಳ್ಳು ಮಾತಾಡುವವನಲ್ಲ. ಯಾವುದೇ ಒಂದು ಸಿದ್ಧಿಯಾಗಬೇಕಾದರೆ ಈ ಎಲ್ಲ ಪರಿಕರಗಳು ಇದ್ದರೆ ಮಾತ್ರ ಮನುಷ್ಯನಿಗೆ ಸಿದ್ಧಿ, ಇಲ್ಲದೆ ಇದ್ರೆ ಸಿದ್ಧಿ ಆಗುವುದಿಲ್ಲ. ಹಾಗಾಗಿ ಜರತ್ಕಾರುವಿಗೆ ಇರುವಂತಹ ಈ ಎಲ್ಲ ಗುಣಗಳಿಂದಾಗಿ ಬಹಳ ಉತ್ತಮವಾಗಿರುವಂತಹ ಸಿದ್ಧಿ ಇತ್ತವನಿಗೆ. ಅವನು ಭೂಮಿಯಲ್ಲಿ ಎಲ್ಲ ಕಡೆಗೆ ತಿರುಗ್ತಾ ಇದ್ದ. ಚಚಾರ ಪೃಥಿವೀಂ ಸರ್ವಾಂ ಯತ್ರ ಸಾಯಂಗೃಹೋ ಮುನಿಹಿ. ಅವನ ಸ್ವಭಾವ ಬಹಳ ವಿಚಿತ್ರ. ಅವನೇನ್ ಮಾಡ್ತಿದ್ದ, ತಿರುಗುವನು. ಯಾವ ಒಂದು ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದವನಲ್ಲ, ಇಷ್ಟು ನಿರ್ಲಿಪ್ತ, ಯಾರ ಸಂಪರ್ಕವೂ ಅವನಿಗಿಲ್ಲ. ತಾನಾಯಿತು ತನ್ನ ವೇದಾಧ್ಯಯನ, ತನ್ನ ಸಿದ್ಧಿ, ತನ್ನ ಸಾಧನೆ, ಜಗತ್ತಿಗೆ ಏನಾದರೂ ಹಿತ ಹೇಳಬೇಕಾದರೆ ಉಪದೇಶ, ಇಷ್ಟು ಬಿಟ್ರೆ ಬೇರೆ ಇನ್ಯಾವ ಕೆಲಸವನ್ನು ಮಾಡಿದವನಲ್ಲ. ಇಂಥ ಒಬ್ಬ ನಿಷ್ಠ ತಪಸ್ವಿ. ಇಂಥ ತಪೋನಿಷ್ಠನಾಗಿರುವ ಈ ಮಹಾನುಭಾವ ಸಂಚಾರ ಮಾಡ್ತಾ ಇದ್ದ. ಮಾಡುವಾಗ ಸಂಜೆ ಎಂದಾಯಿತೋ ಎಲ್ಲಾಯಿತೋ, ಯಾವ ಊರಲ್ಲಿ ಸಂಜೆ ಆಯಿತೋ ಆ ಊರಲ್ಲಿ ಇದ್ದ. ಮುಂದಿನ ಊರಿಗೆ ಹೋಗೋದೇ ಇಲ್ಲ. ತನ್ನ ಊರು ತಲುಪಬೇಕು ಅಂತಿಲ್ಲ ಅವನಿಗೆ, ಯಾಕೆ ತನ್ನ ಊರೇ ಇಲ್ಲ ಅವನಿಗೆ. ಹಾಗಾಗಿ ತನ್ನ ಮನೆ, ತನ್ನ ಬಳಗ, ತನ್ನ ಬಂಧು, ತನ್ನ ಆಸ್ತಿ ಯಾವುದಿಲ್ಲ. ಹಾಗಾಗಿ ಎಲ್ಲಿ ತಿರುಗ್ತಾ ಇದ್ದ ಅಲ್ಲಿ ಹೋಗಿರ್ತಾ ಇದ್ದ. ಯತ್ರ ಸಾಯಂಗ್ರಹೋ ಮುನಿಹಿ ವಾಯುಭಕ್ಷ ನಿರಾಹಾರ. ಗಾಳಿಯನ್ನು ಸೇವನೆ ಮಾಡ್ತಿದ್ದ. ಏನು ಸಿಗಲಿಲ್ಲ ಗಾಳಿಯನ್ನು ಕುಡಿತಿದ್ದ. ನೀರು ಹರಿಯೋದು ಕಂಡ್ರೆ ನೀರು ಕುಡಿತಿದ್ದ. ಹಣ್ಣು ಸಿಕ್ಕರೆ ಹಣ್ಣು ತಿಂತಿದ್ದ. ಇಲ್ಲ ಏನಿಲ್ಲ, ನಿರಾಹಾರವಾಗಿ ಉಪವಾಸ ಮಾಡಿದ. ಅವರಿಗೆ ಉಪವಾಸ ಅಷ್ಟು ಸಹಜವಾಗಿ ಬಿಟ್ಟಿದೆ. ಉಪವಾಸ ಅಷ್ಟು ಸಹಜವಾಗಿ ಬಿಟ್ಟಿದೆ. ನಮಗೆಲ್ಲ ಸುಳ್ಳು ಹೇಳುವುದು ಎಷ್ಟು ಸಹಜವಾಗಿದೆಯಲ್ಲ, ಅಷ್ಟು ಅವರಿಗೆ ಉಪವಾಸ ಸಹಜವಾಗಿ ಬಿಟ್ಟಿದೆ. ಹೀಗೆ ಸಹಜವಾದ ರೀತಿಯಲ್ಲಿ ಅವರು ಜೀವನವನ್ನು ನಡೆಸ್ತಿದ್ದ. ಆಗ ಲಂಬಮಾನಾನ್ ಮಹಾಗರ್ತೆ ಪಾದೈರೂರ್ಧ್ವೈರವಾನ್ಮುಖಾನ್. ಆಗ ಒಂದು ತೆಗ್ಗು ನೋಡಿದ. ಆ ತೆಗ್ಗಿನಲ್ಲಿ ಯಾರೋ ಜೀವರಾಶಿಗಳೆಲ್ಲ ತಾವು ಕಾಲು ಮೇಲಕ್ಕೆ ಮಾಡಿಕೊಂಡು ಕೆಳಗೆ ತಲೆ ಮಾಡಿಕೊಂಡು ಜೋತಾಡತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಕಂಡ. ನೋಡಿದ, ಯಾರಿವರು? ಅವರ ಬಗ್ಗೆ ಕನಿಕರ ಬಂತು. ಹತ್ತರ ಹೋಗಿ ಮಾತಾಡಿಸಿದ, ಯಾರು ನೀವು ಅಂತ. ಆಗ ಕೇ ಭವಂತೋವಲಂಬಂತೆ, ಯಾರು ನೀವು ಕೆಳಗೆ ಮುಖ ಮಾಡಿ ದುಃಖದಲ್ಲಿ ಒದ್ದಾಡ್ತಾ ಇದ್ದೀರಲ್ಲ, ಬಹಳ ದಿನದಿಂದ ಇಲ್ಲಿ ನೀವು ಇದ್ದಂತೆ ಕಾಣ್ತಾ ಇದೆ. ನಿಮ್ಮ ಮೈ ಸುತ್ತ ಜೇಡರ ಹುಳ ಎಲ್ಲ ತನ್ನ ಜಾಡು ಹಚ್ಚಿದೆ ಅಂದಮೇಲೆ ನಿಮಗೆ ಬಹಳ ದಿನ ಆಯ್ತು ನೀವು ಇಲ್ಲಿ ಬಿದ್ದು. ಯಾವ್ರಿ? ಅವರು ಹೇಳಿದ್ರು, ಅದರೊಳಗೂ ಒಂದು ದೊಡ್ಡದಾದಂತಹ ಹಗ್ಗ, ಆ ಹಗ್ಗವನ್ನ ಕತ್ತರಿಸೋದಕ್ಕೆ ಒಂದು ಇಲಿ ಆಗಾಗ ಒಂದು ಬಿಲದಿಂದ ಹೊರಗೆ ಬರ್ತದೆ, ಅದನ್ನು ಸ್ವಲ್ಪ ಕತ್ತರಿಸ್ತದೆ, ಹೋಗ್ತದೆ. ಹೀಗೆ ಆ ಎಲ್ಲ ಹಗ್ಗಕ್ಕೆ ಕಟ್ಟಿಕೊಂಡಿರುವಂತಹ ತಲೆ ಕೆಳಗೆ ಮಾಡಿಕೊಂಡು ಕಾಲ ಮೇಲೆ ಮಾಡಿಕೊಂಡ ಆ ಎಲ್ಲ ಜೀವರಾಶಿಗಳಿದ್ದಾರೆ. ಅವರ ನೋಡಿ ದುಃಖಪಟ್ಟ. ಆಗ ಮೂಷಕೇನ ನಿಗೂಢೇನ ಗರ್ತೆಸ್ಮಿನ್ ನಿತ್ಯವಾಸಿನ ಪಿತರವೂಚುಹು ಯಾಯಾವರ ನಾಮ ವಯಂ ಋಷಯ ಸಂಶಿತ ವ್ರತಾಹ. ಯಾಯಾವರ ಅಂತ ನಮಗೆ ಹೆಸರು. ಯಾಯಾವರ ಅಂತ ಹೋಗುವುದು, ಬೇಡುವುದು, ತಿನ್ನುವುದು, ಕೈ ಝಾಡಿಸಿಕೊಂಡು ಮನೆಗೆ ಬರುವುದು. ಮನೆ ಅಂದರೆ ಎಲ್ಲಿ ಮಲಗಬೇಕೋ ಅಲ್ಲಿ. ಒಂದು ಗುಡಿ, ಒಂದು ಗುಂಡಾರ, ಒಂದು ಗುಹೆ, ಒಂದು ಗಹ್ವರ, ಒಂದು ಅಡವಿ, ಒಂದು ಗಿಡದ ಕೆಳಗೆ ಎಲ್ಲೋ ಒಂದ್ ಕಡೆಗೆ ಮನೆ ಮಾಡ್ಕೊಂಡು ಇದ್ದಾರೆ. ಮನೆ ಅಂದ್ರೆ ಇರೋದು. ರಾತ್ರಿ ಇರೋದಂದ್ರೆ ಹೇಗಿರೋದು? ಮನೆಗೆ ಹೋಗೋದು, ಅವರವರವರ ಮನೆಗೆ ಹೋಗೋದು, ಬೇಡೋದು, ತಿನ್ನೋದು, ಕೈ ಎಲ್ಲ ತೊಳ್ಕೊಂಡು ಬಂದ್ಬಿಡೋದು. ಏನ್ ಬೇಕು, ಇನ್ನು ಹೆಚ್ಚಿಗೆ ಆಗ್ಬೇಕು, ತಟ್ಟೆಯಾಗ್ಬೇಕು ಅಂತನ್ನುವಂತಹ ಜನ ಅವರು. ಇಂಥ ವಿರಕ್ತರಾದ ಯಾಯಾವರ ವಂಶ. ಆ ಯಾಯಾವರ ಎಂಬಂತಹ ಬ್ರಾಹ್ಮಣರಪ್ಪ ನಾವು, ಋಷಿಗಳು. ಆದರೆ ಏನ್ ಮಾಡೋಣ, ನಾವೆಲ್ಲ ಪುಣ್ಯ ಮಾಡಿದ್ವಿ, ಸಾಕಷ್ಟು ಪುಣ್ಯವನ್ನು ಮಾಡೀವಿ. ಪುಣ್ಯ ಮಾಡಿದ್ದು ಯಾವುದು ಕೆಲಸಕ್ಕೆ ಉಪಯೋಗ ಬೀಳದಂತಾಗಿದೆ. ಯಾಕೆ ಅಂದ್ರೆ ನಮಗೊಂದು ನ್ಯೂನತೆ ಇದೆ. ಅದೇನದು? ನನ್ನ ಮಕ್ಕಳು ಇಲ್ಲ, ಸಂತಾನ ಇಲ್ಲ. ನಮ್ಮಲ್ಲಿ ಒಬ್ಬವನು ಹುಟ್ಟಿದ ಮಗ ಮಹಾಶಯ, ಅವನಿಗೇನೋ ತಲೆಯಲ್ಲಿ ನಾನು ಸನ್ಯಾಸಿ ಆಗಿರ್ಬೇಕು, ನಾನು ಮದುವೆ ಮಾಡ್ಕೋಬಾರ್ದು ಅಂತ ಅವನಿಗೇನೋ ತಲೆಯಲ್ಲಿ ಬಂದಿದೆ. ಆ ಹುಚ್ಚಪ್ಪನ್ ಕಂಡು ಅಂಥವನನ್ನು ಹಡೆದು
ಅಂಥವನು ನಮ್ಮ ಸಂತಾನದಲ್ಲಿ ಬಂದದ್ರಿಂದ ಅವನು ಮದುವೆಯಾಗಿಲ್ಲ, ಮಕ್ಕಳಾಗಿಲ್ಲ, ನಮ್ಮ ಉದ್ಧಾರವಾಗ್ಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಪರಿಸ್ಥಿತಿ ಬಹಳ ಗಂಭೀರದಿದೆ. ಯಾವಾಗ ನಾವೇನಾಗತ್ತೆ ಹೇಳಿಕ್ ಬರುವುದಿಲ್ಲ, ನಮಗಂತೂ ಬಹಳ ಕಷ್ಟ ಇದೆ ಅಂತ ಹೇಳಿ ಯಾಯಾವರವರು ದುಃಖ ಪಡ್ತಾರೆ. ಪ್ರಶ್ನೆ ಬರ್ತದೆ, ಯಾಯಾವರ ಅಂತನ್ನುವ ಋಷಿಗಳು ಇಷ್ಟು ಪವಿತ್ರ ಋಷಿಗಳು, ತಪಸ್ವಿಗಳು, ಜ್ಞಾನಿಗಳು, ವೇದವನ್ನು ತಿಳಿದವರು, ಜಪಾನುಷ್ಠಾನ ಮಾಡಿದವರು, ಇಷ್ಟೆಲ್ಲ ಇದ್ರೂ ಕೂಡ ಅವರಿಗೆ ಈ ತೆಗ್ಗಿನಲ್ಲಿ ತಲೆ ಕೆಳಗೆ ಮಾಡಿಕೊಂಡು ನಿಲ್ಲುವ ಪ್ರಸಂಗ ಬಂತಲ್ಲ, ಯಾಕೆ? ಇದೇನಿದು ಇಂಥದ್ದು? ಇಂಥ ದುರ್ಧರವಾದ ಪ್ರಸಂಗ ಉಂಟೆ? ಸಂತಾನವಿಲ್ಲ, ಮಕ್ಕಳಿಲ್ಲ ಅನ್ನುವುದಕ್ಕಾಗಿ ಇದು ಅಂತಂದ್ರೆ, ಹಾಗಾದ್ರೆ ಸಂತಾನ ಅಂದ್ರೆ ಅಷ್ಟು ಮಹತ್ವದ್ದೇ? ನಿಜ, ಸಂತಾನ ಬಹಳ ಮಹತ್ವದ್ದು, ಇದರಲ್ಲೇನು ವಿವಾದವಿಲ್ಲ. ಆದರೆ ಸಂತಾನ ಇಲ್ಲದೆ ಇದ್ರೆ ಇದಾಗೋದಿಲ್ಲ ಅಂತನ್ನೋದೇನಿದೆ, ಇದು ಮಾತು ಸುಳ್ಳು. ಶ್ರೀಮದಾಚಾರ್ಯರು ಇದನ್ನು ನಿರ್ಣಯ ಕೊಡ್ತಾರೆ, ಹೇಳ್ತಾರೆ ಸಂತಾನ ಬಹಳ ಅವಶ್ಯಕ, ಅದರಲ್ಲೇನು ವಿವಾದವಿಲ್ಲ. ಆದರೆ ಸಂತಾನ ಆಗಿಲ್ಲ ಅಂತಂದ ಮಾತ್ರಕ್ಕೆ ಅವನು ಅತ್ಯಂತ ತುಚ್ಛ, ಹೇಯ, ಅವನಿಗೆ ಸದ್ಗತಿ ಇಲ್ಲ ಅಂತ ಸರ್ವಥಾ ತಿಳಿಯತಕ್ಕದ್ದಲ್ಲ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ಅತ್ರ ಸಂಶಯ ದೇವೈಸ್ತು ಪೃಥುಜನ್ಮಾರ್ಥೆ ಹವಿರಂಗಸ್ಯ ನೋಹೃತಂ. ಬಹಳ ವಿಚಿತ್ರವಾಗಿದೆ. ಭಾಗವತದಲ್ಲಿ ಒಂದು ಪ್ರಸಂಗ ಬರ್ತದೆ, ಕೇಳಿದ್ದೀರಿ. ಅಂಗರಾಜ ಅಂತ ಒಬ್ಬ ರಾಜ, ಚತುರ್ಥ ಸ್ಕಂಧದಲ್ಲಿ ಬರುವ ಕಥೆ. ಆ ಅಂಗರಾಜ ಯಜ್ಞವನ ಮಾಡ್ತಾನೆ. ಯಜ್ಞವನ ಮಾಡಿದಾಗ ನಿನಗೆ ಮಕ್ಕಳಿಲ್ಲ, ಆದ್ದರಿಂದ ನಿನ್ನ ಹವಿಸ್ಸನ್ನು ನಾವು ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳಿ ದೇವತೆಗಳು ಅವನನ್ನ ತಿರಸ್ಕಾರ ಮಾಡ್ತಾರೆ. ಆಗ ಹಾಗಾದ್ರೆ ಸಂತಾನವಿಲ್ಲದಿರುವ, ಮಕ್ಕಳಿಲ್ಲದೆ ಇರುವವರು ಯಜ್ಞವನ್ನು ಮಾಡಿದರೆ ಆ ಯಜ್ಞದ ಆಹುತಿಯನ್ನು ದೇವತೆಗಳು ಸ್ವೀಕಾರ ಮಾಡ್ತಾರೆಯೇ, ಇಲ್ಲವೇ? ಮಾಡೋದಿಲ್ಲ ಅಂತ ಇಲ್ಲಿ ಭಾಗವತದಲ್ಲಿ ಹೇಳಿದ್ದಾಯ್ತು. ಹಾಗಾದ್ರೆ ಮಕ್ಕಳಿಲ್ಲದೆ ಇದ್ರೆ ಏನು ಸಾಧನೆಯೇ ಇಲ್ಲ ಅಂತಾಯ್ತು, ಒಟ್ಟಿಗೆ ಝೀರೋ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳಿದ್ರು, ಹಾಗೆಲ್ಲ ಇಲ್ಲ, ಇದೆ ಸಾಧನೆ. ಮಕ್ಕಳಿಲ್ಲದೆ ಇದ್ರೂ ಇದೆ, ಮಕ್ಕಳಿದ್ದರೂ ಇದೆ. ಮಕ್ಕಳಿಲ್ಲದೆ ಇದ್ರೂ ಕೂಡ ಸಾಧನೆ ಉಂಟು, ಇಲ್ಲ ಅಂತ ತಿಳಿಬೇಕಾಗಿಲ್ಲ. ಜಗತ್ತಿನೊಳಗೆ ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಿಲ್ಲದೆ ಇದ್ದವರಿಗೆ ಸದ್ಗತಿ ಆಗುವುದಿಲ್ಲ ಅಂತ ಶಾಸ್ತ್ರದಲ್ಲಿ, ವ್ಯವಹಾರದಲ್ಲಿ ಹೇಳಿದ್ದು ಕೇಳಿ ಬಂದದ್ದು ವಾಸ್ತವ. ಆದರೆ ಅದು 100% ಸತ್ಯವಲ್ಲ. ಅದಕ್ಕೆ ಅನೇಕ ಕಾರಣಗಳು ಸೇರಿಕೊಳ್ತವೆ. ಇರಲಿ, ತಥಾಪಿ ಇಲ್ಲಿ ಪ್ರಸಕ್ತ, ಇಲ್ಲಿ ಹೇಳುವಾಗ ನಾವಿಲ್ಲಿ ಇಷ್ಟ ಮಾತನ್ನ ತಿಳಿಬೇಕು. ಇವರಿಗೆ ಸಂತಾನವಾಗಬೇಕಾಗಿತ್ತು, ಆಗಬೇಕಾದದ್ದು ಆಗುವುದಿತ್ತು, ಆಗಲಿಲ್ಲ. ಆದ್ದರಿಂದ ಅವರು ಆ ದುಃಖದಲ್ಲಿ ಒದ್ದಾಡ್ತಾ ಇದ್ದಾರೆ. ಆ ಜರತ್ಕಾರುವೆಂಬಂತಹ ಮಗನಿಗೆ ತಿಳಿಸ್ಬೇಕಾಗಿತ್ತು, ನೀನು ಮದುವೆ ಮಾಡಿಕೊಳ್ಳದೆ ಸಂತಾನವನ್ನು ಪಡೆಯದೆ ನೀ ಹೀಗೆ ಕೂತ್ಕೊಂಡ್ರೆ ನಮಗೆ ಅನರ್ಥವಾಗತ್ತೆ ಅಂತನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಆ ಯಾಯಾವರ ಋಷಿಗಳೆಲ್ಲ ತಮ್ಮ ಸಂತಾನ, ತಮ್ಮ ಕುಲದಲ್ಲಿ ಹುಟ್ಟಿದ ಜರತ್ಕಾರುವಿಗೆ ಹೇಳ್ತಾರೆ, ನೀನ್ ಮದುವೆ ಆಗಲೇಬೇಕು ನೀನು ಅಂತ ಒತ್ತಾಯ ಮಾಡಿ ಹೇಳ್ತಾರೆ. ಸರಿ, ಒತ್ತಾಯ ಮಾಡಿದಾಗ ಆ ಜರತ್ಕಾರು ಒಪ್ಪಿಕೊಂಡ. ಅವನು ಹೇಳ್ತಾನೆ, ಯೇಷಾಂತು ಸಂತತಿರ್ನಾಸ್ತಿ ಮರ್ತ್ಯಲೋಕೆ ಸುಖಾವಹ ನತೇ ಲಭಂತೆ ವಸತಿಂ ಸ್ವರ್ಗೇ ಪುಣ್ಯಕೃತೋಪಿಹಿ. ಯಾರು ಭೂಮಿಯಲ್ಲಿ ಯಾರ ಸಂತಾನ ಇಲ್ಲ, ಅವರು ಸ್ವರ್ಗದಲ್ಲಿ ಅವರಿಗೆ ಸುಖವಿಲ್ಲ. ಇಷ್ಟು ಸುಲಭವಾಗಿ ನಾವು ಸ್ವರ್ಗವನ್ನ ಡಿಪ್ರೈವ್ ಮಾಡ್ಲಿಕ್ಕೆ ಬರುವುದಿಲ್ಲ. ಇದಕ್ಕೆ ಕೆಲವು ಮಾತುಗಳನ್ನು ತಿಳಿದುಕೊಳ್ಳಬೇಕು. ಒಂದೊಂದು ಪುಣ್ಯ ಒಂದೊಂದು ಸುಖಕ್ಕೆ, ಒಂದೊಂದು ತರಹದ ಸೌಖ್ಯವನ್ನು ಪಡೆಯುವುದಕ್ಕೆ ಒಂದೊಂದು ತರಹದ ಪುಣ್ಯ ಬೇಕು. ಒಬ್ಬ ದೊಡ್ಡ ಸೈಂಟಿಸ್ಟ್ ಆಗುವುದಕ್ಕೆ ಏನೆಲ್ಲ ಬೇಕು ಅದು ದೊಡ್ಡ ಅಧಿಕಾರಿಯಾಗುವುದಕ್ಕೆ ಬೇಕಾಗಿಲ್ಲ. ಅಧಿಕಾರಿಯಾಗುವುದಕ್ಕೆ ಏನೆಲ್ಲ ಬೇಕು ಅದು ಒಬ್ಬ ದೊಡ್ಡ ವಿದ್ವಾಂಸನಾಗಲಿಕ್ಕೆ ಅಥವಾ ಇನ್ನೊಬ್ಬ ಸಿದ್ಧ ಪುರುಷನಾಗಲಿಕ್ಕೆ ಬೇಕಾಗಿಲ್ಲ. ಒಂದೊಂದಕ್ಕೆ ಒಂದೊಂದು. ಸಾಮಾಜಿಕವಾಗಿ ಒಳ್ಳೆ ಹೆಸರು ಗಳಿಸಬೇಕಾದ್ರೆ ಮಾಡಬೇಕಾದ ಸಾಧನೆಯೇ ಬೇರೆ, ಪಂಡಿತನಾಗಬೇಕಾದ್ರೆ ಸಾಧನೆ ಮಾಡಬೇಕಾದದ್ದೇ ಬೇರೆ, ಶ್ರೀಮಂತನಾಗುವುದಕ್ಕೆ ಬೇರೆಯೇ, ಪಾಪ್ಯುಲಾರಿಟಿ ಗಳಿಸುವುದಕ್ಕೆ ಇನ್ನೊಂದು ದಾರಿಗಳು ಬೇರೆ ಬೇರೆ. ಹಾಗೆ ಸುಖದಲ್ಲಿ ವೈವಿಧ್ಯವಿದೆ, ಸ್ವರ್ಗದಲ್ಲಿ ವೈವಿಧ್ಯವಿದೆ. ವಿವಿಧವಾದ ಸ್ವರ್ಗದಲ್ಲಿ ಒಂದು ತರಹದ ಸ್ವರ್ಗ ನಮಗೆ ಸಿಗಬೇಕಾದರೆ ಸಂತಾನದಿಂದಲೇ ಸಿಗುವುದು ಸಾಧ್ಯ. ಸಂತಾನ ಇಲ್ಲದೆ ಇದ್ರೆ ಆ ತರಹದ ಸ್ವರ್ಗ ನಮಗೆ ಸಿಗಲಿಕ್ಕಿಲ್ಲ. ಆದರೆ ಬೇರೆ ಸ್ವರ್ಗ ಯಾವುದೂ ಸಿಗುವುದಿಲ್ಲ ಅಂತ ಹೀಗೇನಿಲ್ಲ. ಸತ್ಯವನ್ನ ಮಾತಾಡುವುದರಿಂದ ಉತ್ತಮವಾದ ಸ್ವರ್ಗವಾಗತ್ತೆ ಅಂತ ಹೇಳಿ, ಯಾವನ ಸತ್ಯವನ್ನ ಮಾತಾಡಿದ್ದಾನೆ ಅವನಿಗೆ ಮಕ್ಕಳಿಲ್ಲ, ಸಂತಾನ ಅವನಿಗೆ ಸ್ವರ್ಗವಾಗುವುದಿಲ್ವೇ?
ಹಾಗಲ್ಲ ಅಲ್ಲ. ಆದ್ದರಿಂದ ಸಂತಾನ ಅವಶ್ಯಕ ಎನ್ನುವುದನ್ನ ಸೂಚಿಸುವುದಕ್ಕಾಗಿ ಈ ಕಥೆಯೇ ಹೊರತು ಇದು ಸಂಪೂರ್ಣವಾಗಿ ಸಂತಾನವಿಲ್ಲದೆ ಇದ್ದದ್ದರಿಂದ ಅವನಿಗೆ ಸ್ವರ್ಗವೇ ಇಲ್ಲ ಅನ್ನುವ ಮಾತನ್ನ ಸರ್ವಥಾ ಹೇಳುವುದು ಸಾಧ್ಯವಿಲ್ಲ. ಆದ್ದರಿಂದ ಶ್ರೀಮದಾಚಾರ್ಯರು ಆ ನಿರ್ಣಯವನ್ನ ನಮಗೆ ತಿಳಿಸಿಕೊಡ್ತಾರೆ. ಯೇಷಾಂತು ಸಂತತಿರ್ನಾಸ್ತಿ ಮರ್ತ್ಯಲೋಕೆ ಸುಖಾವಹ ನತೇ ಲಭಂತೆ ವಸತಿಂ ಸ್ವರ್ಗೇ ಪುಣ್ಯಕೃತೋಪಿ ಕಸ್ತ್ವಂ ಬಂಧುರಿವಾಸ್ಮಾಕಂ ಅನುಶೋಚಸಿ ಸತ್ತಮ. ಯಾರಪ್ಪ ಮಹಾರಾಯ, ನೀನು ನಮ್ಮನ್ನು ನೋಡಿ ಇಷ್ಟು ದುಃಖ ಪಡ್ತಾ ಇದ್ದಿ, ಕನಿಕರ ಪಡ್ತಾ ಇದ್ದಿ, ಹಾಗಾದ್ರೆ ನೀನೊಬ್ಬ ಸಾತ್ವಿಕ. ಏನ್ ನಿನಗೆ ಬೇಕಾಗಿದೆ? ಯಾಕೆ ನಮ್ಮ ಬಗ್ಗೆ ಕೇಳ್ತಾ ಇದ್ದಿ? ನಿನ್ನ ಹೆಸರು ಏನು ಅಂತ ಕೇಳಿದಾಗ ಆ ಜರತ್ಕಾರು ಹೇಳ್ತಾನೆ, ಸ್ವಾಮಿ ಮಮ ಪೂರ್ವೇ ಭವಂತೋ ವೈ ಪಿತರ ಸಪಿತಾಮಹ. ನನ್ನ ಪೂರ್ವ ಪಿತೃಪಿತಾಮಹರೇ ನೀವೆಲ್ಲ. ನಾನೇ ನಿಮ್ಮ ಸಂತಾನ. ನಾನೇ ಮದುವೆಯಾಗದೇ ಇದ್ದವನು. ನನ್ನಿಂದ ಮಕ್ಕಳಾಗಬೇಕಾಗಿತ್ತು, ಆಗಿಲ್ಲ ಅನ್ನುವುದಕ್ಕಾಗಿ ನಿಮಗೆ ಈ ಅವಸ್ಥೆ ಬಂದಿದೆ. ಆದ್ದರಿಂದ ಕ್ಷಮಿಸಿ, ನನ್ನ ತಪ್ಪಾಯಿತು ಅಂತಂದು ಹೇಳ್ತಾನೆ. ಆಗ ಅವರಂತಾರೆ, ಮದುವೆ ಮಾಡ್ಕೊಳ್ಳೋ ಮಹಾರಾಯ, ಎಷ್ಟ್ ಸಲ ಹೇಳ್ಬೇಕು ನಿನಗೆ? ಎಷ್ಟು ಒತ್ತೀವಿ, ದುಃಖ ಪಟ್ಟೀವಿ, ಕಣ್ಣೀರು ಸುರಿಸೀವಿ, ತೆಗ್ಗಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಿ, ನಿನಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಮದುವೆ ಮಾಡ್ಕೋಬೇಕು, ಸಂತಾನ ಪಡಿಬೇಕು ಅಂತ ನಿನಗೆ ಎಚ್ಚರ ಬರ್ತಾ ಇಲ್ಲ. ಹೋಗ್ ಮದುವೆ ಮಾಡ್ಕೋ. ಅವ ಜರತ್ಕಾರು ಅಂದ, ಸ್ವಾಮಿ ಈ ಮದುವೆ ಗಿದುವೆ ಅಂತಂದ್ರೆ ಬಹಳ ಕಷ್ಟ, ಅದೆಲ್ಲ ಮನಸ್ಸಿಗೆ ಬಹಳ ಭಾರ. ಅದು ಯತಸ್ವ ಪಿತೃವಂಸ್ತಾತ ಸಂತಾನಾಯ ಕುಲಸ್ಯನಃ ನಹಿ ಧರ್ಮ ಫಲೈಸ್ತಾತ ನತಬೋಭಿ ಸುಸಂಚಿತೈ ತಾಂ ಗತಿಂ ಪ್ರಾಪ್ನುವಂತೀಹ ಪುತ್ರಿಣೋ ಯಾಂ ವ್ರಜಂತಿ ವೈ. ಮಕ್ಕಳಿದ್ದವರು ಯಾವ ಗತಿಯನ್ನು ಹೊಂದುತ್ತಾರೆ, ಆ ಗತಿಯನ್ನ ಮಕ್ಕಳಿಲ್ಲದವರು ಎಂದೂ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮದುವೆ ಮಾಡಿಕೊಂಡು ಮಕ್ಕಳನ್ನ ಪಡಿ. ಅವನಂದ, ನಾನು ಮದುವೆ ಮಾಡ್ಕೋತೀನಿ, ಆದರೆ ಒಂದು ಕರಾರಿನ ಮೇಲೆ ಮದುವೆ ಮಾಡ್ಕೋತೀನಿ. ಅವನು ಸಾಕಷ್ಟು ವಯಸ್ಸು ಆಗಿದೆ, ಅವನಿಗೆ ಒಳ್ಳೆ ಗಟ್ಟಿಗ, ತಪಸ್ವಿ, ಹಾಗಾಗಿ ಗಟ್ಟಿಗ. ಅವನು ಎಷ್ಟು ವಯಸ್ಸಾದ್ರೂ ಚಿಂತೆ ಇಲ್ಲ, ಗಟ್ಟಿಗ, ಮಹಾವೀರ, ಮಹಾಶೂರ, ಮಹಾಪರಾಕ್ರಮಿ. ಅವನು ಒಂದೇ ಕರಾರ್ ಹೇಳಿದ, ನಾನು ಯಾರೂ ಇಲ್ಲದಿರುವಾಗ ಅಡವಿಗೆ ಹೋಗಿ ನಾನು ಹೇಳ್ತೀನಿ, ನಾನು ಮದುವೆ ಮಾಡ್ಕೋತೀನಿ, ಯಾರು ಹೆಣ್ಣು ತಂದು ಕೊಡ್ತೀರೋ ಅವ್ರ ಮದುವೆ ಮಾಡ್ಕೋತೀನಿ ಅಂತ ಕೈ ಎತ್ತಿ ಹೇಳ್ತೀನಿ. ಆಗ ಯಾರಾದ್ರೂ ತಂದು ಕೊಟ್ರೆ ನಾನು ಮದುವೆ ಮಾಡ್ಕೋತೀನಿ, ಇಲ್ಲದ್ರೆ ಇವೊಂದೆಂತ ಕರಾರಿದೆ ನೋಡಿ. ಹೋಗಲಪ್ಪ, ಫೋರ್ಟಿನಲ್ಲಿ ಅಥವಾ ವಿಟಿ ಸ್ಟೇಷನ್ ಮೇಲೆ ನಿಂತ್ಕೊಂಡು ಅನೌನ್ಸ್ ಮಾಡಿದ್ರೆ ಯಾರಾದ್ರೂ ತಂದು ಕೊಟ್ಟಾರ. ಅವನು ಈ ಕಾಡಿನೊಳಗೆ ಹೋಗಿ ಕೂತ್ಕೊಂಡಾಗ ಇವನಿಗೆ ಯಾರು ತಂದು ಕೊಡ್ಬೇಕು? ಅವನು ಹೇಳ್ದ, ನಾನು ಕಾಡಿಗೆ ಹೋಗಿ ಅನೌನ್ಸ್ ಮಾಡೋನು, ಅಲ್ಲಿ ಯಾರು ತಕ್ಷಣಕ್ಕೆ ತಂದು ನನ್ನ ಮುಂದೆ ಕಣ್ಣ ಮುಂದೆ ಯಾರು ಹುಡುಗಿನ ಹಿಡಿತಾರೋ ಅವಳನ್ನ ಮದುವೆ ಮಾಡ್ಕೋತೀನಿ. ಒಂದು. ಇನ್ನೊಂದು ಕರಾರು, ಸನಾಮ್ನಿ, ನನ್ನ ಹೆಸರೇ ಇರ್ಬೇಕು ಅವಳಿಗೆ. ನನ್ನ ಹೆಸರು ಜರತ್ಕಾರು. ಅದು ನೋಡ್ರಿ ಎಷ್ಟು ಚೆನ್ನಾಗಿದೆ, ಏನು ಕೋಮಲ, ಮೃದುಲ ಕೋಮಲ ಹೆಸರಿರ್ಬೇಕು. ಅದು ಬಿಟ್ಟು ಜರತ್ಕಾರು ಅಂತ ತನ್ನ ಹೆಸರು, ಕಠೋರ ಕರ್ಕಶವಾದ ತಪಸ್ವಿಯಾದ ಹೆಸರದು. ಅಂಥದೇ ಹೆಸರಿರ್ಬೇಕಂತ ಅವಳಿಗೆ. ಅಂಥದೇ ಹೆಸರಿನ ಹುಡುಗಿಯನ್ನ ನಾನು ಹೇಳುವಾಗ ಕರ್ಕೊಂಡು ಬರೋ. ಅಂದ್ರೆ ಯಾರು ಇಂಥವ್ರು ಇರೋದೇ ಇಲ್ಲ, ಮದುವೆ ಮಾಡ್ಕೊಳ್ಳೋದು ತಪ್ಪಿ ಬಿಡ್ತದೆ. ನಂದೇನ್ ತಪ್ಪಿಲ್ಲ, ನಾನು ಕರಾರಿನ ಮೇಲೆ ಮದುವೆ ಮಾಡ್ಕೊಳ್ಳೋನಿದ್ದೆ, ಯಾರು ಬರಲಿಲ್ಲ ಅಂತ ಹೇಳಿಬಿಡ್ತೇನೆ ಅಂತ ಇವನು ಅನ್ಕೊಂಡ. ದೈವ ನೋಡಿ ಹೇಗಿರ್ತದೆ ವಿಚಿತ್ರ, ಹೇಗಿರ್ತದೆ ದೈವ ಹೇಗಿರ್ತದೆ ವಿಚಿತ್ರ. ನಾವೆಲ್ಲ ಕರಾರುಗಳನ್ನು ಮಾಡ್ತೇವೆ, ಆದರೆ ಎಲ್ಲಾ ಕರಾರುಗಳನ್ನು ಮೀರಿ ದೈವ ತನ್ನದೊಂದು ಅಂಕುಶವನ್ನ ತಾನ ಇಟ್ಕೊಂಡು ಕೂತಿರ್ತದೆ. ಭಾರಿ ವಿಚಿತ್ರ. ಜರತ್ಕಾರು ಹೋಗ್ತಾನೆ, ಯದ್ಯುಪಲಪ್ಸ್ಯಾಮಿ ಕರಿಷ್ಯೇನ ಅನ್ಯಥಾಹ್ಯಹಂ ಭೈಕ್ಷವತ್ತಾಮಹಂ ಕನ್ಯಾಂ ಉಪಯಂಸ್ಯೆ. ಇನ್ನೊಂದು ಕರಾರು, ಒಂದು ಸಂತಾನವಾಗುವವರೆಗೆ ಮಾತ್ರ ನಾನು ಮದುವೆ ಮಾಡಿಕೊಂಡು ಗೃಹಸ್ಥನಾಗಿರ್ತೇನೆ, ಆಮೇಲೆ ಅವಳನ್ನು ಬಿಟ್ಟೆ ನಾನು ಹೋದೆ. ಏನಾದ್ರೂ ಮಾಡು ಮಹಾರಾಯ, ಒಂದು ಸಂತಾನವಾಗಲಿ ಅಂತ ಅವರ ಅಪೇಕ್ಷೆ ಆಗಲಿ ಅಂತ ಹೋದ. ನನ್ನಂತ ದರಿದ್ರನಿಗೆ ಯಾರು ಕೊಡ್ತಾರೆ? ಯಾರು ಕೊಡುದಿಲ್ಲ, ಏನಿಲ್ಲ. ಅರಣ್ಯಕ್ಕೆ ಹೋದ, ಗಟ್ಟಿಯಾಗಿ ಒದರಿದ. ತಥೋ ನಿಮೇಶಾಯ ಯದ ತದಾ ಸವಿಪ್ರ ಸಂಶಿತವ್ರತಃ. ಆಗ ಅಲ್ಲಿ ಹೋಗಿ ಕಿರುಚ್ತಾ ಇದ್ದಾನೆ, ನನ್ನ ಹೆಸರಿನ ಹುಡುಗಿಯನ್ನ ಕರ್ಕೊಂಡು ಬಂದು ಈಗ ಯಾರಾದ್ರೂ ಕೊಟ್ರೆ ನಾನ್ ಮದುವೆ ಆಗ್ತೀನಿ ಅಂತ ಒದರಿದಾಗ ವಾಸುಕಿ ಶೇಷ ಹಾವು ಅವನು ಬಂದವನೇ ಬಂದು, ಸ್ವಾಮಿ ನಮ್ಮ ತಂಗಿ ಇದ್ದಾಳೆ, ನೀವು ಮದುವೆ ಮಾಡ್ಕೊಳ್ಬೇಕು. ಅವಳ ಹೆಸರೇನು? ನನ್ನ ಹೆಸರಿದ್ರೆ ನಾನು ಮದುವೆ ಮಾಡ್ಕೊತೇನೆ. ಅವಳ ಹೆಸರೇನು? ಜರತ್ಕಾರು ಅವಳ ಹೆಸರು. ಸಂತಾನವಾಗುವವರೆಗೆ ಮಾತ್ರ ನಾನು ಇರ್ತೀನಿ, ಆಮೇಲೆ ನಾನು ಇರುವುದಿಲ್ಲ. ಓಕೆ, ನೀವೇನಾದ್ರೂ ಮಾಡಿ. ಇಷ್ಟಂದಾಗ ವಾಸುಕಿ ಸನಾಮ್ನೀಂ ಚೋದ್ಯತಾಂ ಭಾರ್ಯಾಂ ಗೃಹೀಯಾಮಿತಿ ತಸ್ಯ ಹಿ ಮನೋನಿವಿಷ್ಟಂ ಅಭವತ್ ಜರತ್ಕಾರೋರ್ ಮಹಾತ್ಮನಃ. ಇನ್ನೊಂದು ಗೋಳು ಏನು ಅಂದ್ರೆ, ಜರತ್ಕಾರು ಸತ್ಯವಂತ,
ಇಷ್ಟೆಲ್ಲ ಆಡಿದ ಮೇಲೆ ಸುಳ್ಳಾಡಿ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಹೋಗ್ಲಿಕ್ಕೆ ಬರುವ ಹಾಗಿದ್ದಿಲ್ಲ. 3 ಕರಾರುಗಳಿತ್ತು. ಒಂದು ಕರಾರು ಅರಣ್ಯದಲ್ಲಿ ಹೋಗಿ ಕಿರಿಚಿದಾಗ ಬರಬೇಕು, 2ನೇದ್ದು ನನ್ನ ಹೆಸರೇ ಇರಬೇಕು, 3ನೇದ್ದು ಒಂದೇ ಸಂತಾನದವರೆಗೆ ನಾನು ಗೃಹಸ್ಥ. ಈ 3 ಕರಾರಿಗೆ ಒಪ್ಪಿದ ಮೇಲೆ ಇನ್ನೇನು ಹೆಚ್ಚಿಂದಿಲ್ಲ ಅಂತ ಆದ ಮೇಲೆ ತಿರುಗಿ ಹೋಗುವಂತಿಲ್ಲ. ಹಾಗಾಗಿ ಮದುವೆ ಆದ ಮೇಲೆ ಸಂತಾನವಾಯಿತು, ಆಸ್ತಿಕ. ಅದು ಮುಂದೆ ಕಥೆ ಬರ್ತದೆ. ಆಗ ಒಂದು ವಿಚಿತ್ರವಾದ ಮಾತ್ರ ಹಿ ಭುಜಗ ಶಪ್ತಾಹ. ಇದು ಯಾಕೆ ಹೀಗಾಯ್ತು? ಪ್ರಶ್ನೆ ಏನು ಬಂತಿದ್ದು, ಸಮಸ್ಯೆ ಯಾಕೆ ಹೀಗೆ ಅಂತಂದ್ರೆ ಅದಕ್ಕೆ ಒಂದು ಕಾರಣವನ್ನು ಹೇಳ್ತಾರೆ. ಬಹಳ ಸುಂದರವಾದ ಕಾರಣ ಅದಕ್ಕೆ. ಏನ್ ಕಾರಣ? ಕಶ್ಯಪರಿಗೆ ಅನೇಕ ಜನ ಹೆಂಡಂದ್ರು, ಅದರೊಳಗೆ ಇಬ್ಬರು, ಕದ್ರು ಅಂತ ಒಬ್ಬಳು, ವಿನತ ಅಂತ ಇನ್ನೊಬ್ಳು. ಕದ್ರು ಮತ್ತು ವಿನತ ಅಂತ ಇಬ್ಬರು ಹೆಂಡಂದ್ರು ಕಶ್ಯಪರಿಗೆ, ಮಡದಿಯರು. ಕದ್ರು ಅವಳು ಬೇಡಿದ್ಕೊಂಡು, ನನಗೆ ವರವನ್ನು ಕೊಡು, ಮಕ್ಕಳಾಗಬೇಕು, ಸಂತಾನವಾಗಬೇಕು. ಎಂಥ ಸಂತಾನ ಬೇಕು ನಿಮಗೆ? ಎಂಥ ಸಂತಾನ? ನನಗೆ 1000 ಮಕ್ಕಳು ನನಗಾಗಬೇಕು ಅಂತ 2 ವರ ನಾನು ಕೊಡಬಹುದು. ಒಂದು 1000 ಜನ ಮಕ್ಕಳು, ಇನ್ನೊಂದು 2 ಸಂತಾನ. ಆದರೆ ಭಾರಿ ಬಲಿಷ್ಠವಾದ ಸಂತಾನ. ಯಾವುದು ಬೇಕು? ಕ್ವಾಲಿಟಿನ ಕ್ವಾಂಟಿಟಿನ? ಕ್ವಾಂಟಿಟಿ ಬೇಕು ಒಂದು ಕಡೆಗೆ, 1000 ಜನ ಮಕ್ಕಳು, ಇನ್ನೊಂದು ಕಡೆಗೆ ಕ್ವಾಲಿಟಿ, ಇಬ್ಬರು ಮಕ್ಕಳು, ಭಾರಿ ಉತ್ತಮ ಮಕ್ಕಳು. ಆ ಎಲ್ಲ 1000 ಮಕ್ಕಳನ್ನ ಸುಮ್ಮನೆ ನಿವಾಳಿಸಿ ಹಾಕ್ಬೇಕಷ್ಟೇ. ಅಂಥ ಮಹಾಪರಿಕ್ರಮೆಗಳು ಯಾರು ಬೇಕು? ಕದ್ರು ಹೇಳಿದ್ಲು, ಅವಳಿಗೆ ಚಾಪಲ್ಯ ಬಹಳ ಜನ ಇದ್ರೆ ಚಲೋ ಇರ್ತದೆ ಅಂತ. ಅವಳಿಗೆ ಚಾಪಲ್ಯ 1000 ಜನ ಮಕ್ಕಳು ಬೇಕು ಅಂತ ಬೇಡಿದ್ಲು. ಹಾಗಾಗಿ ಅವಳಿಗೆ 1000 ಜನ ಮಕ್ಕಳಾದ. ವಿನತ ಬಹಳ ಒಳ್ಳೆ ವಿನತ, ನಿಜವಾಗಿಯೂ ವಿನತ, ಯಾವಾಗಲೂ ನಮ್ರಳು. ಅವಳು ಹೇಳ್ತಾಳೆ, ನನಗೆ ಅಷ್ಟು ಜನ ಎಲ್ಲ 2 ಮಕ್ಕಳು ಸಾಕು, ಮಹಾಬಲಿಷ್ಠರಿದ್ರೆ ಸಾಕು, ನನಗದೇ ನಂಗೆ ಬೇಕು, ಲೇಸು. ಸರಿ ಆಗಲಿ ಅಂತ ವರ ಕೊಟ್ಟರು, ಅನುಗ್ರಹ ಮಾಡಿದ್ರು, ಹೋದರು. ಕಶ್ಯಪರು ಆಚೆ ಹೋಗಿದ್ದಾರೆ. ಈಚೆ ಇವರಿಬ್ಬರು ಗರ್ಭಿಣಿಯರಾಗಿ ಆ ಗರ್ಭಗಳು ಬೆಳೀತಾ ಇವೆ. ಗರ್ಭಗಳು ಬೆಳೀತಾ ಇರುವಾಗ ಸ್ವಲ್ಪ ದಿವಸವಾದ ಮೇಲೆ ಅಂಡಗಳು ಬಿತ್ತು. ಅಂಡಗಳು ಬಿದ್ರೆ ಕದ್ರುವಿನಲ್ಲಿ 1000 ಅಂಡಗಳು ಬಿತ್ತು, ಸಣ್ಣ 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 ತತ್ತಿಗಳು. ಅವುಗಳನ್ನ ದಾಸದಾಸಿಯರೆಲ್ಲ ಸೇರಿಕೊಂಡು ಆ ಘಟಗಳಲ್ಲಿ, ಕೊಡಗಳಲ್ಲಿ ಇಟ್ಟು ತುಪ್ಪ ಹಾಕಿ ಅದನ್ನ ಸ್ವೇದಪೂರ್ಣ, ಸೋಪಸ್ವೇದವಾದಂತಹ ಘಟಗಳಲ್ಲಿ ಇಟ್ಟರು. ಟೆಸ್ಟ್ ಟ್ಯೂಬಿನ ಪ್ರಕ್ರಿಯೆ ಆಗ ಇತ್ತು. ಎಷ್ಟು ಚೆನ್ನಾಗಿತ್ತು! ಹಾವುಗಳನ್ನ ಬೆಳೆಸುವುದಕ್ಕಾಗಿಯೂ ಕೂಡ ಒಂದು ತತ್ತಿಗಳನ್ನ ಹಾಕಿ ಒಂದು ತುಪ್ಪದಲ್ಲಿ, ಅದೊಂದು ಸ್ಪೆಷಲ್ ತುಪ್ಪ, ಆ ಸ್ಪೆಷಲ್ ಆಜ್ಯದಲ್ಲಿ, ಘೃತದಲ್ಲಿ ಅದನ್ನು ಇಟ್ಟು ಅದನ್ನ ಪೋಷಣೆ ಮಾಡ್ತಾ ಇದ್ರು. ಎಲ್ಲ ವಿಧವಾದಂತಹ ಉತ್ತಮ ದ್ರವ್ಯಗಳನ್ನ ಹಾಕಿ ಬೆಳೆಸಿ. ಹಾಗೆ 1000 ತತ್ತಿಗಳನ್ನ, ಅಂಡಗಳನ್ನು ಇಟ್ಟು ಘಟದಲ್ಲಿಟ್ಟು ಬೆಳೆಸಿದ್ರು. ಇನ್ನು 2 ಅಂಡಗಳಿತ್ತು, ಆ 2 ಅಂಡಗಳನ್ನು ಬೆಳೆಸಿದ್ರು. ವಿನತಾನ್ ಅಂಡ. 2 ಅಂಡಗಳು ವಿನತೆಯಿಂದ ಹುಟ್ಟಿವೆ, 1000 ಅಂಡಗಳು ಕದ್ರುವಿನಿಂದ ಹುಟ್ಟಿವೆ. ಎರಡನ್ನೂ ಪ್ರತ್ಯೇಕವಾಗಿ ಬೆಳೆಸಿದರು. 500 ವರ್ಷವಾಯಿತು. 500 ವರ್ಷಗಳವರೆಗೂ ಕೂಡ ಆ ತತ್ತಿಗಳೇನು ಒಡಿಲೇ ಇಲ್ಲ. ಆ ತತ್ತಿಗಳು ಬೆಳೀತಾ ಇದೆ, ಒಡಿಲಿಲ್ಲ. ಆಮೇಲೆ ಇಬ್ಬರಿಗೂ ಸಮಾಧಾನವಿತ್ತು. ಯಾಕೆಂದ್ರೆ ಇಬ್ಬರದು ಒಡೆದಿದ್ದಿಲ್ಲ, ಹಾಗಾಗಿ ಇಬ್ಬರು ಸಮಾಧಾನದಲ್ಲೇ ಇದ್ರು. ಆಯ್ತು, ಬೆಳಿತವೆ, ಬೆಳಿಲಿ, ಯಾವಾಗ ಬೆಳಿತಾವೋ ಬೆಳಿಲಿ ಅಂತಂತ ಸುಮ್ಮನಿದ್ರು. ಆಮೇಲೆ ಕೊನೆಗೊಮ್ಮೆ 500 ವರ್ಷವಾದ ಮೇಲೆ ಈ ಕದ್ರುವಿನ ಮಕ್ಕಳ ಆ ಅಂಡಗಳೇಂತೋ ಅವೆಲ್ಲ ತತ್ತಿಗಳೆಲ್ಲ ಒಡೆದು ಹಾವುಗಳೆಲ್ಲ ಬಂದವು. ಹಾವುಗಳೆಲ್ಲ ಮನೆಯಲ್ಲೇ ಓಡಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಇವಳಿಗೆ ದುಃಖವಾಯ್ತು. ಓಹೋ, 1000 ಜನ ಮಕ್ಕಳ ಅವಳಿಗೆ ಆಗಿಬಿಟ್ರು, ನನಗಿನ್ನೂ 1 ಮಕ್ಕಳಾಗಿಲ್ಲಲ್ಲ, 2 ಬೇಡಿದ್ದೆ, ಅದ್ರೊಳಗೆ ಒಂದಾದ್ರೂ ಆಗ್ಬಾರ್ದೆ ಅಂತ ಹೇಳಿ ಒಂದು ತತ್ತಿಯನ್ನ ಕೋಲು ತೆಗೆದುಕೊಂಡು ದೊಡ್ಡದಾಗಿ ಅದನ್ನು ಅಪ್ಪಳಿಸಿ ಹೊಡೆದು ಬಿಟ್ಲು. 500 ವರ್ಷವಾಗಿತ್ತು. ಇನ್ನು 500 ವರ್ಷವಾಗಿ 500 ವರ್ಷ ಕಾಯ್ಲಿಕ್ಕೆ ಸಾಧ್ಯವಿದ್ದದ್ದು ಮುಂದೆ ಸ್ವಲ್ಪ ದಿವಸ ಕಾಯ್ಲಿಕ್ಕೆ ಆಗಲಿಲ್ಲ ಅವಳಿಗೆ. ಅದು ಮಾತ್ಸರ್ಯ, ಅದು ಸೌತಿ ಮಾತ್ಸರ್ಯ. ಆ ತತ್ತಿಯನ್ನ ಒಡೆದ್ಬಿಟ್ಟು ಪ್ರಹಾರ ಮಾಡಿದ್ಲು, ಒಡೆದಾಗ ಸರಿಯಾಗಿ ಅರ್ಧ ಭಾಗ ಮಾತ್ರ ತಯಾರಾಗಿತ್ತು ಆ ವ್ಯಕ್ತಿಯ ದೇಹ. ಇನ್ನು ಅರ್ಧ ಭಾಗ ನಾಭಿಯಿಂದ ಕೆಳಗಿನ ಭಾಗ, ತೊಡೆಯಿಂದ ಕೆಳಗಿನ ಭಾಗ ತಯಾರಾಗಿರಲಿಲ್ಲ. ಏನ್ ಮಾಡಬೇಕು? ಅವನು ಹೊರಗೆ ಬಂದ, ಏನ್ ಪ್ರಕಾಶ, ಏನ್ ತೇಜಸ್ಸವನದು, ಭಾರೀ ಪರಾಕ್ರಮಿ, ಭಾರೀ ತೇಜಸ್ವಿ. ಅವನು ಶಾಪ ಕೊಟ್ಟ ತಾಯಿಗೆ, ನೀನು ನನ್ನ ತಾಯಿ ನಿಜ, ಆದರೆ ನಾನಿನ್ನು ಇಡೀ ನನ್ನ ಜನ್ಮ ನನ್ನ ತೊಡೆ ಇಲ್ಲದೆ ಕಾಲಿಲ್ಲದೆ ನಾನಿರಬೇಕಾಯ್ತು. ಇದು ನಿನ್ನ ಅವಸರಕ್ಕಾಗಿ. ಯಾಕೆ ಅವಸರ? ಅದನ್ನು ಒಬ್ಬ ಸೌತಿ ಜೊತೆಗೆ ಮಾತ್ಸರ್ಯಕ್ಕಾಗಿ ಅವಸರ ಅಲ್ಲ.
ಯಾವ ಸವತಿ ಜೊತೆಗೆ ಮಾತ್ಸರ್ಯದಿಂದ ನೀನು ಅವಸರಪಡಿಸಿ ನನ್ನ ಇನ್ನೂ ಅರ್ಧ ಅಂಗ ಪೂರ್ಣವಾಗುವುದಕ್ಕಿಂತಲೂ ಮೊದಲೇನೆ ನೀನು ಒಡೆದು ಬಿಟ್ಟಿ ನನ್ನ ಅರ್ಧಾಂಗನನ್ನು ಮಾಡಿದಿ, ಆದ್ದರಿಂದ ನೀನು ಅವಳ ದಾಸಿಯಾಗು ಅಂತ ಶಾಪ ಕೊಟ್ಟು ಬಿಡ್ತಾನೆ. ಯಾವಳ ಬಗ್ಗೆ ನೀನು ಮಾತ್ಸರ್ಯ ಪಡ್ತಾ ಇದ್ದೀಯೋ ಅವಳ ದಾಸಿಯಾಗು ಅಂದ್ರೆ ಇದೇನಿದೆ? ಎಷ್ಟು ವಿಚಿತ್ರ ನೋಡಿ. ಇಂಥ ವಿಚಿತ್ರವಾದ ಶಾಪವಾಯಿತು. ಅವನೇ ಅರುಣ. ಆ ಅರುಣ ಅವನು ಶಾಪ ಕೊಟ್ಟ. ಅವನಿಗೆ ಅವನ ಅನೂರು ಅಂತಂತಾರೆ, ತೊಡೆ ಇಲ್ಲ ಅವನಿಗೆ. ಪ್ರಕಾಶ ಅಂದ್ರೆ ಅಷ್ಟು ಪ್ರಕಾಶ, ಅತೀ ಪ್ರಕಾಶ, ಅತಿ ಹೆಚ್ಚಿನ ಪ್ರಕಾಶ. ಅವನ ಕಥೆಯನ್ನ ಮುಂದೆ ಹೇಳೋರಿದ್ದಾರೆ. ಅವನ ಕಾರಣಕ್ಕಾಗಿ ವಿನತೆಗೆ ಶಾಪವಾಯಿತು. ನೀನು ಯಾವಳ ಜೊತೆಗೆ ನೀನು ಮಾತ್ಸರ್ಯವನ್ನು ಮಾಡ್ತಾ ಇದ್ದೀಯೋ ಅವಳಿಗೆ ನೀನು ದಾಸಿಯಾಗು ಅಂತ ಶಾಪವಾಯಿತು. ಶಾಪವಾಗಿ ಅವಳು ಆಚೆ ಇದ್ದಾಳೆ. ಇದ್ರೊಳಗೆ ಏನಾಯ್ತು ಅಂತಂದ್ರೆ, ಆಗ ಅವನು ಇನ್ನೊಂದು ಮಾತನ್ನು ಹೇಳ್ತಾನೆ. ಇನ್ನೊಂದು ಅಂಡ ಇದೆ, ಆ ತತ್ತಿಯನ್ನು ಮಡಿಲಿಕ್ಕೆ ಹೋಗ್ಬೇಡ, ನಿನಗೆ ಘೋರ ಶಾಪವಾಗತ್ತೆ. ಅವನು ನನ್ಕಿಂತಲೂ ಮಹಾಪರಾಕ್ರಮಿ, ಭಾರೀ ತೇಜಸ್ವಿ, ದೊಡ್ಡ ವ್ಯಕ್ತಿ ಹುಟ್ಟೋನಿದ್ದಾನೆ, ಆ ದೇವತೆ ಹುಟ್ಟೋನಿದ್ದಾನೆ. ನೀನೇನು ಮಾಡ್ಲಿಕ್ಕೆ ಹೋಗ್ಬೇಡ, ಸುಮ್ಮನೆ ಬಿಟ್ಬಿಡು. ಅವನು ಹುಟ್ಟುವಾಗ ಹುಟ್ಟುತ್ತಾನೆ, ನೀನೇನ್ ಮಾಡ್ಬೇಡ. ಇನ್ನೆರಡು ದಿವಸಪ್ಪ, ಇನ್ನ 200 ವರ್ಷ, ಏನು ಮಾತಾಡಬೇಡ. ಸರಿ ಆಯ್ತು ಅಂತ ಅನ್ಕೊಂಡು ಸುಮ್ಮನೆ ಇರ್ತಾನೆ. ಈಚೆ ಅವನು ಹೋದ. ಅವನು ಅರುಣ ಬಂದವನೇ ಬಂದು ಹುಟ್ಟಿದ ತಕ್ಷಣಕ್ಕೇನೆ ಅವನು ಹಾರಿಬಿಟ್ಟ. ತೊಡೆಯಿಲ್ಲ, ಹಾರಿಬಿಟ್ಟ. ಮಹಾ ಸಾಮರ್ಥ್ಯ, ಒಳ್ಳೆ ಬಲವಂತ, ಜ್ಞಾನವಂತ, ತೇಜಸ್ವಿ. ಅವನನ್ನ ತೆಗೆದುಕೊಂಡು ಹೋದ್ರು. ಅವನ ಕಥೆಯನ್ನ ಮುಂದೆ ಹೇಳುವವರಿದ್ದಾರೆ. ಸಾರಥ್ಯೆ ಕಲ್ಪಯಾಮಾಸ ಪ್ರಿಯಮಾಣ ಸ್ತಮೋನುದಃ. ಸೂರ್ಯನ ಮುಂದೆ ಆ ಅರುಣನನ್ನ ಕೂಡಿಸಿ ಸಾರಥಿಯನ್ನಾಗಿ ಮಾಡುವವರಿದ್ದಾರೆ. ಯಾಕೆ ಅಂತಂದ್ರೆ, ಆ ಮುಂದೆ ಕಥೆ ಬರುತ್ತೆ. ಚಂದ್ರ, ಇವರಿಬ್ಬರು ಅಮೃತ ಮಥನದ ಕಾಲದಲ್ಲಿ ಅಮೃತ ಬಂತಲ್ಲ, ಅಮೃತ ಬಂದ ಮೇಲೆ 2 ಪಂಕ್ತಿಗಳಲ್ಲಿ ರಾಕ್ಷಸರನ್ನ, ದೈತ್ಯರನ್ನ ಒಂದು ಪಂಕ್ತಿಯಲ್ಲಿ, ಇನ್ನೊಂದು ಪಂಕ್ತಿಯಲ್ಲಿ ದೇವತೆಗಳನ್ನ ಕೂಡಿಸಿಟ್ಟು ಪರಮಾತ್ಮ ಬಿಡಿಸ್ತಿರ್ತಾನೆ ಮೋಹಿನಿ. ಆಗ ರಾಹು ಆಚೆಯಿಂದ ಬಂದು ದೇವತೆಗಳ ಪಕ್ಷದಲ್ಲಿ ಕೂತ್ಕೋತಾನೆ. ಸೂರ್ಯಚಂದ್ರರ ಮಧ್ಯದಲ್ಲಿ ಕೂತ್ಕೊಂಡಾಗ ಸೂರ್ಯ ಅದನ್ನು ಸೂಚಿಸ್ತಾನೆ ದೇವರಿಗೆ. ನಾರಾಯಣ ತಕ್ಷಣದಲ್ಲಿ ಕೈಯಲ್ಲಿ ಚಕ್ರ ತೆಗೆದುಕೊಂಡು ರಾಹುವನ್ನ ಕತ್ತರಿಸ್ತಾನೆ, ಸಂಹಾರ ಮಾಡ್ತಾನೆ. ಅದರ ಸಿಟ್ಟಿನಿಂದ ರಾಹು ಯಾವಾಗಲೂ ಸೂರ್ಯನನ್ನ ಪೀಡಿಸ್ತಿರ್ತಾನೆ ಗ್ರಹಣ ರೂಪದಲ್ಲಿ. ಹೀಗೆ ಇದು ಆಗುವ ಕಥೆ. ಆ ಸಂದರ್ಭದಲ್ಲಿ ಸೂರ್ಯ ಎಲ್ಲರಿಗೂ ಹೋಗಿ ಹೇಳ್ತಾನೆ, ನೋಡಿ ನನಗೆ ಕಷ್ಟವಾಗಿದೀಗ, ಗ್ರಹಣ ಬರ್ತದೆ, ರಾಹು ನಮಗೆ ಗ್ರಾಸ ಮಾಡ್ತಾನೆ, ಬಹಳ ಪೀಡೆ ಆಗ್ತದೆ, ನೀವೆಲ್ಲ ನನಗೆ ಸಹಕಾರ ಮಾಡಿ ಅಂತ ಹೇಳಿ ಸೂರ್ಯ ಎಲ್ಲರಿಗೆ ಬೇಡಿಕೊಳ್ತಾನೆ. ಯಾವ ದೇವತೆಗಳು ಕೇಳ್ಕೊಳ್ಳುದಿಲ್ಲ. ಹೋಗೋಗೋ, ನಿನ್ ಪ್ರಾಬ್ಲಮ್ ನನಗೇನ್ ಹೇಳ್ತಿ, ನಮಗೆ ಸಾಕಾಗಿದೆ, ನೀನೇನ್ ಹೇಳ್ತಿ ಅಂತ ಹೇಳಿ ಅವನನ್ನು ದೂರ ಸರಿಸಿಬಿಡ್ತಾನೆ. ಅವನಿಗೆ ಸಿಟ್ಟಾಯ್ತು. ಸೂರ್ಯ ಸಿಟ್ಟಿಗೆ ಬಂದು ಕೋಪಿಸಿಕೊಂಡು ಅವನೇನ್ ಮಾಡಿದ, ಇವರಿಗೆ ಬರ್ಲಿ, ಇವರಿಗೆಲ್ಲ ಬುದ್ಧಿ ಕಲಿಸ್ತೀನಿ, ಸುಟ್ಟಾಕ್ತೀನಿ ಅಂತ ಹೇಳಿ ಅತಿ ಭಯಾನಕವಾದ ತನ್ನ ರೂಪವನ್ನು ತಾಳಿ ಸುಡೋಣ ಅಂತ ಹೊರಡ್ತಾನೆ. ಇದು ಗೊತ್ತಾಯ್ತು. ಎಲ್ಲ ದೇವತೆಗಳಿಗೆ ಗೊತ್ತಾದಾಗ ಆ ದೇವತೆಗಳೆಲ್ಲ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿ ಬ್ರಹ್ಮದೇವರಿಗೆ ಹೇಳ್ತಾರೆ, ಸ್ವಾಮಿ, ಸೂರ್ಯ ಈ ತರಹ ಇಡೀ ಜಗತ್ತನ್ನ ಭಸ್ಮ ಮಾಡಬೇಕು ಅಂತೇನೋ ಹೊರಟಿದ್ದಾನಂತೆ, ನಾಳೆ ಬೆಳಿಗ್ಗೆ ಬರುವಾಗ ಭಯಾನಕವಾದಂತಹ ಪ್ರಕಾಶವನ್ನು ತೆಗೆದುಕೊಂಡು ಬರ್ತಾನಂತೆ, ಏನ್ ಮಾಡಬೇಕು? ಹೌದು, ಅವನು ಬರೋದು ನಿಜ, ಅವನು ಬರೋದಿತ್ತು, ಅದಕ್ಕೆ ನಾನು ಮೊದಲೇ ಪ್ಲಾನ್ ಮಾಡಿದ್ದೀನಿ, ಎಲ್ಲ ವ್ಯವಸ್ಥೆ ಆಗಿದೆ. ಅಂದ್ರೆ ಇದು ಏನೇನು ಕೆಲವು ಘಟನೆಗಳ ಸಂದರ್ಭದಲ್ಲಿ ಮಹಾಭಾರತವನ್ನು ನಾವು ಅನುಶೀಲನ ಮಾಡುವಾಗ ಅನೇಕ ಸಂದರ್ಭಗಳು ಹೀಗೆ ನಡೀತಾ ಇವೆ. ಅವುಗಳಿಗೆ ಉಪಾಯವಾದ ಒಂದು ಪ್ರಸಂಗವನ್ನ, ಇನ್ನೊಂದು ವ್ಯಕ್ತಿಯನ್ನ, ಒಂದು ವಸ್ತುವನ್ನ, ಪದಾರ್ಥವನ್ನ, ಸನ್ನಿವೇಶವನ್ನ ದೇವತೆಗಳು ಮೊದಲೇ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ನಮ್ಮ ಲೆಕ್ಕದಲ್ಲಿ ಇದು ಹೀಗಾಯ್ತಲ್ಲ, ಏನ್ ಮಾಡಬೇಕು ಗೊತ್ತಿಲ್ಲ ನಮಗೆ, ನಾಳೆ ಅದಕ್ಕೆ ಉಪಾಯವನ್ನ ನಾವು ಯಾರೋ ನಮಗೆ ಹೇಳ್ತಾರೆ, ನಾವು ಮಾಡ್ತೇವೆ. ಆದರೆ ದೇವತೆಗಳ ದೃಷ್ಟಿಯಲ್ಲಿ ಹೀಗಿಲ್ಲ. ದೇವತೆಗಳ ದೃಷ್ಟಿಯಲ್ಲಿ ಎವ್ರಿಥಿಂಗ್ ಈಸ್ ಪ್ರೀ ಡಿಟರ್ಮಿನ್ಡ್, ಎಲ್ಲವೂ ಮೊದಲೇ ಪೂರ್ವ ನಿಯೋಜಿತವಾದದ್ದು. ಅವರಿಗೆ ಗೊತ್ತು. ಯಾಕೆ? ಸರ್ವಜ್ಞರಾದದ್ದರಿಂದ, ಎಲ್ಲವನ್ನು ತಿಳಿದವರಾದ್ದರಿಂದ ಭವಿಷ್ಯತ್ತನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡವರು. ಭವಿಷ್ಯತ್ತಿನಲ್ಲಿ ಏನಾಗತ್ತೆ, ಏನಾಗುವುದಿಲ್ಲ, ಏನಾಗಬೇಕು, ಏನು ಮಾಡಬೇಕು, ಏನು ಮಾಡಬಾರದು, ಇದೆಲ್ಲ ಅವರಿಗೆ ಗೊತ್ತು. ಹಾಗಾಗಿ
ಯಾವ ಸಮಸ್ಯೆಯೂ ಇಲ್ಲ. ಬ್ರಹ್ಮದೇವರಿಗೆ ಹೋಗಿ ಕೇಳಿದಾಗ ಅವರು ಹೇಳಿದ್ರು, ಏನ್ ಚಿಂತೆ ಬೇಡ, ಆ ಸೂರ್ಯನ ಎಲ್ಲ ಪ್ರಕಾಶವನ್ನು ನುಂಗಿ ಹಾಕುವುದಕ್ಕೆ ಒಬ್ಬ ವ್ಯಕ್ತಿಯನ್ನು ಸಿದ್ಧ ಮಾಡಿದ್ದೇವೆ. ಅವನನ್ನ ಕರೆದು ಸೂರ್ಯನ ರಥದ ಮುಂದೆ ಕೂಡಿಸಿ ಸಾಕು, ನಿಮಗೆಲ್ಲ ಪರಿಹಾರವಾಗತ್ತೆ. ನಾವು ಇವತ್ತಿನ ದಿವಸ ಸೂರ್ಯನ ರಶ್ಮಿಗಳು ಭೂಮಿಗೆ ಬರುವಾಗ ಮಧ್ಯದಲ್ಲಿರುವ ಓಝೋನಿನ ಲೇಯರ್ಗಳೆಲ್ಲವೂ ಕೂಡ ಆ ಅವನ ಅಲ್ಟ್ರಾವಯೋಲೆಟ್ ರೇಗಳನ್ನೆಲ್ಲ ತಾವು ನುಂಗಿ ಹಾಕಿಬಿಡುತ್ತದೆ. ನಮಗೆ ಬರುವುದು ಕೇವಲ ನಮಗೆ ಎಷ್ಟು ಹಿತವೋ ಅಷ್ಟೇ ಬರ್ತದೆ. ವಿಜ್ಞಾನದಿಂದ ಕೇಳಿ ತಿಳಿಬೇಕಾಗಿರುವಂತಹ ಒಂದು ಮಹತ್ವದ ತತ್ವ ಇದು. ಹೀಗೆ ಈ ವಿಧವಾದ ತತ್ವಗಳನ್ನು ನಾವು ಯಾವುದು ಇವತ್ತು ವಿಜ್ಞಾನದಿಂದ ನಾವು ತಿಳಿತಾ ಇದ್ದೇವೆ, ಮಹಾಭಾರತದಲ್ಲಿ ಇದಕ್ಕೆ ಒಂದು ಕ್ಯಾರೆಕ್ಟರ್ ಕೊಟ್ಟು, ಅದಕ್ಕೆ ಒಂದು ರೂಪಕವನ್ನು ಕೊಟ್ಟು, ಚಿತ್ರವನ್ನು ಮಾಡಿ ಅದಕ್ಕೊಂದು ಅರ್ಥವನ್ನು ಹೇಳಿದಂತೆ, ಕಥೆಯನ್ನು ಹೇಳಿದಂತೆ ಹೇಳ್ತಾರೆ. ಸೂರ್ಯನ ಪ್ರಬಲವಾದ ಪ್ರಕಾಶ ಇದನ್ನ ಭೂಮಿ ನುಂಗ್ಲಿಕ್ಕಾಗುವುದಿಲ್ಲ, ಭೂಮಿ ವಿತ್ಸ್ಟ್ಯಾಂಡ್ ಮಾಡಿಕೊಳ್ಳಿಕ್ಕಾಗುವುದಿಲ್ಲ, ಸಹನೆ ಮಾಡ್ಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ಮಧ್ಯದಲ್ಲಿ ಒಂದು ಲೇಯರ್ ಹಾಕಿದ್ದಾರೆ, ಓಝೋನ್ ಲೇಯರ್ ಅಂತ ಪರಮಾತ್ಮ ಹಾಕಿಟ್ಟಿದ್ದಾನೆ. ಓಝೋನ್ ಲೇಯರ್ ಅನ್ನ ಸ್ವಲ್ಪ ಅದನ್ನ ಛೇದ ಮಾಡಿ ಹಾಳು ಮಾಡಿ ಹೊರಗಿನಿಂದ ಅಲ್ಟ್ರಾವಯೋಲೆಟ್ ರೇಸ್ ಬರುತ್ತೆ. ಆ ರೇ ಬಂತು ಅಂದ್ರೆ ಭೂಮಿ ನಷ್ಟ ಆಗ್ತದೆ. ಹಾಗಾಗಿ ಅರುಣ ಇವನು ಸೂರ್ಯ ಮತ್ತು ಪೃಥಿವಿಯರ ಮಧ್ಯದಲ್ಲಿ ಅರುಣ ಇದ್ದಾನೆ ಅನ್ನುವಂತಹ ಒಂದು ತತ್ವವನ್ನ ಬ್ರಹ್ಮದೇವರು ಆಗ ಹೇಳ್ತಾರೆ. ಆ ಕೆಲಸಕ್ಕಾಗಿ ಅರುಣ, ಆಕಾಶಕ್ಕೆ ನೆಗದ ಅರುಣನನ್ನ ದೇವತೆಗಳೆಲ್ಲ ಕರ್ಕೊಂಡು ಹೋಗಿ ಸೂರ್ಯ ರಥದಲ್ಲಿ ಕೂಡಿಸ್ತಾರೆ. ಸೂರ್ಯನ ಎಲ್ಲ ಕಿರಣಗಳನ್ನ ತಿಂದು ಹಾಕುವ, ಎಷ್ಟು ಭೂಮಿಗೆ ಬೇಕೋ ಅಷ್ಟನ್ನೇ ಬಿಡುವ ಅವನ ಕೆಲಸ. ತಾನೂ ಪ್ರಕಾಶಮಾನ, ಸೂರ್ಯನ ಪ್ರಕಾಶವನ್ನು ತಡೆಗಟ್ಟುವವನು, ಎರಡೂ ಕೆಲಸವನ್ನು ಮಾಡತಕ್ಕಂತಹ ಜವಾಬ್ದಾರಿಯನ್ನು ವಹಿಸಿ ಅವನನ್ನ ಕೂಡಿಸ್ತಾರೆ ಆ ಸೂರ್ಯನನ್ನ. ಇಷ್ಟಾಗಿ ಸೂರ್ಯ ಯಾವಾಗ ಅರುಣ ಯಾವಾಗ ಅಲ್ಲಿ ಹೋದನೋ ಆಗ ಇವರಿಬ್ಬರಿಗೆ ಜ್ವಲಂತಮಚಲಂ ಮೇರುಂ ತೇಜೋರಾಶ ಮನುತ್ತಮಂ ಇಷ್ಟು ಒಂದು ಕಡೆಗೆ ನಡೆದೋಯ್ತು. ಇಲ್ಲಿವರೆಗೆ ಏನಾಯ್ತು? ಕೇವಲ ಅರುಣ ಹುಟ್ಟಿದ್ದು ಕಥೆ. ಅರುಣ ಹುಟ್ಟಿ ಆದ ಮೇಲೆ ಮಧ್ಯದಲ್ಲಿ ಒಂದು ಸಣ್ಣ ಕಥೆ ಬರ್ತದೆ, ಒಂದು ಪ್ರಸಂಗ. ಸಣ್ಣದಲ್ಲ, ಸ್ವಲ್ಪ ದೊಡ್ಡದು. ಅದೇನ್ ಪ್ರಸಂಗ ಅಂತಂದ್ರೆ ದೇವತೆಗಳಿಗೆ ದಾನವರಿಗೆ ದೊಡ್ಡದಾದ ಯುದ್ಧ. ಆ ಯುದ್ಧದ ಪ್ರಸಂಗದಲ್ಲಿ ಅವರು ಅನ್ಕೋತಾರೆ, ದೇವತೆಗಳು ಪರಮಾತ್ಮನಿಗೆ ಹೋಗಿ ಬೇಡಿಕೊಳ್ತಾರೆ, ಭಗವಂತನನ್ನು ಎಲ್ಲಿ ಭೇಟಿಯಾಗಬೇಕು? ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪುನಃ ಪುನಃ ನಾವು ನೆನೆಸ್ಕೊಳ್ಬೇಕು. ಮಧ್ವಾಚಾರ್ಯರು ಹೇಳುವಾಗ ದೇವರನ್ನ ಭೇಟಿಯಾಗುವುದಕ್ಕೆ ಒಂದು ಮಹತ್ವದ ಹೆಡ್ ಕ್ವಾರ್ಟರ್ 3 ಇದೆ. ಅದರಲ್ಲಿ ಒಂದು ಎಕ್ಸ್ಟ್ರಾ ಸೇರಿಸಬೇಕು, 4. ಒಂದು ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಹೇಗೋ ಹಾಗೆ ಇವರು ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂತಹದ್ದೊಂದು ಏನಾದರೂ ಇದ್ರೆ ಅದು ಎಲ್ಲೂ ಮೀಟಿಂಗ್ ಇಲ್ಲ, ಅಲ್ಲೆಲ್ಲ ಭೇಟಿ. ಅಲ್ಲಿ ಬೇರೆ ಭೇಟಿಂಗ್, ಇಲ್ಲಿ ಮೀಟಿಂಗ್. ಕೂತ್ಕೊಂಡು ಚರ್ಚೆ ಮಾಡುವಂತಹದ್ದು, ತಮ್ಮ ದುಃಖವನ್ನು ಹೇಳಿಕೊಂಡು ಚರ್ಚೆ ಮಾಡುವಂತಹದ್ದೇನಿದೆ ಅದು ಮೇರು ಪರ್ವತದಲ್ಲಿ. ಮೇರು ಪರ್ವತಕ್ಕೆ ಹೋದು, ಮೇರು ಪರ್ವತಕ್ಕೆ ಹೋಗಿ ಕೆಲವೊಮ್ಮೆ ಹೀಗಾದದ್ದು ಇದೆ. ಶ್ವೇತದ್ವೀಪದಲ್ಲಿ ಹೋಗಿ, ಅನಂತಾಸನದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ಹೇಳ್ತಾನೆ, ನೀವು ಬನ್ನಿ ಮೇರು ಪರ್ವತಕ್ಕೆ, ಅಲ್ಲಿ ಭೇಟಿಯಾಗೋಣ. ಹೀಗೆ ಒಂದೆರಡು ಕಡೆಗೆ ಈ ರೀತಿಯಾಗಿ ಪರಮಾತ್ಮ ಹೇಳಿದ್ದುಂಟು. ತಾತ್ಪರ್ಯ ನಿರ್ಣಯದಲ್ಲಿ ನಾವು ನೋಡ್ತೇವೆ. ಆ ಮಾತುಗಳೆಲ್ಲ ಶ್ರೀಮದ್ ಆಚಾರ್ಯರ ಮೂಲ ಗ್ರಂಥದಲ್ಲಿರುವ ಮಾತುಗಳನ್ನ ಮಹಾಭಾರತದ ಮೂಲದಲ್ಲಿ ನಾವು ಕಾಣ್ತೇವೆ. ಇದು ನಮಗೆ ಸಂತೋಷದ ಸುದ್ದಿ. ಹಾಗಾಗಿ ಮೇರು ಪರ್ವತಕ್ಕೆ ಹೋದರು ಎಲ್ಲ ದೇವತೆಗಳು. ಬ್ರಹ್ಮದೇವರನ್ನು ಕರೆಸಿದ್ರು, ಬ್ರಹ್ಮದೇವರು ಬಂದ್ರು, ಎಲ್ಲ ದೇವತೆಗಳಿದ್ದಾರೆ. ಆಗ ತಮ್ಮ ದುಃಖವನ್ನ ತೋಡಿಕೊಂಡು ಹೇಳಿಕೊಂಡು ಪ್ರಾರ್ಥಿಸ್ತಾ ಇದ್ದಾರೆ ದೇವತೆಗಳು, ಚರ್ಚೆ ಮಾಡ್ತಾ ಇದ್ದಾರೆ. ಆಗ ಪರಮಾತ್ಮ ಅದೃಶ್ಯನಾಗಿ ಉತ್ತರವನ್ನು ಕೊಡ್ತಾನೆ. ಬಹಳ ಸುಂದರವಾಗಿದೆ. ಮೇರು ಪರ್ವತ ತೇಜೋರಾಶಿ, ಬಂಗಾರದ ಒಂದು ಪರ್ವತ, ಅಪ್ರದೃಶ್ಯ ಅನಾಧೇಯ ಅನಾದೃಶ್ಯ ಅಧರ್ಮ ಬಹುಲೈರ್ಜನೈ ನಾಕಮಾವೃತ್ಯ ತಿಷ್ಠಂತಂ ಉಚ್ಛಯೇಣ ಮಹಾಗಿರಿಂ, ಅತಿ ಎತ್ತರವಾಗಿರುವಂತಹದ್ದು. ಅಂಥ ಆ ಬೆಟ್ಟದ ಮೇಲೆ ಅನಂತ ಕಲ್ಪ ಮದ್ವಂದ್ವಂ ಸುರಃ ಸರ್ವೇ ಮಹೌಜಸಃ, ಮೇರು ಪರ್ವತವನ್ನ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಅಲ್ಲಿ ನಾರಾಯಣ ಇದ್ದಾನೆ. ಆ ನಾರಾಯಣ ಈ ಎಲ್ಲ ದೇವತೆಗಳಿಗೆ ಉತ್ತರ ಕೊಡುವುದಿಲ್ಲ. ನಾರಾಯಣ ಉತ್ತರ ಕೊಡ್ತಾನೆ. ಆ ಉತ್ತರ ಕೊಟ್ಟದ್ದು ಕೇವಲ ಬ್ರಹ್ಮದೇವರಿಗೆ ಮಾತ್ರ ಕೇಳುತ್ತದೆ. ಬ್ರಹ್ಮದೇವರು ಮಾತ್ರ ಕೇಳಿಸಿಕೊಂಡು ಅದನ್ನ ಅವರು ರುದ್ರಾದಿ ದೇವತೆಗಳಿಗೆ ಅವರು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ, ಅಥವಾ ಅದನ್ನ ಮತ್ತೆ ಪುನರುಚ್ಚಾರ ಮಾಡಿ ಹೇಳ್ತಾರೆ.
ನಾರಾಯಣ ಹೇಳಿದ ಮಾತನ್ನ ಉಪದೇಶವನ್ನ ಕೇಳುವ ಯೋಗ್ಯತೆಯೂ ಈ ದೇವತೆಗಳಿಗಿಲ್ಲ. ಎಷ್ಟು ಅದ್ಭುತವಾಗಿದೆ ನೋಡಿ, ಪ್ರೋಟೋಕಾಲ್ ಹೇಗಿದೆ ನೋಡಿ. ನಾರಾಯಣ ಹೇಳುವ ಕ್ಯಾಬಿನೆಟ್ಟಿನಲ್ಲಿ ಹೇಳತಕ್ಕಂತಹ ಮಾತನ್ನ ಕೇಳುವವರು ಕೇವಲ ಬ್ರಹ್ಮದೇವರು ಕೇಳಿಕೊಳ್ತಾರೆ. ಅವರು ಕೇಳಿಸಿಕೊಂಡ ಮೇಲೆ ಅದನ್ನ ದೇವತೆಗಳಿಗೆ ಹೇಳುವುದು, ಅವರು ದೇವತೆಗಳು ಆ ಪ್ರಕಾರ ಮಾಡುವುದು. ಆ ರೀತಿಯಾಗಿ ಆಗತ್ತೆ. ತತ್ರ ನಾರಾಯಣೋ ದೇವ ಬ್ರಹ್ಮಾಣಮಿದಮಬ್ರವೀತ್ ಚಿಂತಯತ್ಸು ಸುರೇಶ್ವೇವಂ ಮಂತ್ರಯತ್ಸು ಚ ಸರ್ವಶಃ. ಅವನು ಹೇಳಿದ, ನೋಡಿ, ಈಗ ಸಮುದ್ರ ಮಥನ ಮಾಡಿ ಅಲ್ಲಿ ಅಮೃತವನ್ನು ಸಂಪಾದನೆ ಮಾಡಲಿ. ಅಮೃತ ಸಂಪಾದನೆ ಮಾಡಿ ಅಮೃತವನ್ನು ಕುಡಿದಾದ ಮೇಲೆ ಅವರು ಎಂದೆಂದಿಗೂ ಸಾಯುವ ಪ್ರಸಂಗ ಬರುವುದಿಲ್ಲ. ಈ ಕೆಲಸವಾಗಬೇಕು, ದೇವತೆಗಳು ಮಾಡ್ಲಿ ಅಂತ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿದ. ಬ್ರಹ್ಮದೇವರು ದೇವತೆಗಳಿಗೆ ಹೇಳಿದ್ರು. ದೇವತೆಗಳೆಲ್ಲ ಸಿದ್ಧರಾದ್ರು. ಸರ್ವೌಷಧಿ ಸಮಾವಾಪ್ಯ ಸರ್ವರತ್ನಾನಿ ಚೈವಹಿ ಮಂಥದ್ವ ಮುದಧಿಂ ದೇವಾಹ ವೇತ್ಸ್ಯಧ್ವಂ ಅಮೃತಂ ಯತಃ. ಅಲ್ಲಿಂದ ಅಮೃತ ಮಂಥನವಾಗ್ಲಿ. ಇದು ಬಹಳ ಅದ್ಭುತವಾಗಿರುವಂತಹದ್ದು. ಸಮುದ್ರವನ್ನ ಮಥನ ಮಾಡಿದ ಮಾತ್ರಕ್ಕೆ ಬಂತು ಅಂತ ಏನಾದರೂ ಭಾವಿಸಿದ್ರೆ ಅದು ತಪ್ಪು. ಹಾಗಲ್ಲ. ಅಮೃತ ಅಂತನ್ನುವುದು ಇದೊಂದು ವಿಶಿಷ್ಟವಾದ ಒಂದು ದಿವ್ಯ ರಸಾಯನ. ಇದು ದಿವ್ಯವಾದ ರಸಾಯನವೇ, ಆದರೆ ಅದು ದಿವ್ಯವಾದ. ಆ ದಿವ್ಯವಾದಂತಹ ರಸಾಯನಕ್ಕೆ ಕಾರಣೀಭೂತವಾಗಿರುವಂತಹದ್ದು ಅದ್ಭುತ ಔಷಧಿಗಳು. ಆ ಔಷಧಿಗಳನ್ನೆಲ್ಲ ಹಾಕಿ ಅದನ್ನ ಮಥನ ಮಾಡಿದಾಗ ಆಮೇಲೆ ಆ ಮಂದರ ಪರ್ವತದಲ್ಲಿರ ಬಂಗಾರದ ಝರಿಗಳು ಹರಿದು ಬಂಗಾರದ ಅರ್ಕ ಸೇರಿಕೊಂಡು ಆ ತುಪ್ಪದ ಅಂಶಗಳದರಲ್ಲಿ ಸೇರಿ ಹಾಲಿನ ಅಂಶ ಸೇರಿ ಎಲ್ಲ ಮಿಶ್ರವಾದಾಗ ಒಂದು ಅದ್ಭುತವಾದ ರಸಾಯನ ನಿರ್ಮಾಣವಾಯಿತು. ಅದರ ಹೆಸರು ಅಮೃತ. ಕುಡಿದವರು ಸಾಯುವುದಿಲ್ಲ, ಆದ್ದರಿಂದ ಅದಕ್ಕೆ ಹೆಸರು ಅಮೃತ. ಅದು ಕೇವಲ ರಸಾಯನ, ಎಲ್ಲ ಔಷಧಿಗಳಿಂದ ನಿರ್ಮಾಣವಾದದ್ದು. ಸರ್ವೌಷಧಿ ಸಮಾವಾಪ್ಯ ಸರ್ವರತ್ನಾನಿ ಚೈವಹಿ ಮಂಥದ್ವ ಮುದಧಿಂ ದೇವಾಹ ವೇತ್ಸ್ಯಧ್ವಂ ಅಮೃತಂ ತತಃ. ಸರಿ, ಆಗಲಿ. ಏನ್ ಮಾಡ್ಬೇಕೀಗ? ಹಾಗಾದ್ರೆ ಮಂದರ ಪರ್ವತವನ್ನು ತರಬೇಕು. ಎಲ್ಲ ದೇವತೆಗಳು ಹೋದರು. ಇಷ್ಟು ವಿಚಿತ್ರ. ಎಲ್ಲ ದೇವತೆಗಳು ಹೋಗಿ ಮಂದರ ಪರ್ವತವನ್ನು ಎತ್ತಬೇಕು ಅಂತಂತಾರೆ. ಯಾರಿಗಾಗುದಿಲ್ಲ. ಭಾರಿ ಶ್ರಮ ಪಡ್ತಾರೆ, ಆಗುದಿಲ್ಲ. ಶ್ರೀಮದ್ ಆಚಾರ್ಯ ಇದನ್ನ ಒಂದೇ ಸಣ್ಣ ಶಬ್ದದಲ್ಲಿ ತಂದಿದ್ದಾರೆ. ಅದರ ಅರ್ಥ ತಿಳ್ಕೊಳ್ಳಿ. ಇಲ್ಲೇನಿದೆ ನೋಡಿ, 11,000 ಯೋಜನಾನಂ ಸಮುಚ್ಯುತಂ, 11,000 ಯೋಜನೆ ಎತ್ತರ. ಅಷ್ಟೇ ಭೂಮಿಯಲ್ಲಿ ಆಳವಾಗಿ ಹೋಗಿದೆ. ಭೂಮಿಯಲ್ಲಿ ತಮುದ್ಧರ್ತುಂ ಅಶಕ್ತಾ ವೈ ಸರ್ವೇ ದೇವಗಣಸ್ತದ ವಿಷ್ಣು ಮಾಸೀನಮಭ್ಯತ್ಯ ಬ್ರಹ್ಮಾಣಂ ಛೇದಮಬ್ರಮಂ. ಪರಮಾತ್ಮ ಹಾಗೂ ಬ್ರಹ್ಮದೇವರು ಇಬ್ಬರು ಕೂತಿದ್ದಾರೆ. ಅವರಿಗೆ ಹೋಗಿ ಕೇಳಿಕೊಳ್ತಾರೆ, ಸ್ವಾಮಿ, ಆ ಮಂದರ ಪರ್ವತವನ್ನು ಎತ್ತಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಪರ್ವತವನ್ನ ಎತ್ತಲಿಕ್ಕಾಗ್ತಾ ಇಲ್ಲ ನಮಗೆ. ಯಾರಿಗೆ ಕೇಳಿಕೊಂಡ್ರು? ವಿಷ್ಣು ಬ್ರಹ್ಮದೇವರಿಗೆ. ಯಾರೆಲ್ಲ ಕೇಳಿಕೊಂಡ್ರು? ಇಂದ್ರಾದಿ ದೇವತೆಗಳು ಕೇಳಿಕೊಂಡ್ರು. ಹಾಗಾದರೆ ಇಂದ್ರನಿಗೂ ಆಗದಷ್ಟು ಭಾರವಾಗಿದೆ. ಇಂದ್ರನಿಗೂ ಆಗದಷ್ಟು ಭಾರವಾಗಬೇಕಾದರೆ ಮಂದರ ಪರ್ವತ ಯಾವ ಕಾರಣಕ್ಕೆ ಭಾರವಾಗಲಿ ಸಾಧ್ಯ? ತಿಳಿರಿ. ಇಂದ್ರನಿಗಿಂತಲೂ ಉತ್ತಮನಾದಂತಹ ದೇವತೆಯ ವರವಿಲ್ಲದ ಹೊರತು ಇಂದ್ರನಿಗೆ ಎತ್ತಲು ಸಾಧ್ಯವಿಲ್ಲದಂತೆ ಆಗಲಿಕ್ಕೆ ಸಾಧ್ಯವಿಲ್ಲ. ಇಂದ್ರನಿಗೆ ಎತ್ತಲಾಗಬಾರದು ಅಂತ ಆಗಬೇಕಾದರೆ ಇಂದ್ರನಿಗಿಂತಲೂ ಉತ್ತಮನಾದಂತಹ ದೇವತೆಯ ವರಬೇಕು. ಅದಕ್ಕೆ ಶ್ರೀಮದಾಚಾರ್ಯರು ತತ್ವವನ್ನು ಹೇಳ್ತಾರೆ. ವರೇಣ ರುದ್ರಸ್ಯ, ರುದ್ರದೇವರ ವರ, ಶರವನ ವರ. ಆ ರುದ್ರದೇವರ ವರದಿಂದಾಗಿ ಮಂದರ ಪರ್ವತಕ್ಕೆ ಯಾರೂ ಎತ್ತಲು ಸಾಧ್ಯವಾಗಬಾರದು ಅಂತ ವರವಿತ್ತು. ಹಾಗಾಗಿ ಮಂದರ ಪರ್ವತ ಅನುದ್ಧಾರ್ಯವಾಗಿತ್ತು. ಆಗ ಪರಮಾತ್ಮನತ್ರ ಮತ್ತೆ ಬೇಡಿಕೊಂಡಾಗ ಪರಮಾತ್ಮ ತಾನೇ ಬಂದ. ಭಗವಂತ ತಾನೇ ಬಂದು, ಅಮೇಯಾತ್ಮ, ಅಪಾರವಾದ ಬಲ, ಶಕ್ತಿ ಪರಮಾತ್ಮನಿಗೆ. ಆ ಪರಮಾತ್ಮ ಅನಂತ ಎಂಬ ಹೆಸರಿನ ಗರುಡನನ್ನ ಕರೆದುಕೊಂಡು ಬಂದು ಗರುಡನ ಹೆಗಲ ಮೇಲೆ ಈ ಬೆಟ್ಟವನ್ನು ಇಟ್ಟ. ಗರುಡನ ಹೆಸರೇನು? ಅನಂತ. ಯಾಕೆ ಅನಂತ ಅಂತ ಹೆಸರು? ಅವನ ಬಲ ಕೊನೆಯವರೆಗೆ, ಪ್ರಳಯ ಕಾಲವಾಗುವವರೆಗೆ ಎಂದೆಂದಿಗೂ ಬಲ ಹೋಗುವುದಿಲ್ಲ, ಅಷ್ಟು ಬಲಿಷ್ಠ. ಹಾಗಾಗಿ ಆ ಗರುಡನಿಗೆ ಅನಂತ ಅಂತ ಹೆಸರು. ಅನಂತ ಅಂತ ಹೆಸರು. ಅನಂತ ಎಂಬ ಹೆಸರಿನ ಗರುಡ ವೈವಸ್ವತ ಮನ್ವಂತರದಲ್ಲಿ ಈ ಬೆಟ್ಟವನ್ನು ತರ್ತಾನೆ. ರೈವತ ಮನ್ವಂತರ ಅಂತ ಇನ್ನೊಂದು ಮನ್ವಂತರ, ಆ ಮನ್ವಂತರದಲ್ಲಿ ಸುಪರ್ಣ ಎಂಬಂತಹ ಗರುಡ. ಗರುಡನಿಗೆ ಅನೇಕ ಹೆಸರುಗಳು, ಅನೇಕ ರೂಪಗಳು. ಆ ರೂಪಿಯಾದ ಅನಂತ ಎಂಬ ರೂಪದ, ಅನಂತ ಎಂಬ ಹೆಸರಿನ ಗರುಡ ಆ ಮಂದರ ಪರ್ವತವನ್ನ ಹೊತ್ತು ತರ್ತಾನೆ. ತರುವಾಗ ಆಗ
ಪರಮಾತ್ಮ ಆ ಬೆಟ್ಟವನ್ನು ತೆಗೆದು ಸಹಜವಾಗಿ ಆ ಗರುಡನ ಮೇಲಿಟ್ಟ. ಗರುಡ ಮತ್ತು ನಾರಾಯಣ ಮತ್ತು ಬೆಟ್ಟ ಮೂರೂ ಸೇರಿ ಸಮುದ್ರಕ್ಕೆ ಬಂತು. ಸಮುದ್ರದಿಂದ ಮಧ್ಯದಲ್ಲಿ ಇಂದ್ರಾದಿ ದೇವತೆಗಳು ಬೇಡಿಕೊಳ್ತಾರೆ, ಸ್ವಾಮಿ ಈಗ ನಾವು ಹೊರ್ತೇವೆ, ಎತ್ತಾಯ್ತಲ್ಲ, ಇನ್ನು ಹೊತ್ತು ಒಯ್ತೇವೆ, ಆಗುದಿಲ್ಲ ನಿಮಗೆ? ಇಲ್ಲ, ನಮಗಾಗ್ತದೆ. ಎತ್ತಲಿಕ್ಕಾಗಲಿಲ್ಲ, ಹೊರಲಿಕ್ಕಾಗ್ತದೆ, ಹೊರೋದಕ್ಕೆ ಸಾಧ್ಯ ಅಂದಾಗ ನೋಡಿ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಕೊಟ್ರೆ ಮತ್ತೆ ಸಂಚೂರ್ಣಿತಾಹ ಎಲ್ಲ ಜಿಬ್ಬಿಯಾಗಿ ಹೋದರು, ಪರ್ವತದ ಕೆಳಗೆ ಬಿದ್ದು. ರುದ್ರದೇವರ ವರವಿತ್ತು ಹಾಗೆ. ಹಾಗಾಗಿ ಮತ್ತೆ ಅವರಿಗೆ ಪೀಡೆಯಾಯ್ತು. ಆಗ ಹೇಳಿದ ಪರಮಾತ್ಮ ಮತ್ತೆ ಎತ್ತಿ ಹೇಳ್ತಾನೆ, ಈ ಕ್ಷಣ ಪರಮಾತ್ಮ ಕೇವಲ ನೋಟದಿಂದ ಅವರಿಗೆ ಪ್ರಾಣವನ್ನು ಕೊಟ್ಟು ಅವರನ್ನು ಬದುಕಿಸಿ ಅವರನ್ನು ಮತ್ತೆ ದೇವತೆಗಳನ್ನು ಕರೆದುಕೊಂಡು ಸಮುದ್ರಕ್ಕೆ ಹೋಗ್ತಾನೆ. ಸಮುದ್ರಕ್ಕೆ ಹೋದಾಗ ಆ ಬೆಟ್ಟವನ್ನು ಕೆಳಗಿಳಿಸಬೇಕು. ಕೆಳಗಿಳಿಸಿ ಸಮುದ್ರದಲ್ಲಿ ಇಟ್ಟ. ಸಮುದ್ರದಲ್ಲಿ ಇಡೋದೇ ತಡ, ಭಾರವಾದಂತಹ ಆ ಬೆಟ್ಟ ಒಂದು ಕಲ್ಲು ಮೇಲೆ ಕೂಡುವುದಿಲ್ಲ, ಕೆಳಗೆ ಬೀಳುತ್ತದೆ. ಬೆಟ್ಟ ಹೇಗೆ ಉಳಿದಿತ್ತು, ಕೆಳಗೆ ಕುಸಿಲಿಕ್ಕೆ ಶುರುವಾಯಿತು. ಕೆಳಗೆ ಕುಸಿಯೋದಕ್ಕೆ ಪ್ರಾರಂಭವಾದ ತಕ್ಷಣಕ್ಕೆ ದೇವತೆಗಳೆಲ್ಲ ಪರಮಾತ್ಮನಿಗೆ ಹೋಗಿ ಪ್ರಾರ್ಥನೆ ಮಾಡಿದರು. ಪರಮಾತ್ಮ, ನೋಡಪ್ಪ ಮಹಾರಾಯ, ಸೋಢಾಸ್ಮಿ ವಿಪುಲಂ ಮರ್ದಂ ಮಂದರ ಭ್ರಮಣಾದಿತಿ ಊಚುಶ್ಚ ಕೂರ್ಮರಾಜಾನ ಅಕೂಪಾರೇ ಸುರಾಸುರಾಹ ಅಧಿಷ್ಠಾನಂ ಗಿರೇರಸ್ಯ. ಕೂರ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ. ಕೂರ್ಮರೂಪಿಯಾದ ಪರಮಾತ್ಮ, ಇಡೀ ಬ್ರಹ್ಮಾಂಡದ ಭಾರವನ್ನು ಹೊತ್ತಿದ್ದಿ, ಈ ಬೆಟ್ಟದ ಭಾರವನ್ನು ಹೊತ್ತು ಬೆಟ್ಟ ಸಮುದ್ರದಲ್ಲಿ ಮುಳುಗದಂತೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದರು. ಆಗ ಬೃಹದಂಡ ಓಢ, ಇಡೀ ಬ್ರಹ್ಮಾಂಡವನ್ನು ಹೊತ್ತ ಕೂರ್ಮರೂಪಿಯಾದ ಪರಮಾತ್ಮ ಮತ್ತೆ ಮತ್ತೊಂದು ಸಣ್ಣ ರೂಪವನ್ನು ತೆಗೆದುಕೊಂಡು ಬಂದು ಇಲ್ಲಿ ಈ ಬೆಟ್ಟವನ್ನ, ಮಂದರ ಪರ್ವತವನ್ನ ಎತ್ತುವುದಕ್ಕೆ ತನ್ನ ದುಬ್ಬ, ತನ್ನ ಬೆನ್ನು ಕೊಟ್ಟಿದ್ದಾನೆ. ಗಟ್ಟಿಯಾದ ಬೆನ್ನನ್ನು ಕೊಟ್ಟ ಪರಮಾತ್ಮ. ಭಗವಂತ ಬೆನ್ನು ಕೊಟ್ಟ. ಬೆನ್ನಿನ ಮೇಲೆ ಆ ಪರ್ವತವನ್ನು ಇಟ್ಟಿದ್ದಾರೆ. ಅದನ್ನ ಮಥನ ಮಾಡ್ಲಿಕ್ಕೆ ಶುರು ಮಾಡಿದೆ. ಎಷ್ಟು ಸಮಸ್ಯೆಗಳು! ಎತ್ತುವುದರಿಂದ ಆರಂಭ ಮಾಡಿಕೊಂಡು ಸಮಸ್ಯೆ. ಎ ಟು ಝೆಡ್ ದೇವರು, ಎ ಟು ಝೆಡ್ ದೇವರು. ಏನ್ ಮಾಡಬೇಕು ಅಂತ ಕೇಳಿದ್ದು ದೇವರಿಗೆ, ಉಪಾಯ ಹೇಳಿದ್ದು ದೇವರು, ಬೆಟ್ಟವನ್ನು ಎತ್ತಿದ್ದು ದೇವರು, ದೇವರು ಹೊತ್ತದ್ದು ದೇವರು, ಸಮುದ್ರದಲ್ಲಿ ಇಟ್ಟದ್ದು ದೇವರು. ಅದು ಕೆಳಗೆ ಕುಸಿತಾ ಇರುವಾಗ ಕೂರ್ಮರೂಪಿಯಾಗಿ ಧಾರಣ ಮಾಡಿದ್ದು ದೇವರು. ಇಷ್ಟಾಯ್ತು. ಅದು ಹಾರೋದು ಪ್ರಾರಂಭ ಮಾಡಿತು. ಮಥನ ಮಾಡ್ಲಿಕ್ಕೆ ಶುರು ಮಾಡಿದಾಗ ಹಾರುವುದು ಪ್ರಾರಂಭ ಮಾಡಿತು. ಹಾರುವುದು ಪ್ರಾರಂಭ ಮಾಡಿದಾಗ ಅಜಿತ ನಾಮಕ ಪರಮಾತ್ಮ ತಾನು ಒಂದು ಸಹಸ್ರ ರೂಪಗಳನ್ನ, ಸಹಸ್ರ ಕೈಗಳಿಂದ ಆ ಬೆಟ್ಟವನ್ನ ತಡೆದು ನಿಲ್ಲಿಸಿದ. ಇದು ನಾನು ಹೇಳುದಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, 1000 ಕೈಗಳಿಂದ ಅದನ್ನ ತಡೆದು ನಿಲ್ಲಿಸ್ತಾನೆ ಅಜಿತ ನಾಮಕನಾದ ಪರಮಾತ್ಮ. ಅಲ್ಲಿ ಅಷ್ಟಾಯ್ತು. ಕೆಳಗೆ ಕುಸಿಯುವಾಗ ಕೂರ್ಮ, ಮೇಲೆ ಹಾರುವಾಗ ಅಜಿತ. ಹಾವು ಮಥನ ಮಾಡಿದರೆ ಎಷ್ಟೊತ್ತು ಮಥನ ಮಾಡ್ತದೆ. ವಾಸುಕಿ ತಯಾರಾದ ಮೊದಲು ನಮಗೊಂದು ಸ್ವಲ್ಪ ಬೇಕಾದ್ರೊಳಗೆ ಶೇರ್ ಇದೆ, ಆಗ್ಲಿ ಕೊಡ್ತೇವೆ ಅಂತಂದ್ರು. ಮೊದಲು ಒಪ್ಪಿದ್ರು. ಒಪ್ಪಿ ಆವಾಗ ವಾಸುಕಿಯನ್ನು ಮಥನ ಮಾಡ್ಲಿಕ್ಕೆ ಅವನನ್ನು ಹಗ್ಗ ಮಾಡಿಕೊಂಡ್ರು. ಆ ವಾಸುಕಿಯನ್ನ ಹಗ್ಗ ಮಾಡಿಕೊಳ್ಳೋದೇ ತಡ, ಅವನು ನಿರ್ಭಿಣ್ಣನಾದ. ನೇತ್ರದಲ್ಲೂ, ನೇತ್ರ ಅಂದ್ರೆ ಹಗ್ಗ, ಹಗ್ಗದಲ್ಲೂ ಪರಮಾತ್ಮ ನಿಂತು ಅದಕ್ಕೆ ಶಕ್ತಿಯನ್ನು ಕೊಟ್ಟು ತಾನು ಮಥನ ಮಾಡ್ಲಿಕ್ಕೆ ಶುರು ಮಾಡಿದ. ಮಥನ ಮಾಡುವುದಕ್ಕೆ ನಿಲ್ಕೊಳ್ತಾರೆ. ಒಂದು ಕಡೆಗೆ ದೈತ್ಯರು, ಇನ್ನೊಂದು ಕಡೆಗೆ ದೇವತೆಗಳು. ಪರಮಾತ್ಮ ಹೇಳಿದ್ದ, ದೈತ್ಯರು ಏನಂತಾರೆ, ಅವರು ಸ್ವಲ್ಪ ಬುದ್ಧಿ ಕಮ್ಮಿ, ಆದ್ರಿಂದ ಅವ್ರು ಏನಂತಾರೋ ಹೂ ಅಂದ್ಬಿಡಿ. ನಿಮ್ಮಷ್ಟಕ್ಕೆ ನೀವು ಅವ್ರೇನ್ ಹೇಳ್ತಾರೆ ಆ ಮಾತನ್ನು ಕೇಳ್ಕೊಂಡು ಹೋಗ್ರಿ, ನಿಮಗೆಲ್ಲ ಹಿತವಾಗ್ತದೆ ಅಂತ ಹೇಳಿದ್ದ. ಪರಮಾತ್ಮ ಹೇಳಿದ ಪ್ರಕಾರ ಬುದ್ಧಿವಂತರು ಹೇಳಿದ್ದನ್ನು ಕೇಳಬೇಕು, ಸ್ವಂತವಾದ್ರೂ ಬುದ್ಧಿ ಇರಬೇಕು. 2 ಪೈಕಿ 1. ದೈತ್ಯರಿಗೆ 2 ಇಲ್ಲ, ಹಾಗಾಗಿ ಸೋಲ್ತಾರೆ. ದೇವತೆಗಳೇನ್ ಮಾಡಿದ್ರು, ಅವ್ರು ಅಲ್ಲೇನಾಯ್ತು, ಹಾವು ಆ ವಾಸುಕಿ ಅದರ ಮುಖದ ಭಾಗದಲ್ಲಿ ನಾವು ನಿಲ್ತೇವೆ, ಹಿಂದಿನ ಭಾಗಕ್ಕೆ ನಾವು ಹೋಗುವುದಿಲ್ಲ ಅಂತ ಹೇಳಿ ಶುರು ಮಾಡಿದ್ರು. ಕೆಲವರಿಗೆ ಅಭಿಮಾನ ಇರ್ತದೆ, ಪಲ್ಲಕ್ಕಿ ಮುಂದಿಡಿತೇವೆ ಅಂದ್ರೆ ನಾವು ದೊಡ್ಡವರು ಅಂತ. ಹಾಗೇನಿಲ್ಲ, ಹಿಂದಿಡಿದ್ರು ಅಷ್ಟೇ, ಮುಂದಿಡಿದ್ರು ಅಷ್ಟೇ, ಕೂತವರು ರಾಯರೇ. ಹಾಗಾಗಿ ಎಲ್ಲ ಒಂದೇ, ಅದರಲ್ಲೇನು ಬಹಳ ಫರ್ಕ್ ಬೀಳುವುದಿಲ್ಲ. ಇಲ್ಲಿ ವಾಸುಕಿ ಹಗ್ಗ ಬಾಲ ಹಿಡಿಯುವುದಿಲ್ಲ, ನಾವು ಮುಖ ಹಿಡಿತೀವಿ ಅಂತ ದೈತ್ಯರು. ದೇವರು ಪರಮಾತ್ಮ ಅಂದ ಕಣ್ಣು ಸನ್ನೆ ಮಾಡಿದ, ಅವ್ರು ಹೋಗ್ತಾರೆ, ಹೋಗ್ಲಿ, ನೀನ್ ಯಾಕೆ ವಿಚಾರ ಮಾಡ್ತೀವಿ, ಹೋಗ್ಲಿ ಅವ್ರು. ದೈತ್ಯರೆಲ್ಲ ನಾ ಮುಂದೆ ಅಂತ ಹೇಳಿ ಲಟ್ ಹೊಟ್ಟಿ ಮಾಡ್ಕೊಂಡು ಮುಂದೆ ಹೋಗಿ ಕೂತ್ರು. ಅದು ಆ ಮಥನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸುಮ್ಮನೆ ಬಿಡ್ತದೆ, ನಂದು ವಿಷ, ಅದು ಭಾರಿ ವಿಷ. ಫೂತ್ಕಾರ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಸತ್ತೋದು, ಮೂರ್ಛಿತರಾದ, ಕೆಳಗೆ ಬಿದ್ರು, ಒದ್ದಾಡಿ ಹೋದ್ರು. ಕಷ್ಟಪಟ್ಟು ಮಥನ ಮಾಡೋ ಪ್ರಸಂಗ ಬಂತವರಿಗೆ.
ದೇವತೆಗಳಿಗೆ ಅಂತ ನೋಡಿದ್ರಲ್ಲ, ನೀವೆಲ್ಲ ಬದುಕಿದ್ರಲ್ಲ ಸುಖವಾಗಿ, ಅದಕ್ಕೆ ಹೇಳಿದ್ದೆ, ನಾನು ಹೇಳಿದ್ ಕೇಳ್ತು ಬರ್ರಿ. ಈ ಕಡೆಗೆ ದೇವತೆಗಳೆಲ್ಲ ಸುಖವಾಗಿ ಮಥನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮಥನ ಮಾಡ್ತಾರೆ, ಆದ್ರೆ ಮಥನ ಮಾಡ್ತಾ ಮಾಡ್ತಾ ಇರುವ ಸಂದರ್ಭದಲ್ಲೇನೆ ಎಲ್ಲರೂ ಅಶಕ್ತರು. ಎಷ್ಟಂತ ಮಥನ ಮಾಡ್ತಾರೆ, ಎಲ್ಲರೂ ಕೆಳಗೆ ಬಿದ್ರು, ಸೋತು ಬಿದ್ದಾಗ ಬ್ರಹ್ಮದೇವರಿಗೆ ಮತ್ತೆ ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ತಾರೆ, ಬ್ರಹ್ಮದೇವರೇ ಸ್ವಾಮಿ ಏನಾದ್ರೂ ಮಾಡ್ರಪ್ಪ, ನಮಗಂತೂ ಶಕ್ತಿ ಇಲ್ಲ. ಆಗ ಬ್ರಹ್ಮದೇವರು ಪರಮಾತ್ಮನ ಹತ್ತಿರ ಬಂದು ಹೇಳ್ತಾರೆ, ವಿಧತ್ಸ್ವ ಏಷಾಂ ಬಲಂ ವಿಷ್ಣು ಭವಾನ್ ಅತ್ರ ಪರಾಯಣಂ. ಹೇ ವಿಷ್ಣು ಸ್ವಾಮಿ, ನಿನ್ನ ಹೊರತು ಇನ್ಯಾರಿಲ್ಲಪ್ಪ, ನೀನೇ ಉಪಾಯ. ಆದ್ದರಿಂದ ದಯವಿಟ್ಟು ಇವರೆಲ್ಲರಿಗೆ ಬಲ ಕೊಟ್ಟು ನೀನು ಮಥನ ಮಾಡು. ಆಗಲಿ ಅಂತ ಹೇಳಿ ಪರಮಾತ್ಮ ಅವರೆಲ್ಲರಲ್ಲಿ ತಾನೂ ಮತ್ತೆ ಹೋಗ್ತಾನೆ. ಇಷ್ಟರ ಮಧ್ಯದಲ್ಲಿ ಆ ಮಥನ ಮಾಡುವ ರಭಸದಿಂದ ಪರ್ವತ ಸೀಳಿ ಹೋಗುವ ಪ್ರಸಂಗ ಬರ್ತದೆ. ಆಗ ಪರ್ವತದಲ್ಲೂ ಪರಮಾತ್ಮ ಹೋಗಿ ಒಂದು ರೂಪದಿಂದ ಅದನ್ನ ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಕೂರ್ಮ ರೂಪದಿಂದ, ಮೇಲೆ ಅಜಿತ ರೂಪದಿಂದ, ಪರ್ವತದಲ್ಲಿ ಒಂದು ರೂಪ, ಹಗ್ಗ ಹಾವಿನಲ್ಲಿ ಮತ್ತೊಂದು ರೂಪ, ಸ್ವಯಂ ಉಪೇಂದ್ರ ನಾಮಕನಾಗಿ ಪರಮಾತ್ಮ ಮಥನ ಮಾಡುವುದಕ್ಕಾಗಿ ನಿಂತಿದ್ದಾನೆ. ಇಷ್ಟು ಕಡೆಗೆ ಪರಮಾತ್ಮ ಎಲ್ಲ ಆಯ್ತು, ಮಥನ ಮಾಡ್ತಾ ಇರುವ ಸಂದರ್ಭದಲ್ಲಿ ವಿಘ್ನಗಳು ಬರುವುದು ನಿಶ್ಚಿತ. ಮೊಟ್ಟ ಮೊದಲಿನ ವಿಘ್ನ ನೋಡಿ ಬಂತು, ಹಾಲಾಹಲ ವಿಷ, ಅತಿ ಘನಘೋರವಾದ ವಿಷ. ಅಂಥ ಭಯಾನಕವಾದ ವಿಷ ಬಂತು. ಆ ವಿಷ ಬಂದದ್ದೇ ತಡ, ಆ ವಿಷದ ಗಾಳಿ ಎಲ್ಲ ಕಡೆಗೆ ಬರ್ತಾ ಇರುವಾಗಲೇ ಎಲ್ಲರಿಗೆ ಮೂರ್ಛೆ. ಆಗ ಪರಮಾತ್ಮ ಆಗಿಂದಾಗ ವಾಯುದೇವರನ್ನ ಕರೀತಾನೆ, ವಾಯು ಇಲ್ಲಿ ಬಾ, ನಿನ್ ಕೆಲಸ ಇದೆ ಇಲ್ಲಿ ಮಹತ್ವದ್ದು, ಬಾಯಿ ತಗೋ, ಇದರಲ್ಲಿ ಈ ವಿಷ ಬಂದಿದೆ, ಈ ವಿಷವನ್ನ ಸಂಪೂರ್ಣವಾಗಿ ಪಾನ ಮಾಡಬೇಕು ನೀನು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ವಿಷಪಾನಂ ಕರಿಷ್ಯೆ. ವಾಯುದೇವರಿಗೆ ಒಳ್ಳೆ ಕೂದಲು, ಚೆನ್ನಾಗಿ ಕೂದಲು, ಕೇಶಪಾಶಗಳು, ಭಾರಿ ಸಹನ ಮಾಡುವ ಶಕ್ತಿ ಅವರಿಗೆ. ಏನೆಲ್ಲ ಕುಡಿದ್ರು, ಏನ್ ತಿಂದ್ರು, ಯಾರು ಹೊಡೆದ್ರು ಸಹನೆ ಮಾಡುವ ಶಕ್ತಿ. ತಾವು ಸಹನೆ ಮಾಡ್ತಾರೆ ಇಷ್ಟೇ ಅಲ್ಲ, ಯಾರು ಕೆಟ್ಟವರೋ, ನೀಚರೋ, ಭ್ರಷ್ಟರೋ, ದುಷ್ಟರೋ ಅವರನ್ನು ಕುಟ್ಟುತ್ತಾರೆ, ಕುಟ್ಟುವ ಸಾಮರ್ಥ್ಯವಿದೆ. ಅವರನ್ನು ಬಾಗಿಸ್ತಾರೆ, ಅವರನ್ನು ಮಣಿಸ್ತಾರೆ. ಆದ್ದರಿಂದ ಅವರಿಗೆ ಕುನನ್ನಮ ಅಂತ ಹೆಸರು, ಅವರಿಗೆ ಸಹಹ ಅಂತ ಹೆಸರು, ಅವರಿಗೆ ಕೇಶಿ ಅಂತ ಹೆಸರು. ಹಾಗಾಗಿ ಆ ವಾಯುದೇವರಿಗೆ ಕರೆದು ಹೇಳಿದ್ರು, ನೀನು ಇದನ್ನು ಕುಡಿಬೇಕು. ಅವರು ಬಂಗಾರದ ಪಾತ್ರ, ದೊಡ್ಡ ಬಂಗಾರದ ಪಾತ್ರ, ಆ ಬಂಗಾರದ ಪಾತ್ರದಲ್ಲಿರುವಂತಹ ವಿಷವನ್ನ ಸಂಪೂರ್ಣವಾಗಿ ಪಾನ ಮಾಡ್ತಾರೆ, ಪೂರ್ಣ ಪಾನ ಮಾಡ್ತಾರೆ. ಪೂರ್ಣ ಪಾನ ಮಾಡಿ ಆದ ಮೇಲೆ ಸ್ವಲ್ಪ ಭಾಗ ಉಳಿತದೆ. ಆಗ ರುದ್ರದೇವರಂತಾರೆ ನನಗೂ ಒಂದು ಸ್ವಲ್ಪ ವಿಷ ಬೇಕು, ಸ್ವಲ್ಪ ಅಂತ ಹೇಳಿ ವಾಯುದೇವರಿಗೆ ಹೇಳಿದಾಗ ಆಗಲಿ ಅಂತ ಹೇಳಿ ಆ ಸ್ವಲ್ಪ ವಿಷವನ್ನ ವಾಯುದೇವರು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಅದನ್ನ ಮಥನ ಮಾಡ್ತಾರೆ. ಅದನ್ನ ಚೆನ್ನಾಗಿ ತಿಕ್ಕಿ ನಿರ್ವೀರ್ಯ ಮಾಡಿ ಸ್ವಲ್ಪ ಇಷ್ಟು ಒಂದು ಸಣ್ಣ ಸೀಸಿಯೊಳಗೆ ಹಾಕಿ ಒಂದೆರಡು ಹನಿ ಹಾಕಿ ಅವನಿಗೆ ಕೊಡ್ತಾರೆ, ತಗೋ ಇದನ್ನು ಕುಡಿ ಅಂತ ಹೇಳ್ತಾರೆ. ಅಷ್ಟು ರುದ್ರದೇವರು ಪಾನ ಮಾಡ್ತಾರೆ. ರುದ್ರದೇವರು ಪಾನ ಮಾಡಿದ್ದೇ ತಡ ಕಂಠದಲ್ಲಿ ನೀಲವಾಗಿ ಬಿಟ್ಟು ತಲೆಶೂಲಿ, ವಿಪರೀತ ತಲೆಶೂಲಿ. ಅದು ಏನು ಔಷಧಿ ತೆಗೆದುಕೊಂಡ್ರೂ ಕಮ್ಮಿಯಾಗೋ ಹಾಗಿಲ್ಲ, ಅದು ಎಷ್ಟೊತ್ತು ನೀರು ಬಿದ್ರೂ ತಣ್ಣಗಾಗೋ ಹಾಗಿಲ್ಲ. ಹಾಗಾಗಿ ಲಿಂಗದ ಮೇಲೆ, ಇದನ್ನು ನಾನು ಹೇಳುವ ಮಾತಲ್ಲ, ಇದು ಶಾಂತಿ ಪರ್ವದಲ್ಲಿ ರುದ್ರದೇವರಿಗೆ ಉಮಾದೇವಿ ಕೇಳ್ತಾಳೆ, ಸ್ವಾಮಿ ನೀವು ಎಷ್ಟು ಚೆಲುವು, ನಿಮ್ಮ ಚೆಲುವು ನೋಡಿ ನಾನು ಮದುವೆ ಆದೆ, ಆದರೆ ಈ ಕಂಠದಲ್ಲಿ ನೀಲ ಇದೆಯಲ್ಲ ಯಾಕೆ? ಬೆಳ್ಳಗಿದ್ದಾರೆ ರುದ್ರದೇವರು, ಭಾರಿ ಬೆಳ್ಳಗೆ. ಈ ಕಂಠದಲ್ಲಿ ಮಾತ್ರ ನೀಲವಾಗಿದೆಯಲ್ಲ, ಕಪ್ಪು ಇದೆಯಲ್ಲ ಯಾಕೆ? ಆಗ ಅವ್ರು ಹೇಳ್ತಾರೆ, ಏನ್ ಮಾಡ್ಲಿ, ನಾನು ವಿಷ ಕುಡಿದು ಬಿಟ್ಟೆ, ಆ ವಿಷವನ್ನ ನಾನು ಇಲ್ಲೇ ದೇವರ ದಯದಿಂದ ಇಲ್ಲೇ ಉಳಿಸ್ಕೊಂಡೆ, ಹೊಟ್ಟೆಯಲ್ಲಿ ಹೋಗಿದ್ರೆ ಏನಾಗ್ತಿತ್ತೋ ಏನೋ, ಇಲ್ಲೇ ಉಳಿಸ್ಕೊಂಡೆ, ಅದರಿಂದ ಬಹಳ ನೋವಾಗಿದೆ, ತಲೆಬೇನೆ, ಆದ್ರಿಂದ ಚಂದ್ರನ್ ಇಟ್ಕೊಂಡಿರ್ತೀನಿ, ಗಂಗಾ ಧಾರಣ ಮಾಡಿದ್ದೀನಿ, ವಾಯುದೇವರು ಮೊದಲು ಪಾನ ಮಾಡಿದ್ರು, ಉಳಿದದ್ದನ್ನ ನಾನು ಕುಡಿದೆ. ಹಾಗಾಗಿ ನೀಲಕಂಠ, ಶಿತಿಕಂಠ ಅಂದ್ರೆ ನೀಲವಾದ ಕಂಠ, ಶ್ರೀಕಂಠ. ಜನರಿಗೆ ಶ್ರೀಕಂಠ ಅಂತ ಅಂತಾರೆ, ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ. ಶ್ರೀ ಅಂದ್ರೆ ಏನು? ಶ್ರೀ ಅಂದ್ರೆ ವಿಷ. ಶ್ರೀಹಿ ಕಂಠೇ ಯಸ್ಯ ಸಹ ಶ್ರೀಕಂಠ, ವಿಷಂ ಕಂಠೇ ಯಸ್ಯ ಸಹ ಶ್ರೀಕಂಠ. ಶ್ರೀ ಎನ್ನುವ ಶಬ್ದಕ್ಕೆ ಅರ್ಥ ಏನು?
ವಿಷ ಅಂತ ಅರ್ಥ. ಬಹಳ ಮಹತ್ವದ್ದು ಇದು. ಶಿತಿಕಂಠ, ನೀಲಕಂಠ ಇತ್ಯಾದಿ ಶಬ್ದಗಳಿಗೆ ಪರ್ಯಾಯವಾದದ್ದಲ್ಲ, ಪರ್ಯಾಯದಂತೆ ಕಾಣುವಂತಹದ್ದು. ಆದರೆ ಶ್ರೀ ಅಂದ್ರೆ ವಿಷ. ವಿಷ ಯಾರ ಕಂಠದಲ್ಲಿದೆಯೋ ಅಂಥವರು ನಂಜುಂಡ ದೇವರು ಅಂತ ಅರ್ಥ. ನಂಜನ್ನು ಉಂಡ ದೇವರು ನಂಜುಂಡ. ಹಾಗೆ ಅವರಲ್ಲಿ ಪಾನ ಮಾಡಿದ್ರು, ವಾಯುದೇವರು ಪಾನ ಮಾಡಿದ್ರು. ಆಮೇಲೆ ನಂಜುಂಡನು ಕೂಡ ಮುಕ್ಕಣ್ಣ ನಂಜನ್ನು ಉಂಡು ಬಿಟ್ಟ. ಆಮೇಲೆ ಮುಂದೆಲ್ಲ ಆಯ್ತು. ಇಷ್ಟಾದ ತಕ್ಷಣ ಕಲಿ, ಇದು ಮೊದಲನೇದ್ದು ಪ್ರಾಡಕ್ಟ್ ಏನು? ಕಲಿ, ಉತ್ತಮವಾದದ್ದು. ಸಾಮಾನ್ಯವಾಗಿ ಮೊದಲನೇ ದೋಸೆ ಅದು ಹಾಗೆ ಹೀಗೆ ಬರ್ತದಂತಾರಲ್ಲ, ಆ ದೋಸೆ ಅದನ್ನೇನೋ ಬೆಂಕಿಯೊಳಗೆ ಹಾಕಿಬಿಡ್ತಾರೆ, ಅದು ಅಗ್ನಿಗೆ ಆಹುತಿ ಅಂತ. ಯಾಕಂದ್ರೆ ಅದು ಕೆಟ್ಟಿರ್ತದದು, ಆದ್ರೆ ಹೇಳುವುದಿಲ್ಲ. ಹಾಗೆ ಮೊದಲನೇ ಪ್ರಾಡಕ್ಟ್ ಏನಿತ್ತು ನೋಡಿ, ಇದು ಅಮೂಲ್ಯವಾದ ಅನರ್ಘ್ಯವಾದ ಪ್ರಾಡಕ್ಟ್ ಇದು. ಕಲಿ ಮಹಾರಾಯ ವಿಷ. ಕಲೆ ಸ್ವರೂಪಂ ತದತೀವ ದುಸ್ಸಹಂ ವರಾದ್ವಿಧಾತ ಸಕಲೈಶ್ಚ ದುಸ್ಪೃಶಂ. ಯಾವ ದೇವತೆಗಳು ಅದನ್ನು ಮುಟ್ಟೋ ಹಾಗಿಲ್ಲ. ಸ್ವತಃ ರುದ್ರದೇವರು ಆ ವಿಷವನ್ನು ಕುಡಿಯೋ ಹಾಗಿಲ್ಲ. ಕುಡಿದ್ರು ಅಂತಂದ್ರೆ ಅವರಿಗೆ ಅಜ್ಞಾನ, ಮಿಥ್ಯಾಮತಿ, ಭ್ರಾಂತಿ, ಎಲ್ಲ ವಿಧವಾದಂತಹ ದುರ್ಭಾವನೆಗಳು ಬಂದೋಗ್ತವೆ. ಯಾಕೆ? ಅದು ವಿಷ ಅಂದ್ರೆ ಕೇವಲ ಫಿಸಿಕಲ್ ವಿಷ ಅಲ್ಲ, ಅದೊಂದು ಫಿಸಿಕಲ್ ರಸಾಯನ ಅಲ್ಲ, ಅದು ಬುದ್ಧಿಯನ್ನು ಕೆಡಿಸುವಂತಹ, ದುರ್ಮತಿಯನ್ನ, ಅಜ್ಞಾನವನ್ನ ಹೆಚ್ಚಿಸುವಂತಹ ಒಂದು ರಸಾಯನ ಅದು. ಅದಕ್ಕೆ ಅಭಿಮಾನಿ ಕಲಿಯೇ ಅದಕ್ಕೆ ಅಭಿಮಾನಿ ದೈತ್ಯ. ಹಾಗಾಗಿ ಕಲಿಯಿಂದ ಅಭಿಮನ್ಯಮಾನವಾದಂತಹ ರಸಾಯನ. ಆದ್ದರಿಂದ ಅದನ್ನ ಪಾನ ಮಾಡುವುದು, ಅದನ್ನು ಜೀರ್ಣಿಸಿಕೊಳ್ಳುವುದು ಸಾಮರ್ಥ್ಯ ಕೇವಲ ವಾಯುದೇವರಿಗೆ. ಅದಕ್ಕಾಗಿ ವಾಯುದೇವರು ಮಾತ್ರ ಕುಡಿದ್ರು. ರುದ್ರದೇವರಿಗೂ ಅದರ ಬಾಧೆಯಾಯಿತು ಸ್ವಲ್ಪ. ಇಷ್ಟು ಅದರ ಹಣೆ ಬರಹ. ಈ ಕಲಿ ಹುಟ್ಟಿದ ತಕ್ಷಣಕ್ಕೆ ಕಲಿಯ ಹೆಂಡತಿ ಹುಟ್ಟುತ್ತಾಳೆ. ಕಲಿಯ ಹೆಂಡತಿ ಹೇಳ್ತಾರೆ, ತತ್ರ ಪೂರ್ವಂ ವಿಷಂ ಜಾತಂ ತದ್ಬ್ರಹ್ಮ ವಚನಾಕ್ಷಿವ ಪ್ರಾಗ್ರಸಲ್ ಲೋಕ ರಕ್ಷಾರ್ಥಂ ತಥೋ ಜ್ಯೇಷ್ಠ ಸಮುತ್ಥಿತ. ಜ್ಯೇಷ್ಠ ಲಕ್ಷ್ಮೀ ಅಂತ ಇವಳಿಗೆ ಕರೀತಾರೆ. ಜ್ಯೇಷ್ಠ ಅಂದ್ರೆ ಏನು ಅಂದ್ರೆ, ಇವಳು ಲಕ್ಷ್ಮೀದೇವಿ ಹುಟ್ಟೋಳಿದ್ದಾಳೆ. ಅಮೃತ ಮಥನದಲ್ಲಿ ಲಕ್ಷ್ಮೀದೇವಿ ಹುಟ್ಟಾಳೆ. ಆ ಲಕ್ಷ್ಮೀದೇವಿಗಿಂತಲೂ ಮೊದಲಿಗೆ ಹುಟ್ಟಿದ್ದಾಳೆ. ಆದ್ದರಿಂದ ಹಿರಿಯಳು. ಆದ್ದರಿಂದ ಇವಳಿಗೆ ಜ್ಯೇಷ್ಠ ಅಂತ ಕರೀತಾರೆ. ಕೃಷ್ಣ ರೂಪಧರ, ಕಪ್ಪು ಅಂದ್ರೆ ಕಪ್ಪು, ಸರ್ವಾಭರಣ ಭೂಷಿತ, ಅಲಂಕಾರಗಳನ್ನು ಹಾಕಿಕೊಂಡಿದ್ದಾಳೆ. ಚೆನ್ನಾಗಿ ಕಾಣ್ತಾಳೇನು? ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು, ಅಲಂಕಾರ ಶೋಭಿಸ್ತದೆ. ಚೆನ್ನಾಗಿಲ್ದೇ ಇದ್ರೆ ನೀವು ಏನ್ ಅಲಂಕಾರ ಹಾಕೊಂಡ್ರು ಶೋಭಿಸುವುದಿಲ್ಲ. ಅದು ಹೇಳಿ ಕೇಳಿ ಕಲಿ ಹೆಂಡತಿ, ಅವಳೇನ್ ಶೋಭಿಸ್ಲಿಕ್ಕೆ ಸಾಧ್ಯ? ಆಮೇಲೆ ಚಂದ್ರ, ಆಮೇಲೆ ಸಾಕ್ಷಾತ್ ಲಕ್ಷ್ಮೀದೇವಿ, ಇವರೆಲ್ಲ ಹುಟ್ಟಿದ್ದಾರೆ. ಮಧ್ಯದಲ್ಲಿ ಸುರ, ಶೆರೆ ಹುಟ್ಟಿದೆ. ಸುರ ಒಳ್ಳೆ ಶೆರೆ, ಅದು ಅದ್ಭುತವಾದದ್ದು ಹುಟ್ಟಿದೆ. ದೈತ್ಯರು ಅದನ್ನ ನಮಗೆ ಬೇಕು ಅಂತ ಹೇಳಿ ತೆಗೆದುಕೊಂಡ್ರು. ಆಮೇಲೆ ಐರಾವತ ಬಂತು. ಐರಾವತವನ್ನ ಇಂದ್ರ ತೆಗೆದುಕೊಂಡ. ಆಮೇಲೆ ಉಚ್ಚೈಶ್ರವ ಕುದುರೆ, ಅದನ್ನ ಮತ್ತೆ ಬಲಿಚಕ್ರವರ್ತಿ ತಾನ್ ತೆಗೆದುಕೊಂಡ, ನಮಗೆ ಬೇಕಿದು ಅಂತ ದೈತ್ಯರು ತೆಗೆದುಕೊಂಡ್ರು. ಕೌಸ್ತುಭ ಮಣಿ ಬಂತು. ದೇವರಂದ, ಇದೊಂದು ಮಣಿ ನನಗಿರ್ಲಿ ಅಂತ ಹೇಳಿ ಆ ಮಣಿಯನ್ನ ತಾನಿಟ್ಕೊಂಡ ಕೊರಳಲ್ಲಿ. ಕೌಸ್ತುಭ ಮಣಿಗೆ ಬ್ರಹ್ಮದೇವರು ಅಭಿಮಾನಿ ದೇವತೆಗಳು. ಆ ಮಣಿಯನ್ನ ಪರಮಾತ್ಮ ಕಂಠದಲ್ಲಿ ಹಾಕಿಕೊಂಡ ಮಣಿ. ಆಮೇಲೆ ಉತ್ತಮವಾಗಿರುವಂತಹದ್ದು ಪಾರಿಜಾತ, ಅದು ಇಂದ್ರ ತೆಗೆದುಕೊಂಡ. ಸುರಭಿ, ಕಾಮಧೇನು ಹುಟ್ಟಿದ್ದನ್ನ ವಸಿಷ್ಠರು ತೆಗೆದುಕೊಂಡ್ರು. ವಸಿಷ್ಠರು ಹೇಳಿದ್ರು, ನಾವೇ ನಿಮಗೆಲ್ಲ ಪುಣ್ಯವಾಚನ ಮಾಡಿಸೀವಿ ಮತ್ತೆ ಅಮೃತ ಮಂಥನಕ್ಕೆ ಹೋಗುವುದಕ್ಕಿಂತ ಮೊದಲು, ಆದ್ರಿಂದ ನಮಗೊಂದು ಏನಾದರೂ ಇರಬೇಕು ಅಂತ ಹೇಳಿದ್ರು. ಆಗ ಕಾಮಧೇನುವನ್ನು ಕೊಟ್ಟರು. ಅವರು ಅದನ್ನು ತೆಗೆದುಕೊಂಡಿದ್ದಾರೆ. ಕಪಿಲ, ಕಾಮವೃಕ್ಷ ಅಂದ್ರೆ ಕಲ್ಪವೃಕ್ಷ, ಕೌಸ್ತುಭ, ಅಪ್ಸರೋಗಣ ಇತ್ಯಾದಿಗಳೆಲ್ಲ ಬಂದಿದೆ. ಅಪ್ಸರಾಸ್ತ್ರೀಯರು ಬಂದಿದ್ದಾರೆ, ದೇವತಾ ಲೋಕದಲ್ಲಿದ್ದಾರೆ. ಹೀಗೆ ಎಲ್ಲ ಅದ್ಭುತವಾಗಿ ಬಂದಿದೆ. ಕೊನೆಗೆ ಧನ್ವಂತರಿ ಬರ್ತಾ ಇದ್ದಾರೆ. ತಮ್ಮ ಕೈಯಲ್ಲಿ ಕಮಂಡಲುವನ್ನು ಹಿಡಿದುಕೊಂಡು ಬಂದ. ಮಹಾಭಾರತದಲ್ಲಿ, ಭಾಗವತದಲ್ಲಿ ಕಲಶವನ್ನು ಧಾರಣ ಮಾಡಿಕೊಂಡು ಬಂದ. ಒಂದು ಕಡೆಗೆ ಕಮಂಡಲುವಿನಲ್ಲಿ ಅಮೃತ ತುಂಬಿತ್ತು, ಇನ್ನೊಂದು ಕಡೆಗೆ ಕಲಶದಲ್ಲಿ ಅಮೃತ ತುಂಬಿತ್ತು. ಶ್ರೀಮದಾಚಾರ್ಯರು ಎರಡನ್ನೂ ಕೈಯಲ್ಲಿ ಹಿಡಿ ಅಂತ ಹೇಳ್ತಾರೆ, ಕಲಶವನ್ನು ಕಮಂಡಲವನ್ನು. ಕಲಶ ಅದರಲ್ಲಿ ಅಮೃತ ಇದ್ದದ್ದು, ಕಮಂಡಲು ಅಮೃತವನ್ನ ಬಡಿಸುವುದಕ್ಕೆ. ಇದು ಎರಡನ್ನೂ ತೆಗೆದುಕೊಂಡು ಪರಮಾತ್ಮ ಧನ್ವಂತರಿ ರೂಪಿಯಾದ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಸಾಕ್ಷಾತ್ ಪರಮಾತ್ಮ ಅತ್ಯದ್ಭುತವಾದಂತಹ ರೂಪವನ್ನು ತೆಗೆದುಕೊಂಡು ಬಂದ. ಆ ಧನ್ವಂತರಿ ರೂಪಿಯಾದ ಪರಮಾತ್ಮ ಯಾವಾಗ ಅಮೃತವನ್ನು ತೆಗೆದುಕೊಂಡು ಬಂದನೋ, ಅದರ ಸುಗಂಧ, ಆ ಅಮೃತ, ಆ ಸುಧೆಯ ಪರಿಮಳವೇ ಆಗಿರ್ತದೆ.
ಸುಧೆಯ ಪರಿಮಳವೇ ಹಾಗಿರ್ತದೆ. ಹಾಗಾಗಿ ಸುಧಾ ಬಂತು ಅಂತನ್ನಾಗಲೇ ಪರಿಮಳ ಬಂತು, ವಾಸನೆ ಬಂತು. ಅದರ ಅಪಹಾರ ಮಾಡಿಕೊಂಡು ಹೋದರೆ ದೈತ್ಯರು. ಮಥನ ಮಾಡಿದ್ಯಾರು? ದೇವತೆಗಳು, ದಾನವರು. ಅದರೊಳಗೆ ಮುಖ್ಯವಾದ ಶೇರ್ ಯಾರದು? ದೇವರು. ನೋಡ್ಕೊಡ್ರಿ. ಅನ್ಯಾಯ ಏನಿದೆ ನೋಡ್ಕೊಡ್ರಿ. ನಮ್ಮಲ್ಲಿ ಕೆಲವರು ಹೇಳ್ತಿರ್ತಾರೆ, ಅನ್ಯಾಯ 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 ಇಲ್ಲ, ಪರಮನ್ಯಾಯ, ಅತ್ಯಂತ ನ್ಯಾಯ ಮಾಡಿದ ದೇವರು. ನೋಡಿ, ಇದು ಬಹಳ ಮಹತ್ವದ ಮಾತಿದೆ, ಚೆನ್ನಾಗಿ ವಿಚಾರ ಮಾಡಿ. ಏನಾಯ್ತು? ಧನ್ವಂತರಿ ಕೈಯಲ್ಲಿ ಆ ಅಮೃತ ಕಲಶವನ್ನು ತೆಗೆದುಕೊಂಡು ಬಂದದ್ದೇ ಬಂದ ತಕ್ಷಣ ದೈತ್ಯರು ಬಂದರು. ಬಂದು ಆ ಅಮೃತ ಕಲಶವನ್ನು ಅಪಹಾರ ಮಾಡಿಬಿಟ್ರು. ಅರೆ, ಧನ್ವಂತರಿ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ನವನಿಗೆ. ಪಿಕ್ ಪಾಕೆಟ್ ಯಾರು ಮಾಡ್ತಾರೆ ಅಂತಂದ್ರೆ ನಾವು ಮೋಸ ಹೋಗ್ತೇವೆ. ಪರಮಾತ್ಮನಿಗೂ ಮೋಸ ಆಯ್ತೇನಿದು? ಅಲ್ಲ, ಬೇಕು ಅಂತ ವಂಚಯಿತು. ಎಂಥ ಸ್ವಾರ್ಥಿಗಳು, ಸೆಲ್ಫಿಶ್. ಇದನ್ನು ತೋರಿಸೋದಕ್ಕಾಗಿ ಪರಮಾತ್ಮ ಸುಮ್ಮನಿದ್ದ, ಅಪಹಾರ ಮಾಡ್ಕೊಂಡು ತಗೊಂಡು ಹೋದು. ಆಮೇಲೆ ದೇವತೆಗಳೆಲ್ಲ ತೆಪ್ಪರೆ ಮುಖ ಮಾಡ್ಕೊಂಡು ಬಿದ್ದುಬಿಟ್ಟು ಪರಮಾತ್ಮ ಮೋಹಿನಿ ರೂಪವನ್ನು ಹಾಕಿಕೊಂಡು ಬಂದ, ಹೆಣ್ಣಿನ ರೂಪವನ್ನು ಹಾಕಿಕೊಂಡು ಬಂದ. ಕ್ಷಣ ಕಾಲದಲ್ಲಿ ದೈತ್ಯರೆಲ್ಲ ಮೋಹಿತರಾದದ್ದೇ ತಡ. ಅವನ ಕೈಯಲ್ಲಿ ಅವನ ಬೆನ್ನತ್ತಿ ಮಾತಾಡ್ತಾರೆ, ಕೊಡ್ತಾರೆ. ಅವರ ಕೈಯಲ್ಲಿ, ನೀನು ಇಷ್ಟು ಉತ್ತಮಳಾಗಿದ್ದಿ, ನಮ್ಮಿಬ್ಬರಲ್ಲಿ ಜಗಳ ಬಂದಿದೆ, ಅಮೃತವನ್ನ ನೀವೆಲ್ಲರಿಗೂ ಕೊಟ್ಟರು. ದೇವತೆಗಳಿಗೆ ದೈತ್ಯರಿಗೆ ಜಗಳವಾಗೋದಿರ್ಲಿ, ದೈತ್ಯರಲ್ಲೇನೆ ಪರಸ್ಪರ ಜಗಳ ಶುರುವಾಯಿತು. ಅಮೃತವನ್ನ ನಾನೇ ಪೂರ್ಣವಾಗಿ ಕುಡಿತೀನಿ ಅಂತ. ಅದಕ್ಕಾಗಿ ನೀನು ಜಗಳ ಬಿಡಿಸಿ ನೀನೇ ಎಲ್ಲರಿಗೆ ಬಡಿಸಿ ಬಿಡು, ನಾವೆಲ್ಲ ತಿಂತೇವೆ, ಕುಡಿತೇವೆ, ಆನಂದ ಪಡ್ತೇವೆ, ಸಂತೋಷ ಅಂತ ಹೇಳಿ ಅವಳು ಹೇಳ್ತಾಳೆ, ನೋಡ್ರಿ, ನಾನು ಸ್ತ್ರೀ, ಕೆಟ್ಟ ಸ್ವಭಾವ, ನಂಬಬಾರದು, ನಂಬ್ತಾ ಇದ್ದೀರಿ, ನಂಗೆ ಗೊತ್ತಿಲ್ಲ, ನಾನೇನ್ ಮಾಡ್ತೀನಿ, ನಿನ್ ಮೇಲೆ ಪೂರ್ಣ ವಿಶ್ವಾಸ ಇದೆ ಅಂತ ಹೇಳಿ ಎಲ್ಲರೂ ಅವರ ಕೈಯಲ್ಲಿ ಅಮೃತ ಕಲಶವನ್ನು ಕೊಡ್ತಾರೆ. ಮೋಹಿನಿ ಕೈಯಲ್ಲಿ ನಾರಾಯಣನ ಸ್ತ್ರೀ ರೂಪ ಪರಮಾತ್ಮ ಕಲಶವನ್ನ ಕೈಯಲ್ಲಿ ಹಿಡಿದುಕೊಂಡ. ಅವಳು ಹೇಳ್ತಾನೆ, ಪರಮಾತ್ಮ, ನೀವು ಎಲ್ಲರೂ ಪುರುಷರು, ನಾನು ಒಬ್ಬಳೇ ಇಲ್ಲಿ ಹೆಣ್ಮಗಳು, ನನಗೆ ನಾಚಿಕೆ ಆಗ್ತದೆ. ನೀವಿಬ್ರು 2 ಸಾಲಾಗಿ ಕೂಡಿ, ನೀವು ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ, ಆದ್ರಿಂದ 2 ಸಾಲಾಗಿ ಕೂಡಿ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ಕಣ್ಣು ತೆಗೆದ್ರೆ ನನಗೆ ಬಹಳ ಸಂಕೋಚವಾಗ್ತದೆ, ಆದ್ರಿಂದ ಕಣ್ಣು ಮುಚ್ಚಿ ಕೂಡ್ರಿ, ನಾನು ಬಡಿಸ್ತೀನಿ, ನಿಮ್ಮ ಹಣೆ ಬರಹ ತಕ್ಕಂತೆ ನಾನು ಬಡಿಸ್ತೀನಿ, ಕುಡಿ ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ. ಯಾಕೆ ಅಂದ್ರೆ ಅವಳು ಬೇಡ, ಹಾಗೆ ನಾವು ನೋಡ್ತಾನೆ ಇರೋರು ಅಂತಂದ್ರೆ ಓಡಿ ಹೋಗ್ಬಿಡ್ತಾಳ ಅವಳು ಅನ್ನೋದಕ್ಕಾಗಿ ಆಗಲಿ ಅಂತ ಒಪ್ಪಿಕೊಂಡ್ರು. ಸಾಲ ಕೂತ್ಕೊಂಡು ಪರಮಾತ್ಮ ಮೋಹಿನಿ ಪರಮಾತ್ಮ ಕೈಯಲ್ಲಿ ಕಲಶವನ್ನು ತೆಗೆದುಕೊಂಡು ಅಮೃತವನ್ನ ಬಡಿಸ್ತಾ ಬಂದ. ದೇವತೆಗಳಿಗೆಲ್ಲ ಬಡಿಸಿದ, ನಿಧಾನಕ್ಕೆ, ಏನು ಟೆನ್ಷನ್ ಇಲ್ಲ. 33 ಕೋಟಿ ದೇವತೆಗಳು ಎಲ್ಲರಿಗೂ ಬಡಿಸಿದ. 66 ಕೋಟಿ ದೈತ್ಯರು ಎಲ್ಲರನ್ನೂ ಕೂಡಿಸಿದ್ದ. ಯಾರ್ಯಾರಿಗೂ ಏನೂ ಎಬ್ಬಿಸ್ಲಿಲ್ಲ, ಏನೂ ಮಾಡಲಿಲ್ಲ, ಎಲ್ಲ ಬಡಿಸಿ ಆಯ್ತು. ಬಂದ ತಕ್ಷಣಕ್ಕೆ ಸೂರ್ಯಚಂದ್ರನ್ ಹೇಳಿದಾಗ ಕೈಯಲ್ಲಿ ಹಾಕಿದ ದೇವರು, ಅಮೃತವನ್ನು ಕೈಯಲ್ಲಿ ಹಾಕಿದ. ಅವನು ಅಮೃತವನ್ನು ಪಾನ ಮಾಡಿದ, ಕಂಠಕ್ಕೆ ಹೋಯಿತು. ಇಲ್ಲಿ ತನಕ ಹೋಗಿದೆ, ಅಷ್ಟಕ್ಕೆ ಪರಮಾತ್ಮ ಚಕ್ರವನ್ನು ತೆಗೆದುಕೊಂಡು ಕತ್ತರಿಸಿಬಿಟ್ಟ. ಯಾಕೆ? 1000 ಜನ್ಮಗಳವರೆಗೆ ರಾಹು ಅಮೃತಕ್ಕಾಗಿ ತಪಸ್ಸು ಮಾಡಿದ್ದ. ಅವನಿಗೇನು ಕನಸು ಬಿದ್ದಿತ್ತೇನೆ ಇವರು ಅಮೃತ ಮಥನ ಮಾಡ್ತಾರೆ ಅಂತ? ಕನಸಲ್ಲ, ಹಿಂದಿನ ನೆನಸು ಆಗಿತ್ತದು. ಅದನ್ನು ನೆನೆಸಿಕೊಂಡು ಈಗ ಅವನು ತಪಸ್ಸು ಮಾಡಿದ. ಇದು ಪ್ರತಿಕಲ್ಪದಲ್ಲಿ ಈ ರೀತಿಯಾಗಿ ಅಮೃತ ಮಥನವಾಗ್ತದೆ. ಅದನ್ನು ನೆನೆಸಿಕೊಂಡು ಅವನು ತಪಸ್ಸು ಮಾಡಿದ್ದ. ಬ್ರಹ್ಮದೇವರು ವರ ಕೊಟ್ಟಿದ್ರು, ಆಗಲೇ ನಿನಗೆ ಅಮೃತ ಪ್ರಾಶನ ಆಗ್ತದೆ ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಅಮೃತ ಪ್ರಾಶನ ಆಗ್ತದೆ. ಅಮೃತ ಪ್ರಾಶನ ಆಗ್ತದೆ ಅಂದ್ರೆ ಸಾಕು ಅಂತಂದ. ಹಾಗೆ ಅಮೃತ ಪ್ರಾಶನ ಸಹಸ್ರ ತಪ ಆರಿತೋ ವರಹ, ಅವನು ಬೇಡಿ ಬಯಸಿದ್ದದು ಆ ಅಮೃತ ಮಥನ. ಹಾಗಾಗಿ ಬೇಡಿದ್ದರಿಂದಾಗಿ ಆ ವರ ಕೊಟ್ಟದ್ದಕ್ಕಾಗಿ ದೇವರು ಕೈಯಲ್ಲಿ ಹಾಕಲೇಬೇಕಾಯ್ತು ಅಮೃತ. ಆ ಅಮೃತವನ್ನು ಪಾನ ಮಾಡಿದ, ಬಾಯಿಗೆ ಹೋಯಿತು, ಕಂಠದವರೆಗೆ ಬಂತು. ಅಟ್ಟಕ್ಕೆ ಬರುವಾಗ ಕತ್ತರಿಸಿ ಬಿಟ್ಟ ದೇವರು. ಇದು ರಾಹುವಾಯಿತು. ಕಬಂಧ ಕೆಳಗಿನ ಭಾಗ ಕೇತು ಅಂತ. ಹೀಗೆ ರಾಹು ಮತ್ತು ಕೇತುಗಳ ನಿಷ್ಪತ್ತಿಯಾಗಿದೆ. ಅವರು ಕೂಡ ದೇವತೆಗಳಂತೆ ನಾವು ಅವರನ್ನು ವ್ಯವಹರಿಸ್ತೇವೆ. ಗ್ರಹಗಳು ಅಂತ ಅವರನ್ನು ಕರೀತಾರೆ. ಆ ಕ್ಷೀರಸಾಗರದಲ್ಲೇನೆ ಅದು ಬಿತ್ತು ಅಂತ ಹೇಳ್ತಾರೆ. ಅದೆಲ್ಲ ಮಾತಿರ್ಲಿ. ಮುಂದೆ ಇಷ್ಟಾಯ್ತು. ಆಮೇಲೆ ಯುದ್ಧ ಶುರುವಾಯಿತು. ಯಥಾಪ್ರಕಾರ ಯುದ್ಧ ಶುರುವಾಯಿತು. ಓಹೋ, ನಾರಾಯಣ ಇವನು ಅನ್ಯಾಯ ಮಾಡಿದ. ಘನಘೋರ ಯುದ್ಧವಾಗಿದೆ. ಇವರೆಲ್ಲ ಅಮೃತವನ್ನು ಕುಡಿದು ಬಿಟ್ಟಿದ್ದಾರೆ. ಯಾರಿಗೇನು ಮೃತ್ಯುವಿನ ಭಯವಿಲ್ಲ. ಅವರು ಯಾರಿಗೂ ಅಮೃತ ಪ್ರಾಶನವಾಗಿಲ್ಲ, ಅಮೃತವನ್ನು ಕುಡಿದಿಲ್ಲ, ಎಲ್ಲರೂ ಸಾಯ್ತಾ ಇದ್ದ. ಪ್ರಶ್ನೆ ಬರ್ತದೆ, ಪಕ್ಷಪಾತವಲ್ವೇ? ನಾವು ಬಹಳ ಕೇರ್ಫುಲ್ ಆಗಿ ಸ್ಟಡಿ ಮಾಡೀವಿ.
ಹಾಗಾಗಿ ಪಕ್ಷಪಾತದ ಸಂಶಯನೂ ಬರ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆ? ಮಥನ ಮಾಡಿದವನು ನಿಜವಾಗಿ ಯಾರು? ಮಾಡಿ ಅಂತ ಹೇಳಿದವರು ಯಾರು? ಬೆಟ್ಟವನ್ನು ತಂದಿಟ್ಟವರು ಯಾರು? ಬೆಟ್ಟವನ್ನು ಹೊತ್ತವರು ಯಾರು? ಹಾರುವಾಗ ಹಿಡಿದವರು ಯಾರು? ಸೀಳುವಾಗ ಅದರಲ್ಲಿದ್ದವರು ಯಾರು? ಹಗ್ಗ ಹರಿಯುವಾಗ ಅದರೊಳಗಿದ್ದವರು ಯಾರು? ಶಕ್ತಿ ಕುಸಿದಾಗ ಅದನ್ನು ಶಕ್ತಿ ಕೊಟ್ಟವರು ಯಾರು? ವಿಷ ಬಂದಾಗ ವಿಷವನ್ನು ಕೂಡಿಸಿ ಅದನ್ನು ಪರಿಹಾರ ಮಾಡಿದವರು ಯಾರು? ಅಮೃತವನ್ನು ತಂದವರು ಯಾರು? ಇಷ್ಟೆಲ್ಲ ಮಾಡಿದವರು ಯಾರು? ದೇವರು, 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 ದೇವರು. ನಾರಾಯಣ, 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 ನಾರಾಯಣ. ಹಾಗಾದರೆ ಈ ಸಂಪೂರ್ಣವಾದ ಅಮೃತದ ಈ ಪ್ರಾಜೆಕ್ಟ್, ಇದು ಪ್ಯಾಕೇಜಿನ ಮೇಲೆ ಪೂರ್ಣ ಅಧಿಕಾರ ಯಾರದು? ಯಾರ ಅಧಿಕಾರ? ನಾರಾಯಣನ ಅಧಿಕಾರ. ಯಾರ ಇಚ್ಛೆಗೆ ತಕ್ಕಂತೆ ಆಗಬೇಕು. ಕಾಪಿ ರೈಟ್ ಯಾರಿಗೆ? ನಾರಾಯಣನಿಗೆ. ಪೇಟೆಂಟ್ ಯಾರ್ದು? ನಾರಾಯಣನದು. ಭಗವಂತ ಆದಿಯಿಂದ ಅಂಥದವರೆಗೆ ಸಂಪೂರ್ಣ ಭಗವಂತ ಇದ್ದಾನೆ. ಅರೆ, ಭಗವಂತನನ್ನು ಬಿಟ್ಟು ಇನ್ನು ಅಮೃತವನ್ನು ಇನ್ಯಾರು ಪಾನ ಮಾಡ್ಲಿಕ್ಕೆ ಸಾಧ್ಯ? ಅಂದ್ಮೇಲೆ ಭಗವಂತ ಯಾರಿಗೆ ಬಡಿಸಿದ ಅವರು ಉಣಬೇಕು, ಯಾರಿಗೆ ಕೊಟ್ಟಿಲ್ಲ ಅವರು ಉಣಬಾರ್ದು. ಹಾವಿಗೆ ಎಂದಾದರೂ ಹಾಲು ಹಾಕಬೇಕೇನ್ರಿ? ಹಾವಿಗೆ ಹಾಲು ಹಾಕೋದು ಹೇಗೆ ಕೆಟ್ಟದ್ದು, ಅದಕ್ಕೂ ಭಯಾನಕ ದೈತ್ಯರಿಗೆ ಅಮೃತ ಕುಡಿಸೋದು. ನಾನು ಎಲ್ಲಾ ದೈತ್ಯರಿಗೆ ನಾನು ಅಮೃತ ಕುಡಿಸ್ತೀನಿ. ದೇವರಿಗೆ ಸ್ಪೆಷಲ್ ಅರ್ಜಿ ಹಾಕಿ ಒಂದು ಸ್ಪೆಷಲ್ ಪಿಟಿಷನ್ ತಗೊಂಡು ಹೋಗಿ, ಡೆಲಿಗೇಷನ್ ತಗೊಂಡು ಹೋಗಿ ಪರಮಾತ್ಮನ ಕರ್ಕೊಂಡು ಬಂದು ಇನ್ನೊಮ್ಮೆ ಅಮೃತ ತರಿಸಿ ಎಲ್ಲಾ ದೈತ್ಯರನ್ನು ಕೂಡಿಸಿ ಅವರಿಗೆಲ್ಲ ಅಮೃತವನ್ನು ಕುಡಿಸ್ತೀವಿ. ಒಪ್ತೀರಿ ನೀವು? ಒಪ್ಪುವುದಿಲ್ಲ. ಆದ್ದರಿಂದ ಅಮೃತವನ್ನು ಹುಟ್ಟಿಸಿದವನು ದೇವರು. ಆದ್ದರಿಂದ ದೇವರಿಗೆ ಯಾರಿಗೆ ಕೊಡಬೇಕು ಅಂತ ಇಚ್ಛೆ ಇದೆಯೋ ಅವನಿಗೆ ಕೊಡೋ ಅಧಿಕಾರ ಅವನಿಗಿದೆ. ಗಳಿಸಿದವನು ನಾನು, ನನಗೆ ಯಾರು ಕೊಡಬೇಕು ಅಂತ ಇಚ್ಛೆ ಇದೆಯೋ ಅದನ್ನು ಕೊಡ್ತೇನೆ ನಾನು. ಹಾಗಿದ್ದ ಹಾಗೆ ದೇವರಿಗೆ ಅಧಿಕಾರ ಒಂದು. ಎರಡನೇದಾಗಿ ದೇವರು ಅನ್ಯಾಯ ಮಾಡಿದ ಅಂತ ತಿಳ್ಕೋಬೇಡಿ. ಪರಮಾತ್ಮ ದೈತ್ಯರಿಗೆ ಕೊಡದೇ ಇರುವುದಕ್ಕೆ ಕಾರಣ ಏನು? ದೈತ್ಯರು ಅತ್ಯಂತ ಏನಿಲ್ಲದೆ ಕೆಟ್ಟ ಕೆಲಸವನ್ನು ಮಾಡುವವರು. ಅದರೊಳಗೆ ಈ ಅಮೃತಪಾನವನ್ನು ಮಾಡಿಬಿಟ್ರೆ ಮುಗದೇ ಹೋಯ್ತು. ಅವರು ಎಂದೂ ಬಾಗ್ಲಿಕ್ಕೆ ಸಾಧ್ಯವಿಲ್ಲ. ಆ ದೈತ್ಯರ ಹಾವಳಿಯನ್ನು ತಾಳ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಅದನ್ನು ಪರಿಹಾರ ಮಾಡಿಕೊಳ್ಳುವುದಾಗುವುದಿಲ್ಲ. ಅದಕ್ಕಾಗಿ ದೈತ್ಯರಿಗೆ ಪರಮಾತ್ಮ ಸರ್ವಥಾ ಅಮೃತವನ್ನ ಕುಡಿಸಲಿಲ್ಲ ಅನ್ನುವ ಮಾತನ್ನ ಯಾವ ಯಾವ ಮೋಸದ ಜನರೋ ಆ ಮೋಸದ ಜನರಿಗೆ ಮೋಸವನ್ನು ಮಾಡಿಯೇ ಬುದ್ಧಿಯನ್ನು ಕಲಿಸಬೇಕು. ಮೋಸದ ಜನರಿಗೆ ಪ್ರೇಮದಿಂದ ಬಸ್ಸುಗಳನ್ನು ಮಾಡಿ, ಟ್ರೇನುಗಳನ್ನು ಹೊಸದಾಗಿ ಹಾಕಿ ನಾವು ಪ್ರೇಮದಿಂದ ಆಲಿಂಗನ ಮಾಡಿಕೊಂಡು ಬುದ್ಧಿ ಕಲಿಸ್ಲಿಕ್ಕಾಗುವುದಿಲ್ಲ. ಮೋಸ ಮಾಡುವವರಿಗೆ ಮೋಸದಿಂದಲೇ ಉತ್ತರವನ್ನು ಹೇಳಬೇಕು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ, ನಾರಾಯಣ, ಮೋಹಿನಿ ರೂಪ, ಧನ್ವಂತರಿ ಭಗವಂತ ಎಲ್ಲರೂ ಇದನ್ನೇ ಕಲಿಸಿಕೊಟ್ಟಿದ್ದಾರೆ. ನಿಕೃತ್ಯ ನಿಕೃತಿಂ ಹನ್ಯ. ಹಾಗಾಗಿ ಪರಮಾತ್ಮ ಆ ಮಾತನ್ನ ಇಲ್ಲಿ ನಾವು ಕೇಳ್ತಾ ಇದ್ದೇವೆ. ಆಮೇಲೆ ಘನಘೋರವಾದ ಯುದ್ಧವಾಗಿದೆ. ಆ ಯುದ್ಧದಲ್ಲಿ ಆ ದೈತ್ಯರೆಲ್ಲರೂ ಕೂಡ ಸತ್ರು, ದೇವತೆಗಳೆಲ್ಲರೂ ಗೆದ್ದರು. ಇಷ್ಟಂತೂ ಆಯಿತು. ಅದಾದ ಮೇಲೆ ಮುಂದೇನಾಯ್ತು ಅಂದ್ರೆ, ಈ ಉಚ್ಚೈಶ್ರವ, ಈ ಅಮೃತ ಮಥನ ಯಾಕೆ ಬಂತು ಅಂತಂದ್ರೆ, ಆ ಅಮೃತ ಮಥನದೊಳಗೆ ಕಾಲದಲ್ಲಿ ಹುಟ್ಟಿದ್ದೇ ಈ ಉಚ್ಚೈಶ್ರವ ಎಂಬ ಕುದುರೆ. ಆ ಕುದುರೆ ಕೆಲಸ ಒಂದು ಸ್ವಲ್ಪ ಇದೆ, ಒಂದು 5 ನಿಮಿಷ ಇದೆ. ಅದರ ಕಾನ್ಸಿಕ್ವೆನ್ಸ್ ಒಂದು 500 ವರ್ಷ. ಆದರೆ ಅದರ ಕೆಲಸ ಒಂಥರ 5 ನಿಮಿಷ. ಏನದು? ಉಚ್ಚೈಶ್ರವ ಎಂಬ ಕುದುರೆ. ಆ ಉಚ್ಚೈಶ್ರವ ಎಂಬ ಕುದುರೆ ಏನಿತ್ತು, ಅದು ಆಕಾಶದಲ್ಲಿ ಇತ್ತು. ಅದನ್ನು ನೋಡ್ತಾ ಇದ್ದಾರೆ. ಇಲ್ಲಿ ಕದ್ರು ಮತ್ತು ವಿನತ, ಕದ್ರು ವಿನತ ಇಬ್ಬರು ನೋಡ್ತಾ ಇದ್ದಾರೆ. 500 ವರ್ಷಗಳವರೆಗೆ ಆಯ್ತು. ಆಮೇಲೆ ಗರುಡನು ಹುಟ್ಟಿದ. ಇನ್ನು ಹುಟ್ಟೋದಕ್ಕಿಂತಲೂ ಮೊದಲೇ ಅರುಣ ಹುಟ್ಟಿ ಹೋಗಿಬಿಟ್ಟ. ಇನ್ನು ಗರುಡ ತತ್ತಿಯಲ್ಲಿ ಅಂಡದಲ್ಲಿದ್ದಾನೆ. ಆಗ ಉಚ್ಚೈಶ್ರವವನ್ನು ನೋಡಿದ್ದಾರೆ. ಅಕ್ಕ ತಂಗಿಯರಿಬ್ಬರು, ಸೌತೆಯರಿಬ್ಬರು, ಕದ್ರು ವಿನತ. ಅವರಿಬ್ರು ನೋಡಿ ಮಾತಾಡ್ತಾ ಇದ್ದಾರೆ. ಅಕ್ಕ ತಂಗಿ ನಿಜ, ಸೌತೆ ಆದ್ಮೇಲೆ ಜಗಳ ಶುರುವಾಯಿತು. ಏನ್ ಮಾತಾಡ್ತಾ ಇದ್ದಾರೆ? ಈ ಉಚ್ಚೈಶ್ರವ ಎಂಬ ಕುದುರೆಯ ಬಾಲ ಕಪ್ಪೋ ಬಿಳಿನೋ, ಇದರ ಬಗ್ಗೆ ಬೆಟ್ ಹಚ್ಚೋಣ. ಬೆಟ್ ಹಚ್ಚೋಣ ಅಂತಂದಾಗ ವಿನತ ಅಂತಂದ್ಲು, ಆಗ್ಲಿ ಆಗ್ಲಿ ಅಂತಂದು. ಹಾಗಾಗಿ ನಾಳಿನ ದಿವಸ ಬೆಟ್ ಹಚ್ಚೋಣ. ಏನು? ನೀ ಏನಂತಿ, ನಾನೇನಂತಿ? ನಾನು ಅದು ಕಪ್ಪು ಅಂತಂತೇನೆ ಅಂತ ಕದ್ರು. ವಿನತ ಅಂದ್ಲು, ಇಲ್ಲ ಅದು ಬೆಳ್ಳಗಿನ ಕುದುರೆ, ಬಾಲನು ಬೆಳ್ಳಗಿದೆ, ನೋಡೋದು ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದೆ ಅದು. ಇಲ್ಲ ಅದು ಕಪ್ಪೇ ಇದೆ. ಇನ್ನೇನ್ ಮಾಡಬೇಕು? ಹಾಗಾಗಿ ನಾಳೆ ನೋಡೋಣ. ನಾಳೆ ನೋಡೋಣ ಅಂತಂದದ್ದೇ ಅಂದ ತಕ್ಷಣಕ್ಕೇನೆ ಮತ್ತೆ ಮುಗಿದೋಯ್ತದೆ ಕೆಲಸಕ್ಕೆ. ವಿನತ ಆಗ್ಲಿ ಅಂತ ಒಪ್ಪಿಕೊಂಡು, ಪಾಪ ಬಹಳ ಮೆತ್ತಗೆ ಹುಡುಗಿಯಾಗಿ
ಹಾಗಾಗಿ ಅವಳು ಒಪ್ಪಿಕೊಂಡು ಮನೆಗೆ ಬಂದ್ರು. ಮನೆಯಲ್ಲಿ ರಾತ್ರಿ ಇವಳದೊಂದು ಮೀಟಿಂಗ್. ಕಶ್ಯಪರಿಲ್ಲ ಮನೆಯಲ್ಲಿ, ಹೆಂಡತಿ ಕದ್ರು ಒಬ್ಬಳೆ, ತಾಯಿ ಇದ್ದಾಳೆ, ಮಕ್ಕಳೆಲ್ಲ 1000 ಜನ. ಹಾವುಗಳು ಓಡಾಡ್ತಾ ಇವೆ, ಕಪ್ಪು 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 ಹಾವುಗಳು, ಸುಡುಗಾಡು, ಕೆಲವು ಸುಡುಗಾಡು, ಕೆಲವು ಬಹಳ ಶ್ರೇಷ್ಠ. ಆ ಹಾವುಗಳನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಹೇಳಿದ್ಲು, ನೀವು ನಾನು ಹೇಳಿದ ಒಂದು ಕೆಲಸವನ್ನು ಮಾಡಬೇಕು. ಏನ್ ಕೆಲಸ? ಏನಿಲ್ಲ, ನಾಳೆ ನಾವು ಸಾಯಂಕಾಲದ ಹೊತ್ತಿಗೆ ಹೀಗೆ ನಾವು ಒಂದ್ ಕಡೆ ಹೋಗ್ತೇವೆ. ಆ ಉಚ್ಚೈಶ್ರವ ಎಂಬ ಕುದುರೆ ಇದೆ, ಕುದುರೆ ಬಾಲವನ್ನ ಅವಳು ಬಿಳಿ ಅಂತ ಹೇಳಿದ್ದಾಳೆ, ಅದು ಬಿಳಿ ಇದೆ, ಆದರೆ ನಾನು ಕಪ್ಪು ಅಂತ ಹೇಳಿದ್ದೇನೆ. ಈಗ ಕಪ್ಪು ಅಂತ ಮಾಡದೇ ಇದ್ರೆ ನಾನು ದಾಸಿ ಆಗಬೇಕು, ಬಿಳಿ ಅಂತ ಆಗಿಬಿಟ್ರೆ ನಾನ್ ದಾಸಿ ಆಗಬೇಕು, ಕಪ್ಪು ಅಂತ ಆದ್ರೆ ಅವಳು ದಾಸಿ ಆಗ್ತಾಳೆ. ಆದ್ದರಿಂದ ನಾನ್ ದಾಸಿ ಆಗೋ ಇಚ್ಛೆ ನನಗಿಲ್ಲ. ನೀವು ಅವಶ್ಯವಾಗಿ ನೀವೆಲ್ಲ ಕಪ್ಪು ಕಪ್ಪಿದ್ದೀರಿ, ಹುಟ್ಟಿದ್ದೇ ಕಪ್ಪು, ಆದ್ರಿಂದ ಈ ಕಪ್ಪಿನ ಉಪಯೋಗ ಸ್ವಲ್ಪ ಆದರೂ ಆಗಲಿ, ಅದಕ್ಕೆ ನೀವು ಹೋಗಿ ಅಲ್ಲಿ ಒಂದು ಸ್ವಲ್ಪ ಸೇವಾ ಮಾಡ್ರಿ ನಮ್ದು ಅಂತ ಹೇಳಿದ್ವಿ. ಆಗಲಿ ಅಂತ ಕೆಲವು ಒಪ್ಪಿಕೊಂಡ್ರು, ಆದ್ರೆ ಕೆಲವರು ಒಪ್ಪಿಕೊಳ್ಳಿಲ್ಲ. ವಿಚಿತ್ರ ನೋಡಿ, ಯಾರು ಒಪ್ಪಿಕೊಳ್ಳಿಲ್ವೋ, ಇವೆಲ್ಲ ಮಾಡೋದಿಲ್ಲ ನಾವು, ಅವಳು ನಮ್ಮ ತಾಯಿ, ಸಾಪತ್ನ ಮಾತು ಹೊಂದು ತರ್ಪಣ ಕೊಡಬೇಕಾಗ್ತಿರ್ತದೆ, ಆದ್ರಿಂದ ನಾವು ವಿರುದ್ಧವಾಗಿ ನಾವು ಮಾಡುವುದಿಲ್ಲ ಅಂತ ಹೇಳಿ, ನಾನು ನಮ್ಮ ತಾಯಿ ವಿರುದ್ಧ ನಾವು ಮಾಡುದಿಲ್ಲ ಅಂತಂದು. ನೀವು ತಾಯಿ ವಿರುದ್ಧ ಮಾಡುದಿಲ್ಲಲ್ಲ, ಹಾಗಾದ್ರೆ ನಿಮಗೆಲ್ಲ ನೀವು ಪರೀಕ್ಷೆ ಜನಮೇಜಯನ ಯಜ್ಞದಲ್ಲಿ ಬಿದ್ದು ಸತ್ತು ಹೋಗ್ರಿ, ಭಸ್ಮವಾಗಲಿ ಅಂತ ಶಾಪ ಕೊಟ್ಟು. ಈ ಶಾಪವನ್ನ ಕದ್ರು ಯಾವಾಗ ಕೊಡ್ತಾಳೆ ಅಂತ ಕಾಯ್ತಾ ಕೂತಿದ್ರು ಬ್ರಹ್ಮದೇವರು. ಅಕ್ಷರಶಃ ಬ್ರಹ್ಮದೇವರು ಕಾಯ್ತಾ ಕೂತಿದ್ರು. ಯಾಕೆ ಅಂದ್ರೆ ಹಾವುಗಳು ಅಷ್ಟಾಗಿತ್ತು, ಅಷ್ಟು ಹಾವುಗಳು, ನೋಡಿದಲ್ಲೆಲ್ಲ ಹಾವೇ ಹಾವು, ಭಯಾನಕ ಹಾವುಗಳು. ಹಾಗಾಗಿ ಶಾಪ ಕೊಟ್ಟದ್ದೇ ಬೇಕಾಗಿತ್ತು. ಶಾಪ ಕೊಟ್ಟದ್ದೇ ತಕ್ಷಣ ಆಗಲಿ ಅಂತಂದ್ರು. ಸಾರ್ಧಂ ದೇವಗಣೇಶ್ವರವೀರ್ ವಾಚಂ ತಾಂ ಅನ್ವಮೋದತ. ಎಲ್ಲ ದೇವತೆಗಳನ್ನು ಕೂಡಿಕೊಂಡು ಬ್ರಹ್ಮದೇವರು ಹೇಳ್ತಾರೆ, ಕದ್ರು ಕೊಟ್ಟ ಶಾಪ ಅವಶ್ಯವಾಗಿ ಆಗಲಿ. ತಥಾಸ್ತು ಬ್ರಹ್ಮದೇವರನ್ನು ಬಿಟ್ರು. ಹಾಗಾಗಿ ಕದ್ರು ಹೇಳಿದ ಪ್ರಕಾರ ಸಾವಿರಾರು ಹಾವುಗಳು ಸಾಯೋ ಪ್ರಸಂಗ ಬಂತು, ಶಾಪವಿತ್ತು, ಶಾಪವಾಗಿ ಬಿಟ್ಟು. ಇನ್ನು ಕೆಲವು ಹಾವುಗಳು ಉಳ್ಕೊಂಡು, ಇಲ್ಲ ನಾವು ಹೋಗಿ ಅಲ್ಲಿ ಕಪ್ಪು ಮಾಡ್ತೇವೆ, ಸರಿ ಹಾಗಾದ್ರೆ ನೀವು ಬದುಕಿರ್ತೀರಿ. ಅವ್ರಿಗೇನು ಶಾಪ ಆಗಲಿಲ್ಲ. ಮಾರನೇ ದಿವಸ ಅವರು ವಿಚಾರ ಮಾಡಿದ್ರು. ಬ್ರಹ್ಮದೇವರಂತಾರೆ, ಅನ್ಯೇಷಾಮಪಿ ಸತ್ವಾನಾಂ ನಿತ್ಯಂ ದೋಷಪರಸ್ತು ಯೇ ತೇಷಾಂ ಪ್ರಾಣಾಂತಿಕೋ ದಂಡಃ ದೈವೇನ ವಿನಿಪಾತ್ಯತೆ. ಯಾವ ಮನುಷ್ಯ ಇನ್ನೊಬ್ಬರಿಗೆ ಪೀಡೆ ಕೊಡ್ತಾನೆ, ಅವಮಾನ ಮಾಡ್ತಾನೆ, ತಿರಸ್ಕಾರ ಮಾಡ್ತಾನೆ, ದುಃಖ ಕೊಡ್ತಾನೆ, ನೋವು ಮಾಡ್ತಾನೆ, ಹಣದಿಂದಾಗಲಿ ಮತ್ತಿನ್ ಬೇರೆ ರೀತಿಯಿಂದಾಗಲಿ, ಅವನಿಗೆ ಪ್ರಾಣಾಂತಿಕ ದಂಡ ನಿಶ್ಚಿತ. ಪೀಡೆ ಕೊಡಬೇಡಿ, ಅಸಮಾಧಾನ ಮಾಡಬೇಡಿ, ದುಃಖ ಪಡಿಸಬೇಡಿ. ಹಿಂಸೆ ಕೊಡತಕ್ಕಂತಹ ಅನ್ಯೇಷಾಮಪಿ ಸತ್ವಾನಂ ನಿತ್ಯಂ ದೋಷಪರಸ್ತುಯೇ, ಯಾವಾಗಲೂ ಇನ್ನೊಬ್ಬರ ದೋಷಗಳನ್ನ ಎಣಿಸುವ, ಅವರ ದೋಷ ಹೀಗೆ, ಇವರ ದೋಷ ಹಾಗೆ. ಆ ಬ್ರಹ್ಮಸ್ತಂಭ ಪರ್ಯಂತಂ, ಒಬ್ಬರಲ್ಲ ಇಬ್ಬರಲ್ಲ, ದೇವರು ಹಿಡ್ಕೊಂಡು ಎಲ್ಲರೊಳಗೂ ದೋಷವನ್ನು ಎಣಿಸ್ತಕ್ಕಂತಹ ಯಾವ ಮನುಷ್ಯ ಮುಟ್ಟಾಳ, ಆ ಮನುಷ್ಯನಿಗೆ ಎಂದೆಂದಿಗೂ ಹಿತವಾಗುವುದಿಲ್ಲ, ಅವನು ಬದುಕುವುದಿಲ್ಲ. ಅವನಿಗೆ ಒಂದಿಲ್ಲ ಒಮ್ಮೆ ದೈವ ಅವನ ತಲೆ ಮೇಲೆ ದಂಡವನ್ನ ಪ್ರಹಾರ ಮಾಡ್ತದೆ, ಅವನನ್ನ ಸಂಹಾರ ಮಾಡ್ತದೆ. ಆದ್ದರಿಂದ ಎಚ್ಚರದಿಂದಿರಬೇಕು. ಅನ್ಯೇಷಾಮಪಿ ಸತ್ವಾನಂ ನಿತ್ಯಂ ದೋಷಪರಸ್ತುಗೆ ತೇಷಾಂ ಪ್ರಾಣಾಂತಿಕೋ ದಂಡ ದೈವೇನ ವಿನಿಪಾತ್ಯತೆ ಅಂತ ಹೇಳಿ ಕದ್ರು ಹೇಳಿದ ಶಾಪವಿತ್ತೋ ಶಾಪವನ್ನ ಅನುಮೋದಿಸಿದ್ದಾರೆ ಬ್ರಹ್ಮಾದಿ ದೇವತೆಗಳು. ಆಯ್ತು. ಇಷ್ಟಾದ ತಕ್ಷಣಕ್ಕೆ ಈಚೆ ಆ ಹಾವುಗಳೆಲ್ಲ ಬಂದು ಅಲ್ಲಿ ಮೇಲಿನ ದೊಡ್ಡದಾದಂತಹ ಅಶ್ವ ಕುದುರೆಯ ಬಾಲಕ್ಕೆ ಹೋಗಿ ಅಂಟಿಕೊಂಡು, ದೊಡ್ಡ ಕುದುರೆ ಅದು, ಹಾಗಾಗಿ ಎಷ್ಟು ಹಾವುಗಳು ಹೋದರೂ ಕೂಡ ಅದು ಕಪ್ಪು ಮಾಡಿ ಅದನ್ನ ಕೂತ್ಕೊಂಡಿವೆ. ಮಾರನೇ ದಿವಸ ಇವರಿಬ್ರು ಬಂದ್ರು, ಕದ್ರು ವಿನತಾ ಇಬ್ರು ಬಂದಿದ್ದಾರೆ. ನೋಡು ಏನಿದೆ, ಕಪ್ಪಿದೆಯೋ ಬೆಳ್ಳಗಿದೆಯೋ? ಸೂರ್ಯನ ಪ್ರಕಾಶದಲ್ಲಿ ನೋಡ್ತಾರೆ, ಕಪ್ಪಿದೆ ಅಂತಾಯ್ತು. ಕಪ್ಪಿದೆ ಅಂತ ಗೊತ್ತಾದ್ಮೇಲೆ ದಾಸಿ ಆಗಬೇಕು ಅಂತ ಹೇಳಿ ವಿನತಾ ಒಪ್ಪಿಕೊಂಡು ದಾಸ್ಯವನ್ನು ಸ್ವೀಕಾರ ಮಾಡಿಬಿಟ್ರು. ಅವಳಿಗೆ ಗೊತ್ತು ಅದು ಬೆಳ್ಳಗಿದೆ, ಇವಳು ಏನೋ ಮಾಡಿ ಕಪ್ಪು ಮಾಡಿದ್ದಾಳೆ, ಇನ್ನು ಅನಿವಾರ್ಯ ಆಗ್ಲಿ, ಏನಾಗತ್ತೆ ಆಗಲಿ ಅಂತ ಅನ್ಕೊಂಡು ಸ್ವೀಕಾರ ಮಾಡ್ತಾಳೆ. ಸ್ವೀಕಾರ ಮಾಡಿದ ಮೇಲೆ ಈ ಕಡೆಗೆ ವಿನತಾ ದಾಸಿಯಾಗಿ ಇದ್ದಾಳೆ. ಇಷ್ಟ ಆಯ್ತು. ಅಷ್ಟೊತ್ತಿಗೆ ಗರುಡ ಹುಟ್ಟಿದ. ವಿನತಾ ಅಖಂಡವಾಗಿ ಸೇವೆ ಮಾಡ್ತಾ ಇದ್ದಾಳೆ, ಯಾವಾಗಲೂ ಸೇವೆ ಮಾಡ್ತಾ ಇದ್ದಾಳೆ. ಎಷ್ಟೋ ದಿವಸಗಳವರೆಗೆ ಸೇವೆ ಮಾಡಿ 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 ಇದ್ದ ಮೇಲೆ ಕೊನೆಗೊಮ್ಮೆ ಏನಾಯ್ತು ಅಂತಂದ್ರೆ ಗರುಡ ಹುಟ್ಟಿದ. ಆಗ ಆ ಹಾವುಗಳೆಲ್ಲ ಹೇಳಬೇಕು, ಕದ್ರು ಹೇಳಬೇಕು ಒಂದ್ಸಲ, ನನ್ನನ್ನು ಹೊತ್ತು ನೀನು ಇಂಥಲ್ಲಿ ಕರ್ಕೊಂಡು ಹೋಗು, ಇಂಥ ಕೆಲಸ ಮಾಡು, ಅಲ್ಲಿ ಹೋಗು, ಇಲ್ಲಿ ಬಾ ಅಂತ ಹೇಳಿ ವಿನತಾಗೆ ಕೆಲಸ ಹೇಳಬೇಕು.
ಗರುಡ ಹುಟ್ಟಿದ ಮೇಲೆ ಆ ಹಾವುಗಳೆಲ್ಲ ಈ ಗರುಡನಿಗೆ ಕರಿಬೇಕು. ತಮ್ಮ ಬೈಲಿ, ನಮ್ಮನ್ನೆಲ್ಲ ಕರ್ಕೊಂಡು ಹೋಗಲು. ಅಮ್ಮನ ಹತ್ರ ಹೋಗಬೇಕು. ಅಮ್ಮ ವಿನತಾ, ಏನ್ ಮಾಡೋಣ? ಕರ್ಕೊಂಡು ಹೋಗ್ಬೇಕಪ್ಪ, ನಾವೆಲ್ಲ ದಾಸರು, ಕರ್ಕೊಂಡು ಹೋಗ್ಬೇಕು, ಅನಿವಾರ್ಯ. ಸರಿ ಆಗಲಿ ಅಂತ ಹೇಳಿ ಕರ್ಕೊಂಡು ಹೋಗ್. ಒಂದ್ಸಲ ಆಯ್ತು, 2 ಸಲ ಆಯ್ತು. ಆ ದ್ವೀಪ, ಇಲ್ಲಿಂದ ಬೇಡ, ಇನ್ನು ನೀ ಬೇರೆ, ನೀ 10 ಕಡೆಗೆ ಹೋಗಿ ನೋಡ್ಕೊಂಡು ಬರ್ತಿ, ನಮಗ್ ಮಾತ್ರ ಎಲ್ಲಿ ಕರ್ಕೊಂಡು ಹೋಗೋದಿಲ್ಲ, ಇನ್ನೊಂದ್ ಕಡೆಗೆ ನಡಿ ಅಂತ ಹೇಳಿ 4 ಕಡೆಗೆ ಅಲ್ಲಲ್ಲಿ ಇಲ್ಲಿ ಎಲ್ಲಾ ಕಡೆಗೆ ಟೂರಿಂಗು ಟ್ರಾವೆಲಿಂಗು ಬೇಕಾದಷ್ಟೆಲ್ಲ ಆಯ್ತು. ಟ್ರಿಪ್ಪು ಪಿಕ್ನಿಕ್ಕು ಎಲ್ಲ ಆಯ್ತು, ಮೋಜು ಮಜಾ ಮಾಡಿದ್ರು. ಅದರೊಳಗೆ ವಿಚಿತ್ರ, ಒಂದ್ಸಲ ಗರುಡನ ಮೇಲೆ ಹೆಗಲ ಏರಿದ್ರು. ಗರುಡನ ಹೆಗಲ ಏರಿ ಯಾವಾಗ ಹೊರಟ, ಗರುಡ ಭಾರಿ ವೇಗದಿಂದ ಸೂರ್ಯನ ಹತ್ರ ಹೋದ್ರೆ ಎಲ್ಲ ಭಸ್ಮ ಆದವು. ಅವು ಎಲ್ಲಾ ಭಸ್ಮ ಆದ್ರೆ ಆಗ ವಿನತಾ ಪಾಪ ಕೆಳಗಿನಿಂದ ಹಾರ್ತಾ ಇದ್ದಾಳೆ. ಕದ್ರು ಅಲ್ಲಿ ನೋಡಿ ತನ್ನ ಮಕ್ಕಳೆಲ್ಲ ಸುಟ್ಟು ಹೋಗ್ತಾ ಇದ್ದಾರೆ ಅಂತ ಅನ್ನೋದನ್ನ ಕಂಡು ಇಂದ್ರನಿಗೆ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಕ್ಕಳೆಲ್ಲ ಬದುಕಲಿ ಅಂತ. ಕದ್ರು ಪ್ರಾರ್ಥನೆ ಮಾಡ್ತಾಳೆ ಅಂತ ಹೇಳಿ, ಕದ್ರು ಅಂತಂದ್ರೆ ಮತ್ತೆ ಯಥಾ ಪ್ರಕಾರ ಸಾಪತ್ನ ಮಾತಾ ಇಂದ್ರನಿಗೂ. ಯಾಕೆ? ಅದಿತಿಯ ಮಗ ಇಂದ್ರ, ಅದಿತಿಯ ಸಾಪತ್ನ ಸವತಿ ಕದ್ರು, ಕಶ್ಯಪನ ಮತ್ತೊಂದು ಹೆಂಡತಿ. ಹಿಂಗಾಗಿ ಎಲ್ಲ ಪರಿಸ್ಥಿತಿ ಗಂಭೀರ ಇತ್ತು. ಹಾಗಾಗಿ ಮತ್ತೆ ಇಂದ್ರನಿಗೂ ಬಿಡೆಕ್ ಬಿದ್ದು ಅವನು ಮಳೆಗೆಳೆ ಸುರಿಸಿ ಆ ಎಲ್ಲ ಹಾವುಗಳನ್ನು ಮತ್ತೆ ಬದುಕಿಸಿದ. ಅವೆಲ್ಲ ಬದುಕಿದ್ರು, ಸಂತೋಷವಾಯ್ತು. ಮತ್ತೆ ದೇಶಾಂತರಕ್ಕೆ ಹೋದ್ರು, ದ್ವೀಪಾಂತರಕ್ಕೆ ಹೋದ್ರು, ಅಲ್ಲೆಲ್ಲ ಸುಖವಾಗಿದ್ರು, ಇತ್ಯಾದಿ ಇತ್ಯಾದಿ. ಇಷ್ಟೆಲ್ಲ ಆಯ್ತು. ಆಮೇಲೆ ಮುಂದೇನಾಯ್ತು ಅಂತಂದ್ರೆ, ಸಮುದ್ರ ಮತಿಕ್ರಮ್ಯ ವಿನಾ ಮಾತ್ರ ಮಹಾತೇಜ ವಿದಾರ್ಯಾಂಡ ಮಜಾಯತ. ಆಗ ಇದಿಷ್ಟಾಯ್ತು. ಅಲ್ಲಿ ಇಷ್ಟು ಆಗ್ತಾ ಇರುವ ಸಂದರ್ಭದೊಳಗೆ ಆಗ ಒಂದ್ಸಲ ಗರುಡ ಕೇಳಿದ. ಗರುಡ ಎಂಥವನು ಹೇಳ್ತಾರೆ, ಮಹಾಸತ್ವ ಬಲೋಪೇತ, ಭಾರೀ ಶಕ್ತಿ, ಮಹಾ ಸಾಮರ್ಥ್ಯ, ಭಾರೀ ಪ್ರಕಾಶ, ಕಾಮರೂಪ ಕಾಮಗಮಃ, ಕಾಮವೀರ್ಯೋ ವಿಹಂಗಮಃ. ಮನಸ್ಸಿಗೆ ಬಂದ ರೂಪವನ್ನು ತಾಳಬಹುದು, ಕಂಡಲ್ಲಿ ಹೋಗಬಹುದು, ಬೇಕಾದಷ್ಟು ವೀರ್ಯವನ್ನು ಪಡೆಯಬಹುದು. ಅತ್ಯಂತ ಅದ್ಭುತವಾದ ಶಕ್ತಿ ಇದೆ. ಅಗ್ನಿಯ ರಾಶಿ ಇದ್ದಂತೆ ಅವನ ತೇಜಸ್ಸಿದೆ, ಅಷ್ಟು ಪ್ರಖರವಾದದ್ದು. ಯುಗಾಂತ ಕಾಲದಲ್ಲಿ ಏನು ಬೆಂಕಿ ಬರಬೇಕೋ ಅಷ್ಟು ಬೆಂಕಿ ಅವನದು. ಇಷ್ಟೆಲ್ಲ ಇದ್ದಾಗ ದೇವತೆಗಳೆಲ್ಲ ಆ ಅಂಡದಿಂದ ಒಡೆದು ಗರುಡ ಹೊರಗೆ ಬರ್ತಾ ಇರುವಾಗಲೇ ಗಾಬರಿಯಾಗಿ ಅಗ್ನಿಗೆ ಹೋಗಿ ಬೇಡಿಕೊಳ್ತಾರೆ, ಅಗ್ನಿ, ನಿನ್ನದೊಂದು ರೂಪ ಅಲ್ಲಿ ಬರ್ತಾ ಇದೆ, ಸ್ವಲ್ಪ ಶಾಂತ ಮಾಡ್ತೀಯಾ? ಏನದು ಅಷ್ಟು ಪ್ರಖರವಾದ ರೂಪ, ಜಗತ್ತಿಗೆ ತಡೆದುಕೊಳ್ಳಿಕ್ಕಾಗುವುದಿಲ್ಲ. ಆಗ ಅಗ್ನಿ ಅಂತಾನೆ, ಸ್ವಾಮಿ, ನಂದಲ್ಲ ಅದು, ನನಗಿಂತಲೂ ಉತ್ತಮನಾಗಿರುವಂತಹ ಮಹಾಪರಾಕ್ರಮಿಯಾದ ದೇವತೆಯ ರೂಪವದು. ಆ ಗರುಡದೇವರು ಹುಟ್ಟುತ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಗರುಡನ ಸ್ತೋತ್ರವನ್ನು ಮಾಡ್ತಾರೆ. ಆಮೇಲೆ ಗರುಡ ತನ್ನ ರೂಪವನ್ನ ಸಂಕೋಚ ಮಾಡಿಕೊಳ್ತಾನೆ, ಸಣ್ಣ ರೂಪವನ್ನು ಮಾಡಿಕೊಳ್ತಾನೆ. ಆಮೇಲೆ ಈ ಎಲ್ಲ ಮುಂದಿನ ಕಥೆಗಳೆಲ್ಲ ಆಗ್ತದೆ. ಕೊನೆಗೆ ಬಂದು ಕೇಳ್ತಾನೆ ಗರುಡ, ಆಯ್ತು, ನನಗೆಲ್ಲ ಈ ಪರಿಸ್ಥಿತಿ ಬಂದಿದೆ, ಇಷ್ಟು ದಾಸರಾಗಿ ನಾವಿದ್ದೇವೆ, ದಾಸರ ಆಗದೆ ಇರೋದಕ್ಕೆ ನಾವೇನ್ ಮಾಡಬೇಕು? ಅವಳ ಹಿಂದಿನ ಕಥೆಗಳನ್ನೆಲ್ಲ ಹೇಳಿ, ಈಗ ಹಾವುಗಳಿಗೆ ಕೇಳು, ಅವರೇನಂತಾರೋ ಆ ಪ್ರಕಾರ ಮಾಡು. ಎಲ್ಲ ಹಾವುಗಳನ್ನು ಕರೆದು ಗರುಡ ಮಾಡುವಷ್ಟು ಸೇವೆ ಎಲ್ಲ ಮಾಡಿದ. ಅದಾದ ಮೇಲೆ ಕೊನೆಗೊಮ್ಮೆ ಕರೆದು ಕೇಳ್ತಾನೆ ಗರುಡ, ನೋಡಪ್ಪ, ನೀವು ಎಲ್ಲ ಇಷ್ಟು ನಿಮ್ಮ ಸೇವೆಯನ್ನು ಮಾಡೀವಿ, ನಮಗೆ ದಾಸ್ಯ ಸಾಕಾಗಿದೆ, ನಮ್ಮಷ್ಟಕ್ಕೆ ನಾವಿರ್ತೀವಿ, ನಿಮ್ಮಷ್ಟಕ್ಕೆ ನೀವಿರ್ರಿ, ಆದ್ದರಿಂದ ಏನ್ ಮಾಡಬೇಕು? ಏನಿಲ್ಲ, ನಮಗೆ ಅಮೃತ ಪ್ರಾಶನ ಮಾಡಿಸಿಬಿಡು, ಅಮೃತವನ್ನು ತಂದು ಕೊಟ್ಟು ಬಿಡು, ಸಾಕು, ಅಮೃತವನ್ನು ತಂದು ಕೊಟ್ರೆ ಸಾಕು, ನಿಮ್ಮನ್ನು ಮುಕ್ತನ ಮಾಡಿಬಿಡ್ತೀನಿ. ಇಷ್ಟ ತಾನೇ ನಾನು ಮಾಡ್ತೀನಿ. ಅಮೃತ ತರೋದು ದೊಡ್ಡದಲ್ಲ, ಅಮೃತ ಏನು ದೊಡ್ಡದಲ್ಲ, ಇಂದ್ರನ ಹತ್ರ ಇದೆ. ಇಂದ್ರ ಅಂದ್ರೆ ಏನು? ಬಚ್ಚ. ಹಾಗಾಗಿ ನಾನು ತಗೊಂಡು ಬರ್ತೀನಿ, ಏನ್ ಚಿಂತಿಲ್ಲ ಅಂತ ಮನಸ್ಸಿನೊಳಗೆ ಅನ್ಕೊಂಡ. ನಿಜವಾಗಿಯೂ ಬಚ್ಚಾನೆ ಅವನು. ಹಾಗಾಗಿ ಏನ್ ಚಿಂತೆ ಇಲ್ಲ ಅಂತ ಅನ್ಕೊಂಡು ನಿಶ್ಚಯ ಮಾಡಿಕೊಂಡು ತಾಯಿ ಹತ್ರ ಬಂದ. ತಾಯಿ ಹತ್ರ ಬಂದು ಹೇಳ್ತಾ ಇದ್ದಾನಮ್ಮ, ನಾನು ಕೇಳಿದೆ, ಹಾವುಗಳೆಲ್ಲ ಒಪ್ಪಿದ್ದಾರೆ, ನಾನು ಈ ರೀತಿಯಾಗಿ ಅಮೃತವನ್ನು ತಂದು ಕೊಟ್ರೆ ಅವರು ನಮ್ಮನ್ನು ಬಿಟ್ಟು ಬಿಡ್ತಾರಂತೆ, ದಾಸ್ಯದಿಂದ ಮುಕ್ತರನ್ನ ಮಾಡ್ತಾರಂತೆ, ಅದಕ್ಕೆ ನಾನು ಹೋಗ್ತೀನಿ, ತಗೊಂಡು ಬರ್ತೀನಿ. ಹೋಗ್ಬಾರಪ್ಪ, ಬಹಳ ಸಂತೋಷ, ದೊಡ್ಡ ಕೆಲಸ ಮಾಡಿದ ಹಾಗಾಯ್ತು, ನನಗೂ ದಾಸ್ಯ ಬಿಡಿಸಿದಿ, ನೀನು ದಾಸ್ಯದಿಂದ ಮುಕ್ತನಾದಿ, ಉತ್ತಮವಾಗ್ತದೆ, ಹೋಗಿ ಬಾ. ಅಮ್ಮ, ನನಗೆ ಹಸಿವಾಗಿದೆ, ಏನಾದ್ರೂ ತಿನ್ಲಿಕ್ಕೆ ಕೊಡು. ಅವಳು ಆಲೋಚನೆ ಮಾಡಿ ಹೇಳ್ತಾಳೆ, ನಿನಗೆ ಆಹಾರ ಸದ್ಯಕ್ಕೆ ಆಫ್ರಿಕಾದಲ್ಲಿದೆ, ಆಫ್ರಿಕಾದಲ್ಲಿ ಆಹಾರ ಇದೆ. ಆಫ್ರಿಕಾದಲ್ಲಿ ನೀಗ್ರೋಗಳು ಬಹಳ ಇದ್ದಾರೆ, ನಿಷಾದರು. ಆ ನಿಷಾದರು ಕಪ್ಪು 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 ಬಣ್ಣದ ನಿಷಾದರೇನಿದ್ದಾರಲ್ಲ, ಆ ನೀಗ್ರೋಗಳನ್ನ ನೀನು ಮುಖ ಮಾಡಿ ತೆಗೆದುಕೊಂಡು ಅಂತ ಮುಖ ಮಾಡಿಕೊಂಡು ನಿಲ್ಲು, ಅವರ ಮಧ್ಯದಲ್ಲಿ ನಿನ್ನ ಬಾಯಲ್ಲಿ ಬೀಳ್ತಾರೆ, ಅವರನ್ನು ತಿಂದುಬಿಡು. ಸಾವಿರಾರು ನಿಷಾದರು ಬರ್ತಾರೆ, ಅವರನ್ನು ತಿಂದುಬಿಡು ನೀನು. ಆಗಲಿ ಅಂತ ಹೇಳಿ, ಇನ್ನೊಂದು ಮಾತು, ಒಂದು ನಿಮಿಷ ಅವನು ಗಮನ ಕೊಡು, ಅಲ್ಲಿ ಯಾರಾದ್ರೂ ಬ್ರಾಹ್ಮಣರು ಬಂದ್ರು ಅಂತಂದ್ರೆ ಮಾತ್ರ ತಿನ್ನಬೇಡ.
ಬ್ರಾಹ್ಮಣರಲ್ಲಿ ಯಾರು ಇರ್ತಾರೆ, ಯಾರು ಅಕಸ್ಮಾತ್ ಹೋಗಿದ್ರಿ ಯಾರಿಗ್ ಗೊತ್ತು. ಗಿನಿಯಾದೊಳಗೆ ಅನೇಕ ಮಂದಿ ಇದ್ದಾರೆ, ಹಂಗ ಯಾರಾದ್ರೂ ಇದ್ರೆ ಏನ್ ಮಾಡೋದು. ಆದ್ರಿಂದ ಹೋಗಿದ್ರೆ ಬಂದಿದ್ರೆ ಇದ್ರೆ ಅಲ್ಲಿ ನಿನ್ ಬಾಯಿಯೊಳಗ್ ನೀನ್ ತಿನ್ಲಿಕ್ಕೆ ಹೋಗ್ಬೇಡ. ಅಲ್ಲ, ಬ್ರಾಹ್ಮಣರೊಂದು ಗೊತ್ತು ಹೆಂಗಾಗಬೇಕು. ನಾನ್ ಬಾಯಿ ಅಂತ ತೆಗೆದಿರ್ತೀನಿ, ಅವ್ರ ಬಾಯಿಯೊಳಗೆ ಬಂದ್ಬಿಟ್ರು ಅಂದ್ರೆ ನನಗೆ ಬ್ರಾಹ್ಮಣರೊಂದು ಗೊತ್ತು ಹೆಂಗಾಗೋದು. ಇಲ್ಲ, ಅವರು ಬ್ರಾಹ್ಮಣರೊಂದು ಬಂದ್ರು ಅಂದ್ರೆ ನಿನ್ನ ಬಾಯಿ ಸುಡ್ತದೆ. ಫಾರಿನ್ಗೆ ಹೋಗಿದ್ರು, ಬ್ರಾಹ್ಮಣರು ಫಾರಿನ್ಗೆ ಹೋಗಿದ್ರು ಕೂಡ ಅವರು ಸುಡು ಬ್ರಾಹ್ಮಣರೇ. ಅವರು ಬ್ರಾಹ್ಮಣರು ಅಂತಂದ್ರೆ ಸುಡೋರೇ. ಅವರು ಅಂಥವರೇ ಸಮರ್ಥರಿರ್ತಾರೆ. ಅವರ ತಪಸ್ಸು ಬಹಳ ಇರ್ತದೆ. ಅವರು ಅವ್ರದ್ದಿಲ್ದೇ ಇದ್ರು ಅವ್ರದ್ದು ಪೂರ್ವ ಪಿತಾಮಹರ್ದಿರ್ತದೆ. ಅವರ ಅಪ್ಪ, ಅವರ ಮುತ್ತಜ್ಜ, ಅವರ ಅಜ್ಜ, ಅವ್ರ ಮುತ್ತಜ್ಜ, ಅವ್ರು ಯಾರೋ ಭಾರಿ ಭಾಗವತಾಚಾರ್ಯರು, ಪಂಡಿತರು, ಜ್ಞಾನಿಗಳು, ಟಿಪ್ಪಣಿಕಾರರು ಯಾರೋ ಒಬ್ರಿದ್ದೇ ಇರ್ತಾರೆ. ಹಂಗಾಗಿ ಅವ್ರ ಪುಣ್ಯದಿಂದ ಇವರು ಸುಡ್ತಿರ್ತಾರೆ. ಅಂಥವ್ರು ಯಾರಾದ್ರೂ ನಿನ್ನ ಬಾಯಿಯೊಳಗೆ ಬಂದ್ರು ಅಂತಂದ್ರೆ ಮಾತ್ರ ಸುಟ್ಟ ತಕ್ಷಣ ನೀನ್ ತಿಳ್ಕೊ, ಇವನ ಅಗ್ನಿ ಬ್ರಾಹ್ಮಣ ಬಂದಾನೆ ಅಂತ ತಿಳ್ಕೊ. ಏನ್ ಮಾಡ್ಬೇಕು? ಉಗುಳ್ಬಿಡು. ಸರಿ, ಆಯ್ತು. ಇನ್ನೊಂದು, ಅಕಸ್ಮಾತ್ ನಿನ್ ಗೊತ್ತಾಗಲಿಲ್ಲ, ಕೆಳಗೂ ನಿಷಾದರು ಬಿದ್ದು ಅವ್ರ ತಲೆ ಮೇಲೆ ಈ ಬ್ರಾಹ್ಮಣ ಬಂದು ನಿನಗೇನು ಸುಡ್ಲಿಲ್ಲ, ಗಂಟ್ಲೊಳಗೆ ಹೋಗು ಮುಂದೆ ಸುಡ್ತಾನ, ಆಗಾದ್ರೂ ನೀ ಹೊರಗೆ ಹಾಕಿಬಿಡವನನ್ನ. ತಾಯಿ ಹೇಳ್ತಾಳೆ, ವಿನತಾ ತಾಯಿ ಹೇಳ್ತಾಳೆ, ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡ್ರಿ. ಯಸ್ತೆ ಕಂಠಮನುಪ್ರಾಪ್ತೋ ನಿಗಿರಣಂ ಬಡಿಶಂ ಯಥಾ ದಹೇದಂಗಾರವತ್ ಪುತ್ರಂ ತಂ ವಿದ್ಯಾತ್ ಬ್ರಾಹ್ಮಣ ಋಷಭಂ ಜಠರೇಚ ನಜೀರಿಯದ್ಯ. ಹೊಟ್ಟೆಯೊಳಗೆ ಹೋದ ಮೇಲೆ ಆ ಬ್ರಾಹ್ಮಣನನ್ನ ಕರಗಿಸಿಕೊಳ್ಳಿಕ್ಕಾಗುದಿಲ್ಲ ನಿನಗೆ. ಅಂಥ ಯಾವುದೋ ಒಂದು ಪಿಂಡ ಇದೆಯಲ್ಲ, ದೇಹ ಪಿಂಡ, ಅದು ಬ್ರಾಹ್ಮಣ ಅಂತ ತಿಳ್ಕೊ. ಸರಿ ಅಂತಂದ. ವಾಯುದೇವರು ನಿನ್ನ ರಕ್ಷಣೆ ಮಾಡ್ಲಿ, ವಿಷ್ಣು ನಿನ್ನ ಸರ್ವ ಅಂಗಗಳನ್ನು ರಕ್ಷಣೆ ಮಾಡ್ಲಿ ಅಂತ ಶಾಂತಿ ಸ್ವಸ್ತಿಗಳನ್ನು ಹೇಳಿ ಆಶೀರ್ವಾದವನ್ನು ಮಾಡಿ ಅವಳು ಕೊಟ್ಟು ಕಳಿಸ್ತಾಳೆ. ಆಮೇಲೆ ಇವನು ಹೋಗ್ತಾನೆ, ದ್ವೀಪಕ್ಕೆ ಹೋಗ್ತಾನೆ. ಪಟ 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 ಅಂತ ತನ್ನ ಗಾಳಿಯಿಂದ ನೀರು ಹರಡಿಸಿ ಒಣ ಮಾಡಿ ಅಲ್ಲಿ ಕೂತ್ಕೋತಾನೆ. ನಿಷಾದರ ಇರ್ತಾರೆ, ಬಾಯಿಯೊಳಗೆ ಬೀಳ್ತಾರೆ. ಆ ಪ್ರಕಾರ ತಿಂತಾನೆ. ಎಷ್ಟೋ ಮತ್ಸ್ಯಗಳು ಬರ್ತವೆ, ಮೀನುಗಳು, ಅವುಗಳನ್ನು ತಿಂತಾನೆ. ಎಲ್ಲ ಆಗ್ತದೆ. ಇಷ್ಟಾದ ಮೇಲೆ ಒಬ್ಬ ಬ್ರಾಹ್ಮಣ ಯಥಾ ಪ್ರಕಾರ ಬಂದೇ ಒಬ್ಬ ಬ್ರಾಹ್ಮಣ. ಆಗಲೂ ದ್ವಿಜೋತ್ತಮ ವಿನಿರ್ಗಚ್ಚ ತೂರ್ಣಮಾಸ್ಯಾದಪಾವೃತ. ಬಾಯಿಯಿಂದ ಹೊರಗೆ ಬೀಳು ಮಹಾರಾಯ, ಬ್ರಾಹ್ಮಣ ನೀನು. ಗರುಡನಿಗೆ ನೋಡ್ರಿ ಟೆನ್ಷನ್. ತಾಯಿ ಹೇಳಾಳೆ ಬ್ರಾಹ್ಮಣನ್ ತಿನ್ನಬಾರದು ಅಂತ ಸುಡ್ತಾ ಇದೆ. ಬ್ರಾಹ್ಮಣನಿಗೆ ಹೇಳ್ತಾ ಇದ್ದಾರೆ, ಏ ಬ್ರಾಹ್ಮಣ, ಅಲ್ಲೇ ಒಂದು ಸಣ್ಣ ನಾಲಿಗೆ, ಅದ್ರೊಳಗೆ ಹೇಳ್ತಾ ಇದ್ದಾನೆ, ಸಾಮರ್ಥ್ಯ ಇದೆ ಬೇಕಾದಷ್ಟು, ಅಲ್ಲೇ ಹೇಳ್ತಾ ಇದ್ದಾನೆ, ನೀನು ಹೊರಗೆ ಹೋಗ್, ನನ್ನ ಬಾಯಿ ಒಳಗೆ ಬೀಳ್ಬೇಡ. ಆ ಬ್ರಾಹ್ಮಣ ಹೊರಗೆ ಬಂದು ಗರುಡನ್ ಜಡಿಗೆ ಮಾತಾಡ್ತಾನೆ, ಮಹಾರಾಯ ನಿನ್ನ ಅನುಗ್ರಹದಿಂದ ಹೊರಗೆ ಬಂದೆ, ನನ್ನ ಹೆಂಡತಿ ಒಳಗಿದ್ದಾಳೆ, ಮತ್ತೆ ಅವಳ್ಯಾಕೆ ಸುಡ್ತಾ ಇಲ್ಲ? ಬ್ರುವಾಣಮೇವಂ ಗರುಡಂ ಬ್ರಾಹ್ಮಣ ಪ್ರತ್ಯಭಾಷತ ನಿಷಾದಿ ಮಮ ಭಾರ್ಯೇಯಂ ನಿರ್ಗಚ್ಚತು ಮಯಾ ಸಹ. ನಿಷಾದಿ ಮಮ ಭಾರ್ಯೇಯಂ, ನನ್ನ ಹೆಂಡತಿ ನಿಷಾದ ಜಾತಿಯವಳು, ಅವಳು ಮಾತ್ರ ನನ್ನ ಜೊತೆಗೆ ಹೊರಗೆ ಬರಲಿ, ಆಯ್ತು ನಿನ್ನ ಇಚ್ಛೆ ಅಂತ ಹೇಳಿ ಹೊರಗೆ ಹಾಕಿದ್ದಾನೆ. ಹೊರಗೆ ಹಾಕಿದ ಮೇಲೆ ಗರುಡನಿಗೆ ಆಶೀರ್ವಾದವನ್ನು ಮಾಡಿ, ವರ್ಧಯಿತ್ವಾಚ ಗರುಡನಿಗೆ ಆಶೀರ್ವಾದವನ್ನು ಮಾಡಿ, ನೀನು ಬಹಳ ಒಳ್ಳೆ ಕೆಲಸ ಮಾಡಿದೆಪ್ಪ, ಬದುಕಿಸಿದೆ ಅಂತ ಹೇಳಿ ಹೋಗ್ತಾನೆ. ಅಷ್ಟೆಲ್ಲ ತಿಂತಾನೆ. ತಿಂದಾದ್ರೆ ಏನ್ ಹತ್ಬೇಕು? ಏನಾಗಿ ಮೊರಗಟ್ಲೆ ಅನ್ನ ತಿನ್ನೋನಿಗೆ ಇಷ್ಟೇ ಒಂದ್ ಸಣ್ಣ ಕಪ್ಪೊಳಗೆ ಬಸಿಯೊಳಗೆ ಚಹಾ ಕೊಟ್ರೆ ಎಲ್ಲ ಹತ್ಬೇಕು? ಎಲ್ಲ ಹತ್ಲಿಲ್ಲ, ಏನ್ಲಿಲ್ಲ. ಬಹಳ ಹಸಿವು ಗರುಡನಿಗೆ, ವಿಚಿತ್ರ ಹಸಿವಾಗಿದೆ. ಹೋಗಿ ತಾಯಿ ಪಾಪ ಅಷ್ಟೇ ಹೇಳಿದ್ಲು, ಇನ್ನೇನು ಉಪಾಯ ಇಲ್ಲ, ಕಶ್ಯಪರನ್ನು ಭೇಟಿಯಾಗಬೇಕು ಅಂತ ಕಶ್ಯಪರ ಹತ್ರ ಹೋಗ್ತಾರೆ. ಕಶ್ಯಪರ ಹತ್ರ ಹೋದಾಗ ಆ ಕಶ್ಯಪರು ಹೇಳ್ತಾರೆ, ಅಪ್ಪ ಹಸಿವಾಗಿದೆ ನನಗೆ, ಹಸಿವಾಗಿದೆ, ಹಾಗಾದ್ರೆ ಏನ್ ಆಹಾರ ಕೊಡ್ಲಪ್ಪ ನಿನಗೆ? ನೋಡು, ಇಲ್ಲೊಂದು ಸರೋವರ ಇದೆ, ಆ ಸರೋವರದ ಮೇಲೆ ಒಂದು ಆನೆ, ಸರೋವರದ ಒಳಗೆ ಒಂದು ದೊಡ್ಡ ಆನೆ, ಕಚ್ಚಪ ಟಾರ್ಟೈಸ್ ಕಚ್ಚಪ, ಅದು ಸರೋವರದ ಒಳಗಿದೆ. ಮೇಲೆ ಒಂದು ಆನೆ, ಎರಡು ಆನೆ, ಒಂದು ಕಚ್ಚಪ, ಅವೆರಡನ್ನೂ ನೀನು ತಿಂದ್ಬಿಡು. ಎಷ್ಟು ದೊಡ್ಡ ಇದೆ, ಬಹಳ ದೊಡ್ಡದು, ಎಷ್ಟೋ ಯೋಜನ ವಿಸ್ತಾರ, ಅಗಲ, ಎತ್ತರ. ಆನೆ ಕೆಲವೊಮ್ಮೆ ಸರೋವರದ ಒಳಗೆ ಹೋಗಿ ಆ ಆವಿ ಜೊತೆಗೆ ಯುದ್ಧವಾಡ್ತದೆ. ಗಜ, ಕಚ್ಚಪ ಹೊರಗೆ ಬಂದು, ಕೂರ್ಮ ಹೊರಗೆ ಬಂದು ಆನೆ ಜೊತೆಗೆ ಯುದ್ಧ ಮಾಡ್ತದೆ. ಇಬ್ಬರು ಮಹಾಬಲಿಷ್ಠರು, ಭಾರಿ ಬಲಿಷ್ಠರು. ಅವ್ರು ಯಾಕೆ ಇಲ್ಲಿ ಬಂದಾರೆ, ಏನಾಯ್ತು, ಇಷ್ಟು ದೊಡ್ಡ ರೂಪದಲ್ಲಿ ಇರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಆಗ ಕಶ್ಯಪರು ಒಂದು ಕಥೆಯನ್ನು ಹೇಳ್ತಾರೆ. ಹಿಂದೆ ಹೀಗೊಂದು ಪರಿಸ್ಥಿತಿ ಬಂತು. ವಿಭಾವಸು ಮತ್ತು ಸುಪ್ರತೀಕ ಅಂತ ಅಣ್ಣ ತಮ್ಮ. ವಿಭಾವಸು ಮತ್ತು ಸುಪ್ರತೀಕ ಅಂತ ಅಣ್ಣ ತಮ್ಮ.
ಅಣ್ಣ ವಿಭಾವಸು ಅವನು ಎಲ್ಲರೂ ಕೂಡಿರೋಣ ಅಂತ ಅವನ ಅಪೇಕ್ಷೆ. ಅದರೊಳಗೆ ಅವನು ಸ್ವಲ್ಪ ಸ್ವಾರ್ಥನೂ ಇತ್ತು ಅಂತ ಅನ್ನಿ, ನಿಜವಾಗಿ ವಿರಕ್ತ ಆದ್ರೂ ಸ್ವಾರ್ಥ ಇತ್ತು. ಏನು ಅಂತಂದ್ರೆ ತಮ್ಮಂದ್ರೆಲ್ಲ ತಂದ ಹಣ ತನ್ನ ಕೈಯಲ್ಲಿ ಕೊಟ್ಟು ಬಿಡ್ತಾರೆ, ಹಾಗಾಗಿ ತಾನು ಶ್ರೀಮಂತ. ಏನೋ ಕೆಲವರಿಗೆ ಹಣ ತಾವು ವಿನಿಯೋಗ ಮಾಡೋದಿರುವುದಿಲ್ಲ, ಆ ಹಣ ತಮ್ಮ ಕೈಯಲ್ಲಿ ಇದೆ ಅಂತಂದ್ರೆ ಅವ್ರಿಗೊಂದು ಆನಂದ. ಅಷ್ಟು ನನ್ನ ಹತ್ರ ಇಷ್ಟಿದೆ. ಸುಮ್ನೆ ಏನೋ ಆನಂದ ಅದು ಹಣದ ವಿಚಿತ್ರದು, ಬಹಳ ವಿಚಿತ್ರ ಇರ್ತದೆ. ಅದು ಯಾಕೆ ಅವನದು ಅಂತ ಇರುವುದಿಲ್ಲದು. ಅವನಿಗೆ ಖರ್ಚು ಮಾಡ್ಲಿಕ್ಕೆ ಅಧಿಕಾರ ಇರುವುದಿಲ್ಲ, ಭೋಗ ಮಾಡ್ಲಿಕ್ಕೆ ಬರುವುದಿಲ್ಲ. ಏನಿಲ್ಲದೆ ಇದ್ರು ಇಷ್ಟಿರ್ಬೇಕು ತನ್ನ ಹತ್ರ, ಕೊಡೋದ್ರು ಕೊಡುದಿಲ್ಲ. ಇಂಥ ಕೋಡಿಗಳಿರ್ತಾರೆ. ಅದ್ರೊಳಗೆ ಒಂದು ಸ್ವಲ್ಪ ಟಿಪಿಕಲ್ ಇಂಥವನು ಒಬ್ಬವನು ವಿಭಾವಸು ಋಷಿ. ಪಾಪ ದೊಡ್ಡವರು, ಏನನ್ನಬಾರದು ಪಾಪ. ಆ ವಿಭಾವಸು ಋಷಿಗಳು ಅಲ್ಲಿ ಅವರು ಸುಪ್ರತೀಕ ಏನಂದ, ನನಗೆ ಒಂದು ಪ್ರತ್ಯೇಕ ನನ್ನ ಶೇರ್ ಏನಿದೆ ಕೊಟ್ಟು ಬಿಡು, ನಾನು ಬೇರೆ ಆಗ್ತೀನಿ, ವಿಭಾಗ ಮಾಡ್ಕೊ. ವಿಭಾವಸು ಅಂದ ಹಾಗೆಲ್ಲ ವಿಭಾಗ ಮಾಡ್ಕೋಬಾರ್ದಪ್ಪ, ಕೂಡೇ ಇರಬೇಕು. ಕೂಡಿದ್ರೆ ನಮಗೆ ಯಾರು ವಿರೋಧ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಡಿ ಇದ್ಬಿಟ್ರೆ ಎಲ್ಲೆಲ್ಲೋ ಇದ್ಬಿಟ್ರೆ ನಮಗೆ ಹೊಡೆದು ಬಿಡ್ತಾರೆ, ಶತ್ರುಗಳಿಂದ ಪೀಡೆ ಆಗ್ತದೆ. ಅದೆಲ್ಲ ಇಲ್ಲ, ನಾನು ಏನಿದ್ರು ಪ್ರತ್ಯೇಕವಾಗಿರೋನೆ. ಜಗಳ ಆಡ್ತಾರೆ. ವಿಭಾಗೇ ಬಹವೋ ದೋಷಾ ಭವಿಷ್ಯಂತಿ ಮಹಾತಪಃ ವಿಭಾಗಂ ಬಹವೋ ಮೋಹ ಕರ್ತುಮಿಚ್ಛಂತಿ ನಿತ್ಯಶಃ. ಎಲ್ಲರೂ ವಿಭಾಗ ಮಾಡಬೇಕು ಅಂತಂತಾರೆ, ಅಣ್ಣ ತಮ್ಮ ಜಗಳಾಡಬೇಕು ಅಂತಂತಾರೆ, ಬಿಡಿ ಇರಬೇಕು ಅಂತಂತಾರೆ. ಸರಿಯಲ್ಲ, ಕೂಡೇ ಇರಬೇಕು, ಅದರಿಂದ ಹಿತ ಹೆಚ್ಚು, ಒಳ್ಳೇದಾಗ್ತದೆ. ವೇದಿತ್ವ ಭೇದಯಂತ್ರೇತಾನ್ ಅಮಿತ್ರ ಮಿತ್ರ ರೂಪಿಣಃ. ಜಗಳ ಆಡ್ಲಿಕ್ಕೆ ಶುರು ಮಾಡ್ತಾರೆ, ಅದರಿಂದ ಬೇಡ ಅಂತಂದಾಗ ಸುಪ್ರತೀಕನಿಗೆ ಇವನು ಶಾಪ ಕೊಡ್ತಾನೆ. ನೀನು ಬರೀ ಯಾವಾಗಲೂ ನ್ಯಾಗ್ ಮಾಡಿ ಪೀಡಿಸಿ ವಿಭಾಗವಾಗಬೇಕು, ಪಾರ್ಟಿಷನ್ ಆಗಬೇಕು ಅಂತ ಬೇಡ್ತಾ ಇದ್ದಿ, ಆದ್ದರಿಂದ ನೀನು ಆನೆ ಆಗು ಅಂತ ಶಾಪ ಕೊಡ್ತಾನೆ. ಅವನಂದ ನಾನೇನ್ ತಪ್ಪು ಮಾಡಿದ್ದೀನಿ, ನನ್ನ ಭಾಗ ನಾನು ಬೇಡಿದ್ದೀನಿ, ನಂದೇನ್ ತಪ್ಪಿಲ್ಲ, ನೀನು ಆನೆ ಆಗು ಅಂತ ಶಾಪ ಕೊಡ್ತಾನೆ. ಹೀಗಾಗಿ ಅವನು ಕೂರ್ಮ, ಇವನು ಗಜ, ಈ ರೂಪದಿಂದ ಅವರಲ್ಲಿರ್ತಾರೆ. ಅವರಿಬ್ಬರ ಮೋಕ್ಷ ಆಗಬೇಕಾಗಿದೆ. ಅದಕ್ಕಾಗಿ ಗರುಡ ಅವರಿಬ್ಬರನ್ನು ತಿಂದುಬಿಡು, ಅವರಿಬ್ಬರು ಉದ್ಧಾರವಾಗ್ತದೆ ಅಂತ ಕಶ್ಯಪರು ಹೇಳ್ತಾರೆ. ಆ ಪ್ರಕಾರ ಅವರಿಬ್ಬರನ್ನು ಎತ್ತುತ್ತಾನೆ ನೋಡಿ. ಅಪ್ಪ, ಎರಡು ಕೈಯಿಂದ ಎತ್ತಾನೆ ಗರುಡ. ಏನು ಸಾಮರ್ಥ್ಯ ಮಹಾಭಾರತ ನೋಡಿದ್ರೆ ಷಡುಚ್ಛ್ರಿತೋ ಯೋಜನಾನೆ, 6 ಯೋಜನೆ ಎತ್ತರವಾಗಿದೆ ಆನೆ, 12 ಯೋಜನೆ ವಿಸ್ತಾರವಾಗಿದೆ ಆಮೆ. ಇಷ್ಟು ವಿಶಾಲವಾಗಿರುವಂತಹ ಆಮೆಗಳು ಅವೆರಡನ್ನೂ ತನ್ನ 2 ಕೈಗಳಿಂದ ಎತ್ತಿ ಅವರನ್ನ ತಿನ್ನಬೇಕು ಅಂತ ಹೋಗ್ತಾನೆ. ಮತ್ತು ಆನೆಗಳನ್ನ ತಿಂತಾನೆ ಗರುಡ. ಸಂಕ್ಷೇಪದಲ್ಲಿ ಅದರ ಕಥೆ ಮುಂದಿನ ಭಾಗದಲ್ಲಿ ಬರ್ತದೆ. ಶ್ರೀಕೃಷ್ಣ ಪ್ರಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸ್ಸಲವ ದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.